Hallelujah. Praise the Lord. Praise the Lord. Are you happy? ಎಲ್ಲರೂ ಸಂತೋಷವಾಗಿದ್ದೀರಾ? I think this is the most difficult session because the afternoon session. ಈ ಒಂದು ಮಧ್ಯಾಹ್ನದ ನಂತರವಾಗಿ ತೆಗೆದುಕೊಳ್ಳುವಂತಹ ಸೆಕ್ಷನ್ ಉಂಟಲ್ಲ, ಅದು ಬಹಳ ಒಂದು ಕಠಿಣವಾಗಿ ನಿಮಗೂ ಇರ್ತದೆ, ನಮಗೂ ಇರ್ತದೆ. Hallelujah. Hallelujah. രാവിലെ 2 സെഷൻ കഴിഞ്ഞ് നിങ്ങൾ ക്ഷീണിതരാണോ, ഉറക്കം വരുന്നുണ്ടോ എന്ന് എനിക്കറിയത്തില്ല. ಬೆಳಗಿನ 2 ಸೆಷನ್ ಅನ್ನು ಮುಗಿಸಿದ ನಂತರವಾಗಿ ನೀವು ಕ್ಷೀಣವಾಗಿದ್ದೀರೋ ಅಥವಾ ಬಲಹೀನರಾಗಿದ್ದೀರೋ ಅದು ನನಗೆ ಗೊತ್ತಿಲ್ಲ. പക്ഷേ ഈ 21 ദിവസം കഴിയുമ്പോൾ നിങ്ങൾ ಆತ್ಮಾವಿൽ പുതുമനുഷ്യരായി മാറും. ಆದರೆ 21 ದಿನಗಳ ಆದ ನಂತರವಾಗಿ ನೀವು ಆತ್ಮದಲ್ಲಿ ಹೊಸತನ್ನು ಹೊಂದಿಕೊಂಡು ದೇವರಿಗೋಸ್ಕರವಾಗಿ ಪ್ರಜ್ವಲಿಸುವರಾಗುತ್ತೀರಿ. ಆಮೆನ್. ಆಮೆನ್. പൗലോസ് ഇങ്ങനെ പറഞ്ഞു, ಪೌಲನು ಈ ಪ್ರಕಾರವಾಗಿ ಹೇಳಿದನು, ഞങ്ങളുടെ പുറമേയുള്ള മനുഷ്യൻ ക്ഷയിക്കുന്നുവെങ്കിലും ನಮ್ಮ ಹೊರಗಿನ ಮನುಷ್ಯನು ಆತನು ಬಲಹೀನನಾಗುತ್ತಾ ಇದ್ದರೂ ಸಹ ഞങ്ങളുടെ അകത്തെ മനുഷ്യൻ നാൾ ചെല്ലുന്തോറും പുതുക്കം പ്രാപിക്കുന്നു. ನಮ್ಮ ಆಂತರ್ಯದ ಮನುಷ್ಯನು ದಿನದಿಂದ ದಿನಕ್ಕೆ ಆತನು ಹೊಸತನ್ನೇ ಹೊಂದಿಕೊಳ್ಳುತ್ತಾ ಇದ್ದಾನೆ. അകത്തെ മനുഷ്യൻ ശക്തിപ്പെട്ടുകൊണ്ടിരിക്കുകയാണ്. ಒಳಗಿನ ಮನುಷ್ಯನು ಆತನು ಶಕ್ತೀಕರಿಸಿಕೊಳ್ಳುತ್ತಾ ಇದ್ದಾನೆ. ആമേൻ. ಆಮೆನ್. നല്ല ആരാധനയുടെ നിമിഷങ്ങൾ കഴിഞ്ഞു എന്ന് ഞാൻ മനസ്സിലാക്കുന്നു. ಒಳ್ಳೆಯ ಆರಾಧನೆ ಆದ ನಂತರವಾಗಿ ನಾನು ಅರ್ಥ ಮಾಡಿಕೊಳ್ಳುವುದೇನೆಂದರೆ, Now let's turn to the word of God. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಆಮೆನ್. ಆಮೆನ್. ഗലാത്യർക്ക് എഴുതിയ ലേഖനം, ಗಲಾತ್ಯರಿಗೆ ಬರೆದ ಪತ್ರಿಕೆ 5ാം അധ്യായം 5ನೇ ಅಧ್ಯಾಯ 16 മുതലുള്ള വാക്യങ്ങൾ. 16ನೇ ವಾಕ್ಯದಿಂದ ಓದಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಾಕ್ಯದಿಂದ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮವು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ഇവിടെ ഇരിക്കുന്ന എല്ലാ ദൈവമക്കളും, ಇಲ್ಲಿರುವಂಥ ಪ್ರತಿಯೊಂದು ದೇವರ ಮಕ್ಕಳು സ്പിരിറ്റ് ഫിൽഡ് ക്രിസ്ത്യൻസ് ആണ് ഞാൻ വിശ്വസിക്കുന്നു. ಪ್ರತಿಯೊಬ್ಬರು ಆತ್ಮನಿಂದ ನಡೆಸಲ್ಪಡುವಂತ ವಿಶ್ವಾಸಿಗಳು ಅಂತೇಳಿ ನಾನು ನಂಬುತ್ತೇನೆ. ആത്മനിറവിന്റെ ക്രിസ്തീയ ജീവിതത്തെ കുറിച്ച് നിങ്ങളോട് സംസാരിക്കുവാൻ ഞാൻ ആഗ്രഹിക്കുകയാണ്. ಆತ್ಮನಿಂದ ತುಂಬಲ್ಪಟ್ಟಂತಹ ನಡೆಸಲ್ಪಟ್ಟಂತಹ ಕ್ರೈಸ್ತ ವಿಶ್ವಾಸಿಗಳ ಕುರಿತು ನಾನು ಮಾತನಾಡಲು ಇಷ್ಟಪಡುತ್ತೇನೆ. ജയകരമായ ക്രിസ്തീയ ജീവിതം നയിക്കണം, ಜಯಕರವಾದಂತಹ ಒಂದು ಕ್ರೈಸ್ತ ಜೀವಿತವನ್ನು ನಾವು ನಡೆಸಬೇಕಾದರೆ നാം പരിശുദ്ധാത്മാവിനെ അനുസരിച്ച് നടക്കണം. ನಾವು ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆಯಬೇಕು. രാവിലെ നാം ചിന്തിച്ച വിഷയം, യേശു തന്റെ ശിഷ്യന്മാരോട് പറഞ്ഞു, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, പരിശുദ്ധാത്മാവ് നിങ്ങളുടെ മേൽ വരും. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುತ್ತಾನೆ. പരിശുദ്ധാത്മാവ് വന്നപ്പോൾ സംഭവിച്ച കാര്യങ്ങൾ ಪರಿಶುದ್ಧಾತ್ಮನು ಬಂದಾಗ ನಡೆದಂತ ಸಂಗತಿಗಳು ನಾನು ನಿಮಗೆ ಹೇಳಿದ್ದೇನೆ. അത് നാം ഈ രാവിലെ സംസാരിക്കുവാനിടയായി. ಈ ಬೆಳಗಿನ ವೇಳೆ ನಾವು ಹೇಳುವುದಕ್ಕೆ ನಾವು ಹೇಳಿದ್ದೇವೆ. പരിശുദ്ധാത്മാവ്, രണ്ടാമത്തെ കാര്യം പരിശുദ്ധാത്മാവിനെ അനുസരിച്ച് നടക്കുക. ಎರಡನೇ ಕಾರ್ಯ ಪರಿಶುದ್ಧಾತ್ಮನಿಗೆ ಅನುಸರಿಸಿ ನಡೆಯುವಂತದ್ದು. Even though you are filled with the Holy Spirit, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ನಂತರವಾಗಿ still you can walk after the flesh. ನಂತರವಾಗಿ ನಾವು ತುಂಬಲ್ಪಟ್ಟ ನಂತರವಾಗಿಯೂ ಸಹ ಕೆಲವೊಮ್ಮೆ ನಾವು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯುತ್ತೇವೆ. അതുകൊണ്ട് പൗലോസ് ഗലാത്യ ലേഖനത്തിൽ സഭയോട് പറയുകയാണ്, ಆದುದರಿಂದ ಈ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ವಿಶ್ವಾಸಿಗಳಿಗೆ ಹೇಳುವುದೇನೆಂದರೆ, നിങ്ങൾ പരിശുദ്ധാത്മാവിനെ അനുസരിച്ച് നടപ്പിൻ. ನೀವು ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯಿರಿ. പഴയ നിയമത്തിൽ നാം ഇങ്ങനെ വായിക്കുന്നു, ಹಳೆಯ ಒಡಂಬಡಿಕೆಯಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, വഴി ഇതാകുന്നു മകനെ, ഇതിലെ നടക്ക എന്നുള്ള ഇമ്പമേറിയ ശബ്ദം നിങ്ങൾ കേൾക്കും. ಮಗನೇ ಇದೇ ಮಾರ್ಗವಾಗಿದೆ, ಈ ಮಾರ್ಗದಲ್ಲಿಯೇ ನಡೆದು ಹೋಗು ಎಂಬ ಶಬ್ದವು ಕೇಳಲ್ಪಡುತ್ತದೆ ಅಂತೇಳಿ ನಾವು ನೋಡುತ್ತೇವೆ. ദൈവ ശബ്ദം നമ്മെ വഴി നടത്തുന്നതാണ്. ದೇವರ ಶಬ್ದವು ನಮ್ಮನ್ನು ಮಾರ್ಗವನ್ನು ನಡೆಸುವಂತದ್ದಾಗಿರುತ್ತದೆ. യോഹന്നാന്റെ സുവിശേഷം നാം വായിക്കുമ്പോൾ, ಯೋಹಾನ ಸುವಾರ್ತೆಯನ್ನು ನಾವು ಓದುವಾಗ പരിശുദ്ധാത്മാവിനെ കുറിച്ച് ഇങ്ങനെയാണ് എഴുതിയിരിക്കുന്നത്, ಪರಿಶುದ್ಧಾತ್ಮನ ಕುರಿತು ನಾವು ಈ ರೀತಿಯಲ್ಲಿ ಓದುತ್ತೇವೆ, ഇത് ഇൻകമിംഗ് സ്പിരിറ്റ്, ಆತನು ಇಳಿದು ಬರುವಂತ ದೇವರ ಆತ್ಮನು, ಆತನು ಒಳಗಿನ നമ്മുടെ ಮನುಷ್ಯನಿಗೆ അകത്തേക്ക് വരുന്ന ദൈവാത്മാവ്, ಒಳಗೆ ಬರುವಂತ ದೇವರಾತ್ಮನು, then the indwelling spirit, നമ്മുടെ അകത്ത് വസിക്കുന്ന ആത്മാവ്, ನಂತರವಾಗಿ ಆತನು ನಮ್ಮ ಒಳಗಡೆ ವಾಸ ಮಾಡುವಂತ ಪರಿಶುದ್ಧಾತ್ಮನು, and the outflowing spirit, നമ്മുടെ അകത്തു നിന്ന് പുറത്തേക്ക് ഒഴുകുന്ന ആത്മാവ്. ನಂತರವಾಗಿ ಆತನ ಒಳಗಡೆಯಿಂದ ಹೊರಗಡೆ ಚಲಿಸುವಂತ ದೇವರಾತ್ಮನು.
യോഹന്നാൻ 7:37 യേശു ഇങ്ങനെ പറഞ്ഞു. ಯೋಹಾನ ಸುವಾರ್ತೆ 7ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. ഉത്സവത്തിന്റെ മഹാദിനമായ ഒടുക്കത്തെ നാളിൽ, ಆ ಒಂದು ಜಾತ್ರೆಯ ಮಹಾದಿನದ ಕಡೆಯ ದಿನದಲ್ಲಿ യേശു പറഞ്ഞു, വിശ്വസിക്കുന്നവരുടെ ഉള്ളിൽ നിന്ന് ಯೇಸು ಕ್ರಿಸ್ತನ ಈ ಪ್ರಕಾರವಾಗಿ ಹೇಳಿ ನಂಬುವವರ ಹೊಟ್ಟೆ ಒಳಗಡೆಯಿಂದ ജീവജലത്തിന് നദികൾ ഒഴുകും. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಜೀವ ನದಿಗಳು ಹರಿಯುತ್ತವೆ. വിശ്വസിക്കുന്നവരുടെ ഉള്ളിൽ നിന്ന് ജീവജലത്തിന് നദികൾ ഒഴുകും. ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಜೀವಕರವಾದಂತ ನೀರಿನ ಹೊಳೆಗಳು ಹರಿಯುವವು. ഹല്ലേലൂയ. ಹಲ್ಲೆಲೂಯ. അതാണ് ഒരു ക്രിസ്തീയ ജീവിതത്തിന്റെ ശക്തി എന്ന് പറയുന്നത്. ಅದೇ ಆಗಿದೆ ಕ್ರೈಸ್ತ ಜೀವಿತರ ಒಂದು ಶಕ್ತಿ. അകത്ത് വസിക്കുന്ന ദൈവാത്മാവ്, ಒಳಗಡೆ ವಾಸ ಮಾಡುವಂತ ದೇವರಾತ್ಮನು, ആത്മാവിൽ നിറഞ്ഞ ജീവിതം, ಆತ್ಮನಿಂದ ತುಂಬಲ್ಪಟ್ಟಂತ ಜೀವಿತ, ആത്മാവിനാൽ നയിക്കപ്പെടുന്ന ജീവിതം, ಆತ್ಮನಿಂದ ನಡೆಸಲ್ಪಡುವಂತ ಜೀವಿತ, സ്പിരിറ്റ് ഫിൽഡ്, സ്പിരിറ്റ് ഗൈഡഡ് ക്രിസ്ത്യൻ ലൈഫ്. ಅಂದ್ರೆ ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ಕ್ರೈಸ್ತರ ಜೀವಿತ. And the third aspect is spirit controlled life. ನಂತರವಾಗಿ ಪವಿತ್ರಾತ್ಮನ ಹತೋಟಿಯಲ್ಲಿ ತೆಗೆದುಕೊಳ್ಳುವಂತ ಜೀವಿತ. Spirit controlled Christian life. ಅಂದ್ರೆ ಪವಿತ್ರಾತ್ಮನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಕ್ರೈಸ್ತರ ಜೀವಿತ. All the temperaments controlled by the Holy Spirit. ಎಲ್ಲವೂ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತದ್ದು ದೇವರಾತ್ಮನಾಗಿರುತ್ತಾನೆ. Our character and demeanor and behavior and attitude and everything controlled by the Holy Spirit. ನಮ್ಮ ಚಟುವಟಿಕೆಗಳು, ನಮ್ಮ ನಡೆ ನುಡಿ, ನಮ್ಮ ಎಲ್ಲಾ ಕಾರ್ಯಗಳು ಎಲ್ಲವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತವನು ಪರಿಶುದ್ಧಾತ್ಮನಾಗಿದ್ದಾನೆ. It is then and there that your Christian life becomes beautiful. ಆಗ ಮಾತ್ರವೇ ನಮ್ಮ ಕ್ರೈಸ್ತ ಜೀವಿತವು ಬಹಳ ಸುಂದರವಾಗಿ ತೋರಲ್ಪಡುತ್ತದೆ, ಸುಂದರವಾಗಿ ಇರಲು ಸಾಧ್ಯವಾಗುತ್ತದೆ. Many people, when they come to the church, they are charismatic, they are energetic, they are spiritual, they are religious. ಅನೇಕರು ಸಭೆಗೆ ಬರುವಾಗ ಆತ್ಮೀಯರಾಗಿ ಮಾತ್ರವಲ್ಲ, ಆತ್ಮಿಕವಾದಂತಹ ಚಟುವಟಿಕೆಗಳಲ್ಲಿ ಆತ್ಮಿಕವಾಗಿ ನಡೆಸಲ್ಪಡುವವರಾಗಿ ತೋರಿಸಲ್ಪಡುತ್ತಾರೆ. But when they go back to their home, ಆದರೆ ಅವರು ಮನೆಗೆ ಹಿಂತಿರುಗಿ ಹೋಗುವಾಗ many a time they are not spiritual, they become ordinary like other people. ಆದರೆ ಸಾಧಾರಣವಾದಂತ ವ್ಯಕ್ತಿಗಳು ಜೀವಿಸುವ ರೀತಿಯಲ್ಲಿ ಅವರು ಸಹ ಜೀವಿಸುತ್ತಾ ಇರ್ತಾರೆ, ಅವರು ಆತ್ಮಿಕರಾಗಿ ಇರುವುದಿಲ್ಲ. Once you are born again, baptized, you are different. ಒಂದು ಸಾರಿ ನಾವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಪವಿತ್ರಾತ್ಮರಿಂದ ತುಂಬಲ್ಪಡುವುದಾದರೆ ನಾವು ವ್ಯತ್ಯಾಸವಾಗಿರುತ್ತೇವೆ. Hallelujah. Hallelujah. ഒരിക്കൽ ഒരു പ്രായമുള്ള ഒരു അമ്മച്ചി, ಒಂದು ಸಾರಿ ಪ್ರಾಯ ಇರುವಂತ ಒಂದು ತಾಯಿ ഇങ്ങനെ പറഞ്ഞു, ಈ ಪ್ರಕಾರವಾಗಿ ಹೇಳಿದ್ರು, പരിശുദ്ധാത്മാവിനോട് പറഞ്ഞു, ಪರಿಶುದ್ಧಾತ್ಮ ನನಗೆ ಈ ಪ್ರಕಾರವಾಗಿ ಹೇಳಿದರು, വേണമെങ്കിൽ വന്നോണം, തുള്ളിക്കോണം, പൊക്കോണം. ಬೇಕಾದ್ರೆ ಬರಬಹುದು, ತುಂಬಿಕೊಳ್ಳಬಹುದು, ಇದು ಕುಣಿದಾಡಬಹುದು, ನಂತರವಾಗಿ ನೀವು ಹೋಗಬಹುದು. വേണമെങ്കിൽ വന്നോണം, കേറിക്കോണം, തുള്ളിക്കോണം, പൊക്കോണം. ಬೇಕಾದರೆ ಬರಬಹುದು, ತುಂಬಿಸಿಕೊಳ್ಳಬಹುದು, ಇಲ್ಲದ್ರೆ ಹತ್ತಿಕೊಳ್ಳಬಹುದು, ಕುಣಿಯಬಹುದು, ನಂತರವಾಗಿ ಹೋಗಬಹುದು. Holy Spirit is not like that. ದೇವರಾತ್ಮನು ಆ ರೀತಿಯಲ್ಲಿ ಅಲ್ಲ. ഡീമൺ സ്പിരിറ്റ് അങ്ങനെയാണ്. ಆದ್ರೆ ದುರಾತ್ಮಗಳು ಹಾಗೆ. പരിശുദ്ധാത്മാവ് എപ്പോഴും നമ്മുടെ കൂടെ വസിക്കുന്ന ആത്മാവാണ്. ಆದರೆ ದೇವರಾತ್ಮನ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವ ಆತನ ನಮ್ಮ ಜೊತೆಯಲ್ಲಿ ವಾಸ ಮಾಡುವವನಾಗಿರುತ್ತಾನೆ. യേശു കർത്താവ് പറഞ്ഞു, എന്നേക്കും നിങ്ങളോടുകൂടെ ഇരിക്കേണ്ടതിന് മറ്റൊരു കാര്യസ്ഥനെ ഞാൻ അയക്കും. ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇರುವುದಕ್ಕೋಸ್ಕರವಾಗಿ ಕಳಿಸಿಕೊಟ್ಟಂತಹ ಈ ಸಹಾಯಕನು ಪರಿಶುದ್ಧಾತ್ಮನಾಗಿದ್ದಾನೆ. Day in day out Holy Spirit is with you. ಈ ದಿನದಿಂದ ದಿನಕ್ಕೆ ಮಾತ್ರ ಹಗಲು ರಾತ್ರಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವವನಾಗಿದ್ದಾನೆ ಈ ಪರಿಶುದ್ಧಾತ್ಮನು. Whether you are at home or you are in the college or you are in the school, in the workplace or church, Holy Spirit is there. ಮನೆಯಲ್ಲಿ ಇರಬಹುದು ಅಥವಾ ಸಭೆಯಲ್ಲಿ ಇರಬಹುದು, ಕಾಲೇಜಿನಲ್ಲಿ ಇರಬಹುದು ಅಥವಾ ಶಾಲೆಯಲ್ಲಿ ಇರಬಹುದು, ಎಲ್ಲಾ ಸಮಯದಲ್ಲೂ ಎಲ್ಲಾ ಕಡೆಗಳಲ್ಲಿ ಆತ ನಮ್ಮ ಜೊತೆಯಲ್ಲಿ ಇರುವಂತ ಪರಿಶುದ್ಧಾತ್ಮನು. എല്ലായിടത്തും പരിശുദ്ധാത്മാവിനെ നമുക്ക് ആവശ്യമുണ്ട്. എല്ലാ കടകളിലും പരിശുദ്ധാത്മന അഗത്യത്തെ നമുക്ക് ಇದೆ. ക്രിസ്തീയ ജീവിതത്തിൽ നമ്മളെ ജയാളിയാക്കി തീർക്കുന്നത് പരിശുദ്ധാത്മാവാണ്. ಕ್ರೈಸ್ತರ ಜೀವಿತವನ್ನು ಒಂದು ಜಯಕರವಾಗಿ ನಡೆಸುವವನು, ನಡೆಸುವಂತೆ ಮಾಡುವವನು, ನಡೆಸಲ್ಪಡುವವನು ನಮ್ಮ ಪರಿಶುದ್ಧಾತ್ಮನಾಗಿದ್ದಾನೆ. ആദം പാപം ചെയ്തപ്പോൾ, ಆದಾಮನು ಪಾಪ ಮಾಡಿದಾಗ അവന്റെ ആത്മ മനുഷ്യൻ ഇരുണ്ടുപോയി. ಆತನ ಆತ್ಮಿಕವಾದಂತಹ ಮನುಷ್ಯನು ಕತ್ತಲೆಯಲ್ಲಿ ಹೋದನು. ബോഡി, സോൾ ആൻഡ് സ്പിരിറ്റ്, മൂന്ന് ഘടകങ്ങൾ കൂടുന്നതാണ് മനുഷ്യൻ എന്ന് പറയുന്നത്. ಆತ್ಮ, ಪ್ರಾಣ, ಶರೀರ ಇದು ಮೂರು ಕೂಡಿದ್ರೆ ಮಾತ್ರ ಒಂದು ಪರಿಪೂರ್ಣವಾದಂತಹ ಮನುಷ್ಯನಾಗಲು ಸಾಧ್ಯ. ആദം പാപം ചെയ്തപ്പോൾ അവന്റെ അകത്തെ മനുഷ്യൻ ഇരുണ്ടു പോകുവാനിടയായി. ಆದರೆ ಆದಾಮನು ಪಾಪ ಮಾಡಿದಾಗ ಈ ಆದಾಮನ ಒಳಗಡೆ ಅದು ಕತ್ತಲೆ ಆವರಿಸಿಕೊಂಡದನ್ನು ನಾವು ನೋಡುತ್ತೇವೆ. അതുകൊണ്ടാണ് റോമർക്ക് എഴുതിയ ലേഖനത്തിൽ ഇങ്ങനെ എഴുതിയിരിക്കുന്നത്, ಆದ್ದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಪ್ರಕಾರವಾಗಿ ನಾವು
എല്ലാവരും പാപം ചെയ്ത് ദൈവ തേജസ് ഇല്ലാത്തവരായി തീർന്നു. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. പാപത്തിന്റെ ശമ്പളം മരണമത്രേ. ಪಾಪದ ಸಂಬಳ ಮರಣ. എന്നാൽ കർത്താവായ യേശുക്രിസ്തുവിൽ കൂടിയുള്ള ദൈവത്തിന്റെ ദാനം നിത്യജീവൻ. ಆದರೆ ದೇವರ ಉಚಿತಾರ್ಥ ವರ ನಿತ್ಯ ಜೀವವಾಗಿದೆ. പാപം ചെയ്ത് തേജസ് നഷ്ടപ്പെട്ടു പോയ മനുഷ്യനെ തിരിച്ചു കൊണ്ടുവരുവാനാണ് യേശു ഈ ലോകത്തിലേക്ക് വന്നത്. ಪಾಪ ಮಾಡಿ ದೇವರ ತೇಜಸ್ಸನ್ನು ಕಳೆದುಕೊಂಡಂತ ವ್ಯಕ್ತಿಯನ್ನು ಹಿಂತಿರುಗಿ ಬರಮಾಡಿಕೊಂಡು ಬರುವಂತದ್ದು ಯೇಸು ಕ್ರಿಸ್ತನಾಗಿದ್ದಾನೆ. അതുകൊണ്ട് നമ്മൾ യേശുവിനെ രക്ഷകനായി സ്വീകരിക്കുമ്പോൾ, ಆದುದರಿಂದ ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ആ അനുഭവത്തിന് ബോൺ അഗൈൻ അല്ലെങ്കിൽ വീണ്ടും ജനനം എന്നാണ് പറയുന്നത്. ಆ ಒಂದು ಅನುಭವಕ್ಕೆ ತಿರುಗಿ ಕ್ರೈಸ್ತನಲ್ಲಿ ಜನಿಸುವಂತದ್ದು ಅಂತೇಳಿ ನಾವು ನೋಡುತ್ತೇವೆ. ಬಾರ್ನ್ ಅಗೇನ್ ಅಂತ ಹೇಳುತ್ತೇವೆ. ഹല്ലേലൂയ. ಹಲ್ಲೆಲೂಯಾ. നമ്മൾ വീണ്ടും ജനനം പ്രാപിക്കുമ്പോൾ, ನಾವು ಪುನಃ ನಾವು ಜನನವನ್ನು ಹೊಂದಿಕೊಳ್ಳುವಾಗ നമ്മുടെ അകത്ത് നടക്കുന്ന പ്രക്രിയ പ്രോസസ്സിന് പറയുന്നത് റീജനറേഷൻ, പുതിയ ജനനം. ನಡೆಯುವಂತ ಕೆಲವೊಂದು ಕ್ರಿಯೆಗಳಿಗೆ ಕಾರ್ಯಗಳಿಗೆ ರೀಜನರೇಷನ್ ಅಂದ್ರೆ ಪುನಃ ಒಂದು ಜನ್ಮ ಅಂತೇಳಿ ನಾವು ಹೇಳುತ್ತೇವೆ. ഹല്ലേലൂയ. ಹಲ್ಲೆಲೂಯಾ. നമ്മുടെ കയ്യിലിരിക്കുന്ന മൊബൈലിന്റെ ബാറ്ററി ഡെഡ് ആയി പോയാൽ, ನಮ್ಮ ಕೈಗಳಲ್ಲಿರುವಂತಹ ಮೊಬೈಲ್ ಬ್ಯಾಟರಿ ಡೆಡ್ ಆದರೆ, നമ്മൾ ആ ബാറ്ററി മാറി പുതിയ ബാറ്ററി അതിനകത്തിടുന്നത് പോലെ, ಅಂದ್ರೆ ಆ ಒಂದು ಹಳೆಯ ಬ್ಯಾಟರಿಯನ್ನು ತೆಗೆದು ಹೊಸ ಬ್ಯಾಟರಿಯನ್ನು ಅದು ಇಡುವ ರೀತಿಯಲ್ಲಿ അകത്തെ കെട്ടുപോയ ആത്മ മനുഷ്യനെ പരിശുദ്ധാത്മാവ് പുതുതാക്കുകയാണ് ചെയ്യുന്നത്. യേശു നമ്മുടെ അകത്തേക്ക് വരുമ്പോൾ ಒಳಗಡೆ ಕೆಟ್ಟು ಹೋದಂತ ಈ ಆತ್ಮನನ್ನು ತೆಗೆದು ಹೊಸತ್ತು ನೂತನ ಪಡಿಸುವಂತದ್ದಾಗಿದೆ ಈ ಪರಿಶುದ್ಧಾತ್ಮನ ಕಾರ್ಯ. പരിശുദ്ധാത്മാവ് നമ്മുടെ അകത്ത് വരുമ്പോൾ ಪರಿಶುದ್ಧಾತ್ಮನ ನಮ್ಮ ಒಳಗಡೆ ಬರುವಾಗ നമുക്കൊരു വലിയ ആനന്ദമുണ്ടാകും, ನಮಗೆ ದೊಡ್ಡ ಒಂದು ಆನಂದ ಉಂಟಾಗುತ್ತದೆ, ആത്മശക്തി ഉണ്ടാകും. ಆತ್ಮನ ಶಕ್ತಿ ಉಂಟಾಗುತ್ತದೆ. അത് മാത്രമല്ല, റീജനറേഷൻ, പുതുക്കമുണ്ടാകും. ಅದು ಮಾತ್ರವಲ್ಲ, ಹೊಸ ಒಂದು ಜನ್ಮ ಉಂಟಾಗುತ್ತದೆ. അപ്പോൾ നമ്മുടെ ചിന്തകൾ പുതുതാകും, ಆಗ ನಮ್ಮ ಚಿಂತನೆಗಳು ಹೊಸದಾಗುತ್ತದೆ, സ്വഭാവം പുതുതാകും, ನಮ್ಮ ಸ್ವಭಾವಗಳು ಹೊಸತಾಗುತ್ತದೆ, മനോഭാവങ്ങൾ പുതുതാകും, ಮನೋಭಾವನೆಗಳು ಹೊಸತಾಗುತ್ತದೆ. മറ്റുള്ളവരോട് നമ്മൾ ഇടപെടുന്ന രീതികൾ പുതുതായി മാറും. ಮಾತ್ರವಲ್ಲ, ನಾವು ವ್ಯವಹರಿಸುವಂತ ರೀತಿಗಳೆಲ್ಲವೂ ಹೊಸತಾಗುತ್ತದೆ. നമ്മുടെ പഴയ മനുഷ്യന്റെ സ്വഭാവത്തെ മാറ്റുന്നതാണ് പരിശുദ്ധാത്മാവിന്റെ പ്രക്രിയ. ನಮ್ಮ ಹಳೆಯ ಮನುಷ್ಯನ ಸ್ವಭಾವಗಳನ್ನು ನೀಗಿಸುವಂತದ್ದಾಗಿದೆ ಈ ಹೊಸ ಮನುಷ್ಯನ ಕಾರ್ಯ. ഹല്ലേലൂയ. ಹಲ್ಲೆಲೂಯಾ. ഗലാത്യർക്ക് എഴുതിയ ലേഖനത്തിലേക്ക് നമുക്ക് മടങ്ങി വരാം. ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ನಾವು ಹಿಂತಿರುಗಿ ಬರೋಣ. ഗലാത്യ ലേഖനം 5-ാം അധ്യായത്തിൽ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಈ ರೀತಿ ಓದುತ್ತೇವೆ. അവിടെ പൗലോസ് പറയുന്നത്, ಅಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ആത്മാവിനെ അനുസരിച്ച് നടപ്പിൻ, ಆತ್ಮನಿಂದ ನಡೆಸಲ್ಪಡುವವರಾಗಿರಿ, എന്നാൽ ജഡാഭിലാഷം നിങ്ങൾ നിവർത്തിക്കുകയില്ല. ಆಗ ಶರೀರದ ಅಭಿಲಾಷೆಗಳು ಎಷ್ಟು ಮಾತ್ರಕ್ಕೂ ನಿಮ್ಮಲ್ಲಿ ನೆರವೇರುವುದಿಲ್ಲ. ജഡാഭിലാഷവും ആത്മാവിന്റെ അഭിലാഷം അല്ലെങ്കിൽ ആഗ്രഹവും തമ്മിൽ വ്യത്യാസമുണ്ട്. ಯಾಕೆಂದರೆ ಶರೀರ ಭಾವದ ಅಭಿಲಾಷೆಗೂ ಆತ್ಮನ ಅಭಿಲಾಷೆಗೂ ವ್ಯತ್ಯಾಸವಿದೆ. അപ്പോൾ ഒരു കോൺഫ്ലിക്റ്റ് ഉണ്ട്, ഒരു യുദ്ധമുണ്ട്. ಅಲ್ಲಿ ಒಂದು ಭಿನ್ನಾಭಿಪ್ರಾಯವಿದೆ, ಮಾತ್ರವಲ್ಲ ಅಲ್ಲಿ ಒಂದು ವಿರೋಧತ್ವ ಇದೆ, ಅಲ್ಲಿ ಒಂದು ಎದುರುವಿಕೆ ಇದೆ. പരിശുദ്ധാത്മാവ് നമ്മെ കൊണ്ടുപോകുന്ന ഡയറക്ഷനിൽ നിന്ന് ಪರಿಶುದ್ಧಾತ್ಮನ ನಮ್ಮನ್ನು ಕರೆದುಕೊಂಡು ಹೋಗುವಂತ ಆ ಒಂದು ದಿಕ್ಕಿನಿಂದ മറ്റൊരു ഡയറക്ഷനിലേക്ക് പോകാനുള്ള ഒരു ആഗ്രഹം നമ്മുടെ ശരീരത്തിൽ കിടപ്പുണ്ട്. ಇನ್ನೊಂದು ದಿಕ್ಕಿಗೆ ಹೋಗಬೇಕು ಅಂತ ಹೇಳಿ ಈ ಒಂದು ಶರೀರದ ಅಭಿಲಾಷೆ ನಮ್ಮನ್ನು ಏನ್ ಮಾಡ್ತದೆ, ಒತ್ತಾಯ ಮಾಡ್ತಾ ಇರ್ತದೆ. അതുകൊണ്ടാണ് റോമർക്ക് എഴുതിയ ലേഖനം 7-ാം അധ്യായത്തിൽ പൗലോസ് പറയുന്നത്, ಆದ್ದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲನು ಈ ಪ್ರಕಾರವಾಗಿ ಬರೆದಿದ್ದಾರೆ, പാപത്തിന് അധീനമായ ഈ ശരീരത്തിൽ അയ്യോ എന്നെ ആർ വിടുവിക്കും. ಅಯ್ಯೋ, ಪಾಪದ ಅಧೀನವಾಗಿರುವಂತಹ ಈ ಒಂದು ಶರೀರದಿಂದ ಯಾರು ನನ್ನನ್ನು ಬಿಡಿಸುತ್ತಾರೆ? ദൈവത്തിന്റെ ഇഷ്ടം ചെയ്യണമെന്ന് എനിക്ക് ഉള്ളം കൊണ്ട് ആഗ്രഹമുണ്ട്. ದೇವರ ಚಿತ್ತವನ್ನು ನಾನು ಮಾಡಬೇಕು, ದೇವರ ಇಷ್ಟದಲ್ಲಿ ನಾನು ನಡೆಯಬೇಕು ಅಂತೇಳಿ ನನಗೆ ತುಂಬಾ ಇಷ್ಟ ಇದೆ. പക്ഷേ എന്റെ ശരീരത്തിൽ വേറൊരു പ്രമാണം വ്യാപരിക്കുന്നു. ಆದರೆ ನನ್ನ ಶರೀರದಲ್ಲಿ ಇನ್ನೊಂದು ಪ್ರಮಾಣವು ನಡೆಯುತ್ತಾ ಇದೆ. നുണ പറയരുതെന്ന് എനിക്ക് ആഗ്രഹമുണ്ട്. ನಾನು ಇದೆಲ್ಲ ಹೇಳಬಾರ್ದು ಅಂತೇಳಿ ನನಗೆ ಆಸೆ ಇದೆ. പക്ഷെ സാഹചര്യം വരുമ്പോൾ നുണ പറയാനായിട്ടുള്ള സമ്മർദ്ദം എനിക്ക് ഉണ്ടാകുകയാണ്. ಆದರೆ ಸಂದರ್ಭ ಸನ್ನಿವೇಶಗಳು ಬರುವಾಗ ಸುಳ್ಳು ಹೇಳುವಂತಹ ಒಂದು ಮಾತುಗಳು ಹೊರಗಡೆ ಬಂದು ಬಿಡ್ತದೆ. ചീത്ത സിനിമകളൊന്നും കാണരുതെന്ന് ആഗ്രഹമുണ്ട്. ಬೇಡವಾದಂತ ಅಶ್ಲೀಲವಾದಂತ ಚಿತ್ರಗಳನ್ನು ಸಿನಿಮಾಗಳನ್ನು ನೋಡಬಾರ್ದು ಅಂತೇಳಿ ನನಗೆ ಇಷ್ಟವಿದೆ. പക്ഷേ സാത്താൻ നിന്നെ പ്രഷറൈസ് ചെയ്തിട്ട് നീ ചില സന്ദർഭത്തിൽ പിടിവിട്ട് ചിലതൊക്കെ ചെയ്യുക. ಆದರೆ ಸೈತಾನನು ಕೆಲವೊಂದು ನಿನ್ನನ್ನು ಅಧೀನದಲ್ಲಿ ಇಟ್ಟುಕೊಂಡು ನಿನಗೆ ಮಾಡು ಅಂತೇಳಿ ಪ್ರೇರೇಪಣೆ ಕೊಡುವುದರಿಂದ ನೀ ಕೆಲವೊಮ್ಮೆ ಮಾಡ್ತಿ. രക്ഷിക്കപ്പെട്ട ദൈവ പൈതലാണെങ്കിലും നിന്റെ അകത്തൊരു
കോൺഫ്ലിക്റ്റ് ഉണ്ട്, ഒരു ദ്വന്ദ്വ യുദ്ധം നടക്കുന്നുണ്ട്. ಆದರೆ ನೀನು ರಕ್ಷಣೆ ಹೊಂದಿರುವಂತಹ ದೇವರ ಮಗನಾಗಿದ್ರು ಸಹ ಒಳಗಡೆ ಒಂದು ಗೊಂದಲ ಇದೆ, ವಿರೋಧತ್ವ ಇದೆ, ಒಂದು ಯುದ್ಧ ನಡೆಯುತ್ತಲೇ ಇರುತ್ತದೆ. ഹല്ലേലൂയ. ഹല്ലേലൂയ. അതുകൊണ്ടാണ് നിന്റെ ഉള്ളിൽ ഒരു കോൺഫ്ലിക്റ്റ് ഉണ്ട്, നീ അതിനെ കോൺക്വസ്റ്റ് ചെയ്യണം, നീ അതിനെ ജയിക്കണം. ಆದುದರಿಂದ ಒಳಗಡೆ ನಡೆಯುವಂತಹ ಪ್ರತಿಯೊಂದು ಯುದ್ಧದಕ್ಕೂ ನೀನು ಜಯವನ್ನು ಹೊಂದಿಕೊಳ್ಳಬೇಕು. കയീനോട് ദൈവം പറഞ്ഞു, പാപം നിന്റെ വാതിക്കൽ കിടക്കുന്നു, അതിന്റെ ആഗ്രഹം നിന്നോടാകുന്നു, നീയോ അതിനെ ജയിക്കണം. ಕಾಯಿನನಿಗೆ ದೇವರು ಹೇಳಿದ್ರು, ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡುತ್ತದೆ, ನೀನು ಯಾಕೆ ಪಾಪ ಮಾಡಬೇಕು ಅಂತ ಹೇಳಿ ಇದ್ದೀಯಾ, ಪಾಪವು ನಿನ್ನ ಬಾಗಿಲಲ್ಲಿಯೇ ಕಾದುಕೊಂಡಿದೆ ಅಂತೇಳಿ ದೇವರು ಹೇಳಿದನು. Hallelujah. Hallelujah. So the Holy Spirit will enable you to overcome the flesh. ಆದ್ದರಿಂದ ಶರೀರದ ಎಲ್ಲಾ ಅಭಿಲಾಷೆಗಳನ್ನು ಜಯಿಸಿ ಬರುವಂತೆ ಕೃಪೆ ತೋರಿಸುವವನು ಈ ಪರಿಶುದ್ಧಾತ್ಮನಾಗಿದ್ದಾನೆ. ഇവിടെ ഗലാത്യ ലേഖനത്തിൽ ಇಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ജഡാഭിലാഷത്തെ കുറിച്ച് പൗലോസ് വ്യക്തമാക്കുന്നുണ്ട്. ಶರೀರದ ಅಭಿಲಾಷೆಯ ಕುರಿತು ಸ್ಪಷ್ಟವಾಗಿ ಪೌಲನು ಬರೆದಿದ್ದಾನೆ. എന്തൊക്കെയാണ് ജഡാഭിലാഷം? ಏನೆಲ್ಲ ಆಗಿದೆ ಶರೀರದ ಅಭಿಲಾಷೆಗಳು? 5-ാം അധ്യായത്തിന്റെ 18 മുതലുള്ള വാക്യങ്ങൾ നമുക്ക് വായിക്കാം. 16 മുതലുള്ള വാക്യങ്ങൾ വായിക്കാം. 5ನೇ ಅಧ್ಯಾಯದ 16ನೇ ವಾಕ್ಯದಿಂದ ಪುನಃ ಒಂದು ಸಾರಿ ಓದಿಕೊಳ್ಳುವ. ನಾನು ಹೇಳುವುದೇನೆಂದರೆ verse 19, 19ನೇ ವಚನ. ജഡത്തിന്റെ പ്രവൃത്തികളോ ദുർനടപ്പ്, അശുദ്ധി, ദുഷ്കാമം, വിഗ്രഹാരാധന, ആഭിചാരം, പക, പിണക്കം, ജാരശങ്ക, ക്രോധം, ശാഠ്യം, ദ്വന്ദ്വപക്ഷം, ഭിന്നത, അസൂയ, മദ്യപാനം, വെറിക്കൂത്ത് മുതലായവ എന്ന് വെളിവാകുന്നു. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೋಲ್ತನ ಇಂಥವುಗಳೇ. There is a long list of different kinds of sins. ಇಲ್ಲಿ ಶರೀರ ಕರ್ಮದ ಕುರಿತು ಅನೇಕ ಪಟ್ಟಿಯನ್ನೇ ಇಲ್ಲಿ ಬರೆದಿದ್ದಾರೆ. Sensual sin, ಅಂದ್ರೆ ಮಾಡಲಿಕ್ಕೆ ಇರುವಂತ ಕೆಲವೊಂದು ಕಾರ್ಯಗಳು, ಪಾಪಗಳು. superstitious sin, ಮಾತ್ರವಲ್ಲ അന്ധവിശ്വാസങ്ങളുള്ള പാപം, വിഗ്രഹാരാധന, ಅಂಧವಿಶ್ವಾಸದ ಒಂದು ಪಾಪಗಳು, ವಿಗ್ರಹಾರಾಧನೆ. social sin, സമൂഹത്തിൽ മറ്റുള്ളവരോട് ചെയ്യുന്ന പാപം. ಮಾತ್ರವಲ್ಲ ಸಮೂಹದವರ ಜೊತೆಯಲ್ಲಿ, ಇತರರ ಜೊತೆಯಲ್ಲಿ ಮಾಡುವಂತ ಕೆಲವೊಂದು ಪಾಪ. So different kinds of sin. ಅಂದ್ರೆ ವಿವಿಧ ರೀತಿಯಾದಂತ ಪಾಪಗಳು. But here Paul is asking us ಆದ್ರೆ ಇಲ್ಲಿ ನಾವು ಕೇಳುವುದಾದರೆ, to crucify the flesh. ನಾವು ನಮ್ಮ ಶರೀರವನ್ನು ಶಿಲುಬೆಗೆ ಹಾಕುವವರಾಗಿರಬೇಕು. Hallelujah. Hallelujah. So the natural man gives you a drive to commit all these sins in your life. ಅಂದ್ರೆ ಶಾರೀರಿಕವಾಗಿ ಜೀವಿಸುವಂತ ಮನುಷ್ಯನು ಈ ಎಲ್ಲ ಪಾಪಕ್ಕೆ ಒಳಗಾಗುತ್ತಾನೆ. സ്വാഭാവിക മനുഷ്യൻ, നമ്മുടെ സാധാരണ മനുഷ്യൻ, നമ്മുടെ അകത്തുനിന്ന് ഈ പാപപ്രകൃതിയുണ്ട്, ഇത് ചെയ്യാൻ നമ്മളെ പ്രേരിപ്പിക്കും. ಅಂದ್ರೆ ಸ್ವಾಭಾವಿಕವಾಗಿ ಮನುಷ್ಯನು ನಮ್ಮ ಒಳಗಡೆ ಇದ್ದಾನೆ. ಈ ಒಂದು ಮನುಷ್ಯನು ಈ ಎಲ್ಲ ಪಾಪಗಳನ್ನು ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತಲೇ ಇರುತ್ತಾನೆ. രക്ഷിക്കപ്പെട്ടെങ്കിലും ರಕ್ಷಣೆ ಹೊಂದಿರುವುದಾದರೂ ಸಹ, രക്ഷിക്കപ്പെടുന്നതിന് മുമ്പ് നിങ്ങൾ ചെയ്തുകൊണ്ടിരുന്ന പാപത്തിൽ തുടരാൻ പിശാച് നിങ്ങളെ പ്രേരിപ്പിക്കും. ಅಂದ್ರೆ ರಕ್ಷಣೆ ಬರೋದಕ್ಕಿಂತ ಮುಂಚಿತವಾಗಿ ಮಾಡುತ್ತಿದ್ದಂತ ಪಾಪಕ್ಕೆ ಅಂದ್ರೆ ಪಾಪವನ್ನು ಮಾಡುವುದಕ್ಕೆ ರಕ್ಷಣೆ ಬಂದ ನಂತರವಾಗಿ ಸಾತನ ಪ್ರೇರೇಪಣೆ ಕೊಡುತ್ತಲೇ ಇರುತ್ತಾನೆ. എന്നാൽ നാം ആ അഭിലാഷങ്ങളെ ക്രൂശിക്കണമെന്നാണ് ദൈവവചനം പറയുന്നത്. ಆದರೆ ನಾವಾದರೂ ಆ ಎಲ್ಲ ಅಭಿಲಾಷೆಗಳನ್ನು ಶಿಲುಬೆಗೆ ಹಾಕಬೇಕು ಅಂತೇಳಿ ದೇವರ ಆತ್ಮನೇ ಹೇಳುತ್ತಾನೆ. അത് ക്രൂശിക്കാത്തത് കൊണ്ടാണ് സഭകളിൽ പലപ്പോഴും ഈ പ്രശ്നങ്ങൾ ഉണ്ടാകുന്നത്. ಶಿಲುಬೆಗೆ ಹಾಕದೇ ಇದ್ದ ನಿಮಿತ್ತವಾಗಿ ಸಭೆಗಳಲ್ಲಿ ಇಂತಹ ಕಾರ್ಯಗಳು ಪ್ರಕಟವಾಗಿ ಬರುತ್ತದೆ. പകയും പിണക്കവും ദ്വന്ദ്വപക്ഷവും എല്ലാം അവിടെ ഉണ്ടാകുന്നു. ಹಾಗೆ ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ ಇದೆಲ್ಲವೂ ಬರುತ್ತದೆ. രക്ഷിക്കപ്പെട്ട ദൈവമക്കളുടെ വീട്ടിൽ ಈ ಪ್ರಶ್ನೆಗಳು ഉണ്ടാകുന്നു. ರಕ್ಷಣೆ ಬಂದಿರುವಂತಹವರ ಮನೆಯಲ್ಲೂ ಸಹ, ಕುಟುಂಬಗಳಲ್ಲಿಯೂ ಇಂತಹ ಸ್ವಭಾವಗಳು ಪ್ರಕಟವಾಗಿ ಹೊರಬರುತ್ತದೆ. എന്നാൽ ഇത് ജഡത്തിന്റെ പ്രവൃത്തികളാണ്, നമ്മിൽ അത് സംഭവിക്കാൻ പാടില്ല. ಆದರೆ ಇದೆಲ್ಲವೂ ಶರೀರದ ಸ್ವಭಾವಗಳು, ಇದ್ಯಾವುದು ನಮ್ಮಲ್ಲಿ ಸಂಭವಿಸಬಾರದು. ഹല്ലേലൂയ. ಹಲ್ಲೆಲೂಯಾ. ആമേൻ. അസൂയ നമ്മളിൽ ഉണ്ടാകാൻ പാടില്ല. ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಇರಬಾರದು. പകയുണ്ടാകാൻ പാടില്ല. ಹಾಗೆತನ ನಮ್ಮ ಒಳಗಡೆ ಇರಬಾರದು. ഞാൻ അനേകരെ കൗൺസിൽ ചെയ്തിട്ടുണ്ട്. ನಾನು ಅನೇಕರಿಗೆ ಕೌನ್ಸಿಲಿಂಗ್ ಮಾಡಿರುತ್ತೇನೆ. പല പ്രശ്നങ്ങളുടെയും പിന്നിൽ
ಅನೇಕ ಸಮಸ್ಯೆಗಳ ಹಿಂದೆ അവരുടെ ഉള്ളിലുള്ള അൺഫോർഗിവ്നെസ്, മറ്റുള്ളവരോട് ക്ഷമിക്കാത്തത്, ಅವರ ಒಳಗಡೆ ಇದೆಲ್ಲ ರೋಗ ಬರುವುದಕ್ಕೆ ಕಾರಣವೇನೆಂದರೆ ಅವರು ಇತರರನ್ನು ಕ್ಷಮಾಪಣೆ ಕೊಡದೇ ಇರುವುದೇ ಕಾರಣವಾಗಿರುತ್ತದೆ. അവരുടെ ഉള്ളിലെ കയ്പ്, പക, വിദ്വേഷം, ബിറ്റർനെസ്, ഇതൊക്കെയാണ് ಅವರ ಒಳಗಡೆ ಇದು ಅಂದ್ರೆ ಜಗಳ, ಹೊಟ್ಟೆ ಕಿಚ್ಚು ಮಾತ್ರವಲ್ಲ, ಸಿಟ್ಟು, ಇದು ಮತ್ಸರ, ಇದೆಲ್ಲವನ್ನು ಹಿಡಿದು ഇട്ടിട്ടുകൊണ്ടിರುತ್ತಾರೆ. പല രോഗങ്ങൾക്കും പ്രശ്നങ്ങൾക്കും കാരണമെന്ന് പറയുന്നത് അവരുടെ അകത്ത് അനേകരോട് ക്ഷമിക്കാത്തതാണ്, അവരുടെ ഉള്ളിലിരിക്കുന്ന ബിറ്റർനെസ് ആണ്. ಅನೇಕರು ರೋಗಿಗಳಾಗಿ ಆಗುವುದಕ್ಕೆ ಕಾರಣವೇನೆಂದರೆ ಅವರು ಇತರರನ್ನು ಮನಪೂರ್ವಕವಾಗಿ ಕ್ಷಮಿಸದೇ ಇರುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು ಮಾತ್ರವಲ್ಲ, ಇತರರ ಮೇಲೆ ಒಂದು ಅಗಿತನ ಇಟ್ಟುಕೊಳ್ಳುವಂಥದ್ದು ಅವರನ್ನು ರೋಗಿಯನ್ನಾಗಿ ಮಾರ್ಪಡಿಸುತ್ತಾ ಇದೆ. നമ്മൾ പുറമേ കാണുന്നത് പോലെയല്ല, പല വ്യക്തികളും ആന്തരിക സംഘർഷമുള്ളവരാണ്. ಅಂದರೆ ನಾವು ಹೊರಗಡೆ ನೋಡುವ ರೀತಿಯಲ್ಲಿ ಅಲ್ಲ, ಒಳಗಡೆ ಇರುವಂತಹ ಒಂದು ವ್ಯಕ್ತಿತ್ವ ಅದು ಬೇರೆ ರೀತಿಯಲ್ಲಿ ಇರುತ್ತದೆ. ചില വ്യക്തികളുടെ കുടുംബ ജീവിതം ശരിയാകാത്തത്, ಕೆಲವೊಬ್ಬರ ಜೀವಿತದಲ್ಲಿ ಅವರ ಕುಟುಂಬ ಜೀವಿತವು ಸರಿಯಾಗದೇ ಇರುವುದಕ್ಕೆ ಕಾರಣ വർഷങ്ങൾക്ക് മുമ്പ് അവർ അനുഭവിച്ച മുറിവുകൾ ഇന്നും, പ്രശ്നങ്ങളിൽ കൂടെ വന്ന മുറിവുകൾ ഇന്നും ഹൃദയത്തിൽ ഉണങ്ങാത്തത് കൊണ്ടാണ്. ಅಂದ್ರೆ ವರ್ಷಗಳಿಂದ ಏನೋ ಒಂದು ನೋವನ್ನು ಅನುಭವಿಸುತ್ತಾ ಇರುತ್ತಾರೆ, ಆದರೆ ಅದನ್ನು ಅವರು ಮರೆತಿರುವುದಿಲ್ಲ, ಆದರೆ ಅದು ವೇದನೆಯನ್ನು ಅವರ ಒಳಗಡೆ ಇಟ್ಟುಕೊಂಡೇ ಇರುತ್ತಾರೆ. ಅದಕ್ಕೋಸ್ಕರವಾಗಿ ಅವರ ಕುಟುಂಬ ಜೀವಿತದಲ್ಲಿ ಸಮೃದ್ಧಿಯಾಗಿ ಸಂತೋಷವಾಗಿ ಇರಲು ಅವರಿಗೆ ಸಾಧ್ಯವಾಗುತ್ತಾ ಇರುವುದಿಲ್ಲ. വർഷങ്ങൾക്ക് മുമ്പ് ജീവിതത്തിൽ അനുഭവിച്ച പ്രശ്നങ്ങളുടെ ട്രോമയിൽ നിന്ന്, ആ പ്രശ്നത്തിൻ്റെ അനന്തരമായി ഉണ്ടാകുന്ന പ്രത്യാഘാതങ്ങൾ, വേദന, അത് മുറിവുകൾ കരിയാത്തത് കൊണ്ട് ഉണ്ടാകുന്ന വ്യക്തിത്വത്തിലെ പ്രശ്നങ്ങളാണ് അനേകരുടെ വ്യക്തി ജീവിതത്തിലെ കാരണം. ಅನೇಕರ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಹಾದು ಹೋಗಿರ್ತಾರೆ, ಅನೇಕ ನೋವುಗಳನ್ನು ಹಾದು ಹೋಗಿರ್ತಾರೆ, ಅದನ್ನು ಮರೆಯಲು ಸಾಧ್ಯವಿಲ್ಲದಂತ ಇರುವಂತಹ ಪರಿಸ್ಥಿತಿಗಳು ಅವರ ಜೀವಿತದಲ್ಲಿ ಇರುತ್ತದೆ. ಅದಕ್ಕೋಸ್ಕರವಾಗಿ ಅವರು ಸಂತೋಷಕರವಾಗಿ, ಸಮೃದ್ಧಿಕರವಾಗಿ ಅವರಿಗೆ ಜೀವಿಸಲು ಸಾಧ್ಯವಾಗದ ರೀತಿಯ ಪರಿಸ್ಥಿತಿಯಲ್ಲಿ ಅವರು ಹೋಗ್ತಾ ಇರುತ್ತಾರೆ. ചില സ്ത്രീകൾ ഇങ്ങനെ പറയാറുണ്ട്, ಕೆಲವೊಂದು ಸ್ತ್ರೀಯರು ಈ ಪ್ರಕಾರವಾಗಿ ಹೇಳುತ್ತಾರೆ, 15 വർഷം മുമ്പ് നിങ്ങളുടെ അമ്മ, ഹസ്ബൻഡിന്റെ അമ്മ തന്നോട് പറഞ്ഞ, മദർ ഇൻ ലോ തന്നോട് പറഞ്ഞ വാക്കുകൾ, അങ്ങനെയുള്ള പ്രശ്നങ്ങൾ 15 വർഷം കഴിഞ്ഞിട്ട് അവർക്ക് മറക്കാൻ കഴിയുന്നില്ല. ಅಂದ್ರೆ 15 ವರ್ಷಕ್ಕಿಂತ ಹಿಂದೆ ನಿಮ್ಮ ತಾಯಿಯವರು ಅಂದ್ರೆ ನನ್ನ ಅತ್ತೆ ಇಷ್ಟು ನೋವಿನ ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ನನಗೆ ಮರೆಯಲು ಸಾಧ್ಯವಿಲ್ಲ ಅಂತೇಳಿ ಅವರು ಅದನ್ನೇ ಗುಣಗುಟ್ಟುತ್ತಾ ಇರ್ತಾರೆ. ചില കുഞ്ഞുങ്ങളെ കൗൺസിൽ ചെയ്യുമ്പോൾ, ಕೆಲವೊಂದು ಮಕ್ಕಳಿಗೆ ನಾವು ಕೌನ್ಸಿಲಿಂಗ್ ಮಾಡುವಾಗ അവരുടെ ചെറുപ്പത്തിൽ, ചൈൽഡ്ഹുഡ് ഡേയ്സിൽ, ഇൻഫൻസിയിൽ അവരുടെ പേരൻസിൽ നിന്നോ മറ്റുള്ളവരിൽ നിന്നോ ഉണ്ടായ പ്രശ്നങ്ങൾ ഇന്നും മറക്കാൻ കഴിയാത്തത് അവരുടെ വ്യക്തിത്വത്തെ അലട്ടിക്കൊണ്ടിരിക്കുകയാണ്. ಅಂದ್ರೆ ಆ ಚಿಕ್ಕ ಪ್ರಾಯದಲ್ಲಿ ಅವರ ಪೋಷಕರಾಗಿರ್ಬಹುದು ಅಥವಾ ಯಾರು ಅವರನ್ನು ನೋಡಿಕೊಳ್ಳುವವರಾಗಿರ್ಬಹುದು, ಅವರ ಮನಸ್ಸನ್ನು ನೋಯಿಸಿರುವುದಾದರೆ ಆ ಒಂದು ಮಾತು ಅವರ ಮನಸ್ಸಿನಲ್ಲೇ ಇಟ್ಟುಕೊಂಡು ಅದರಲ್ಲೇ ಅವರು ನೋವನ್ನು ಅನುಭವಿಸುತ್ತಾ ಇರ್ತಾರೆ. ಅವರು ಸಮೃದ್ಧಿಯಾಗಿ ಬೆಳೆಯುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. പാസ്റ്ററിനെ ഏൽപ്പിച്ചിരിക്കുന്ന വിഷയം ഹോളി ലൈഫ്, വിശുദ്ധ ജീവിതം എന്നുള്ളതാണ്. ಅಂದರೆ ನಮಗೆ ಪಾಸ್ಟರ್ ಅವರು ಕಲಿಸಿಕೊಟ್ಟಿರುವಂಥದ್ದು, ತೋರಿಸುವಂಥದ್ದು ಒಂದು ಪರಿಶುದ್ಧವಾದಂಥ ಜೀವಿತ ಅಂತ ಹೇಳಿ. വിശുദ്ധ ജീവിതം എന്ന് പറഞ്ഞാൽ ഒരു തികഞ്ഞ വ്യക്തിത്വത്തിന്, ഒരു ഹോൾസം പേഴ്സണാലിറ്റിക്ക് നമ്മൾ ഉടമയായി മാറണം. ಅಂದ್ರೆ ಪರಿಶುದ್ಧವಾದಂಥ ಜೀವಿತ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ನಾವು ಹೊರಗಡೆ ತೋರಿಸುವಂಥದ್ದು ಆಗಿರುತ್ತದೆ. നമ്മുടെ അകത്തെ മുറിവുകളെല്ലാം ഉണങ്ങണം. ನಮ್ಮ ಒಳಗಡೆ ಇರುವಂಥ ಎಲ್ಲಾ ನೋವುಗಳನ್ನು ನಾವು ತೆಗೆದುಹಾಕಬೇಕು. ഹല്ലേലൂയ. ಹಲ್ಲೆಲೂಯಾ. എങ്കിൽ മാത്രമേ മറ്റുള്ളവരെ നമുക്ക് സ്നേഹിക്കാൻ കഴിയൂ. ಆಗ ಮಾತ್ರವೇ ನಾವು ಇತರರನ್ನು ಸರಿಯಾಗಿ ಪ್ರೀತಿಸಲು ಸಾಧ್ಯ. വിശുദ്ധിയെ കുറിച്ച് ചിന്തിക്കുമ്പോൾ ആളുകൾ ചിന്തിക്കുന്നത് സെക്സ്വൽ സിൻ എന്നുള്ളതാണ്. അത് ചെയ്യാതിരുന്ന കുഴപ്പമില്ല. ಅಂದ್ರೆ ಪರಿಶುದ್ಧತೆ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಸಹ ಹೋಗುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಅದು ಇದು ಅಂತಹ ಕೆಟ್ಟ ಪಾಪಗಳಲ್ಲಿ ಅಂತಗಳನ್ನು ಮಾತ್ರ ಅವರು ಯೋಚಿಸುತ್ತಾ ಇರ್ತಾರೆ. ಅದೆಲ್ಲ ನಾನು ಹೇಳ್ತಾ ಇರುವಂಥದ್ದು. അതൊരു പ്രധാനപ്പെട്ട വിഷയമാണ്. പക്ഷേ അത് മാത്രമല്ല, ಅದು ಪ್ರಧಾನವಾದಂಥ ವಿಷಯವಾಗಿದ್ರು ಸಹ ಅದೆಲ್ಲ ನಾನು ಹೇಳ್ತಾ ಇರುವಂಥದ್ದು. എന്നാൽ നമ്മുടെ ഉള്ളിൽ പക, കയ്പ്, വിദ്വേഷം, ഭിന്നത ഇങ്ങനെയുള്ളവ ഉണ്ടാകാൻ പാടില്ല. ಆದರೆ ನಮ್ಮ ಒಳಗಡೆ ಅಗೆತನ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಅಗೆತನವನ್ನು ನಾವು ಯಾವುದನ್ನು ಸಹ ಇಟ್ಟುಕೊಳ್ಳಬಾರದು. ಇಂಥದ್ದು ಯಾವುದು ಸಹ ನಮ್ಮನ್ನು ಆಳ್ವಿಕೆ ಮಾಡಬಾರದು. നമ്മുടെ അകത്ത് യേശുവിന്റെ സ്വഭാവം ഉണ്ടാകണം. ನಮ್ಮ ಒಳಗಡೆ ಯೇಸು ಕ್ರಿಸ್ತನ ಸ್ವಭಾವವು ಬರಬೇಕು. നമ്മുടെ അകത്ത് യേശുവിന്റെ സ്വഭാവം നൽകുവാൻ പരിശുദ്ധാത്മാവിന് മാത്രമേ കഴിയുകയുള്ളൂ. ನಮ್ಮ ಒಳಗಡೆ ಯೇಸು ಕ್ರಿಸ್ತನ ಸ್ವಭಾವವನ್ನು ಬರಮಾಡುವುದಕ್ಕೆ ದೇವರ ಆತ್ಮನಿಗೆ ಮಾತ್ರ ಸಾಧ್ಯ. ജയകരമായ ക്രിസ്തീയ ജീവിതം നയിക്കണമെങ്കിൽ പരിശുദ്ധാത്മാവിന്റെ സഹായം നിങ്ങൾ ആവശ്യപ്പെടണം. ಜಯಕರವಾದಂಥ ಕ್ರೈಸ್ತರ
ಜೀವಿತವನ್ನು ನಾವು ಜೀವಿಸಬೇಕಾದ ಪರಿಶುದ್ಧಾತ್ಮನ ಸಹಾಯ ನಮಗೆ ಅಗತ್ಯವಾಗಿ ಬೇಕಾಗಿದೆ. പരിശുദ്ധാത്മാവ് നിങ്ങളിൽ വരുമ്പോൾ എപ്പോഴും ദൈവാത്മാവ് നിങ്ങൾക്ക് ജയം തന്നുകൊണ്ടിരിക്കും. ಪರಿಶುದ್ಧಾತ್ಮನ ನಮ್ಮ ಒಳಗಡೆ ಇರುವುದಾದ್ರೆ ಯಾವಾಗಲೂ ಆತ ನಮಗೆ ಜಯವನ್ನು ಕೊಡುತ್ತಲೇ ಇರುತ್ತಾನೆ. അടുത്ത വാക്യങ്ങളിൽ നമ്മൾ വായിക്കുന്നത് ആത്മാവിന്റെ ഫലത്തെക്കുറിച്ചാണ്. ನಂತರವಾಗಿ ನಾವು ಓದುವಂತದ್ದೇನೆಂದರೆ ಪರಿಶುದ್ಧಾತ್ಮನ ಫಲಗಳ ಕುರಿತಾಗಿ ನಾವು ಓದುತ್ತೇವೆ. നിങ്ങൾക്ക് എല്ലാവർക്കും ഒരു പക്ഷെ കാണാതെ പറയാൻ അറിയായിരിക്കും. ನಿಮ್ಮೆಲ್ಲರಿಗೂ ಸಹ ಅದು ನೋಡದೆ ಹೇಳಲಿಕ್ಕೆ ಬಾಯ್ಪಾಠವಾಗಿರಬಹುದು, ಗೊತ್ತಿರಬಹುದು. ആത്മാവിന്റെ ഫലം ഇതിന്റെ ഓപ്പോസിറ്റ് ആണ്. ಆದರೆ ಪವಿತ್ರಾತ್ಮನ ಫಲಗಳು ಇದಕ್ಕೆ ವಿರೋಧವಾಗಿಯೇ ಇರುತ್ತದೆ. ಶರೀರದ ಪಾವದ ಕರ್ಮಕ್ಕೂ ಇದು ಆತ್ಮನ ಫಲಗಳು ಎರಡು ಸಹ ತದ್ವಿರೋಧವಾಗಿದೆ. ഒന്നാമത്തെ ഫലം നിങ്ങൾക്കറിയാം, സ്നേഹം. ಒಂದನೇ ಫಲ ನಿಮಗೆ ಗೊತ್ತುಂಟು, ಪ್ರೀತಿ. സ്നേഹം. ಪ್ರೀತಿ. 1 കൊരിന്ത്യർ 13 അധ്യായത്തിൽ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ പൗലോസ് ഇങ്ങനെയാണ് ಪೌಲನು ಈ പറയുന്നത്, ಪ್ರಕಾರವಾಗಿ ಹೇಳುತ್ತಿದ್ದಾನೆ, സ്നേഹം ദീർഘമായി ക്ഷമിക്കുന്നു. ಪ್ರೀತಿಯು ಬಹು ತಾಳ್ಮೆ ಉಳ್ಳದ್ದು, ಅದು ದೀರ್ಘ ಕಾಲದಲ್ಲಿರುವಂತದನ್ನು ಶ್ರಮಿಸುವಂತದ್ದಾಗಿರುತ್ತದೆ. ഈ പോയിന്റുകളും ഈ റെഫറൻസ് ഒക്കെ നിങ്ങൾ എഴുതിയെടുക്കണം. ಈ ಒಂದು ಅಂಶಗಳನ್ನು, ಈ ಒಂದು ಪಾಯಿಂಟ್ಗಳನ್ನು, ಈ ಒಂದು ರೆಫರೆನ್ಸ್ಗಳನ್ನು ನೀವು ಬರೆದಿಟ್ಟುಕೊಳ್ಳಿರಿ. ബൈബിൾ പറയുന്ന സ്നേഹം എന്ന് പറയുന്നത് മറ്റുള്ളവരെ കാണിക്കുന്ന ഷോ ഓഫ് ലവ് അല്ല. ಅಂದ್ರೆ ಬೈಬಲ್ ಹೇಳುವಂತ ಪ್ರೀತಿ ಅಂದ್ರೆ ಇತರರಿಗೆ ನಾವು ತೋರಿಸುವಂತ ಪ್ರೀತಿಯನ್ನಲ್ಲ ಅದು ಹೇಳುವಂಥದ್ದು. ചിലരെ ഉള്ളിൽ വിഷമം ഉള്ളപ്പോഴും ഹഗ് ചെയ്യും, സ്നേഹം കാണിക്കും, പക്ഷെ അവരുടെ ഉള്ളിൽ അപ്പോഴും ಕ್ಷಮಿക്കപ്പെടാത്ത ಸ್ವಭಾವമുണ്ട്. ಆದರೆ ಕೆಲವೊಬ್ಬರು ಪ್ರೀತಿ ಅಂತ ಹೇಳಿದ ಕೂಡಲೇ ಅವರು ಹೊರ ತೋರಿಸುವಂಥದ್ದು ಏನಂತೇಳಿ ಅವರು ಇತರರನ್ನು ಬಂದು ಅಪ್ಪಿಕೊಳ್ಳುತ್ತಾರೆ, ಮುದ್ದಿಡುತ್ತಾರೆ ಅಂಥದ್ದಲ್ಲ. ಆದರೆ ಅವರ ಒಳಗಡೆ ಅವರ ಮೇಲೆ ಕಹಿ ಭಾವನೆ, ಅಗೆತನ ಇರುತ್ತದೆ. ಅಂತಹ ಪ್ರೀತಿಯನ್ನಲ್ಲ ನನ್ನ ದೇವರು ನಿಮ್ಮಿಂದ ಎದುರು ನೋಡುವಂಥದ್ದು. എന്നാൽ യേശു പറയുന്ന സ്നേഹം, ಯೇಸು ಹೇಳುವಂತ ಪ್ರೀತಿ ദീർഘമായി ക്ഷമിക്കുന്ന സ്നേഹം, ದೀರ್ಘವಾಗಿ ಕ್ಷಮಿಸುವಂತ ಪ್ರೀತಿ. When you have the love of the Holy Spirit, ಯಾವಾಗ ಪರಿಶುದ್ಧಾತ್ಮನ ಪ್ರೀತಿ ನಮ್ಮಲ್ಲಿ ಇರುತ್ತದೋ, you will forgive other people. ಆಗ ನಾವು ಇತರರನ್ನು ಮನಪೂರ್ವಕವಾಗಿ ಕ್ಷಮಿಸುತ್ತೇವೆ. പത്രോസ് യേശുവിന്റെ അടുക്കൽ വന്നിട്ട് ചോദിച്ചു, ಪೇತ್ರನು ಯೇಸುವಿನ ಬಳಿಗೆ ಬಂದು ಕೇಳಿದನು, എന്റെ സഹോദരനോട് തെറ്റ് ചെയ്താൽ എത്ര പ്രാവശ്യം ക്ഷമിക്കണം? ನನ್ನ ಸಹೋದರನು ನನಗೆ ವಿರುದ್ಧವಾಗಿ ತಪ್ಪು ಮಾಡಿದರೆ ನಾನು ಎಷ್ಟು ಸಾರಿ ಕ್ಷಮಿಸಬೇಕು ಅಂತ ಹೇಳಿ ಪೇತ್ರನು ಕೇಳುತ್ತಾನೆ. 7 പ്രാവശ്യം ക്ഷമിച്ചാൽ മതിയോ? 7 ಸಾರಿ ಕ್ಷಮಿಸಿದ್ರೆ ಸಾಕಾ? യേശു പറഞ്ഞു 70 വട്ടം ക്ഷമിക്കണം. 7 ಅಲ್ಲ 70 ಸಾಲ ಕ್ಷಮಿಸಬೇಕು എന്ന് പറഞ്ഞാൽ 490 ടൈംസ്, ಅಂದ್ರೆ 490 ಸಲ ಕ್ಷಮಿಸಬೇಕು. ഹല്ലേലൂയ, ഹല്ലേലൂയ. നമ്മളിൽ എത്ര പേർ many a time we reach the fag end of our forgiveness. ಅಂದ್ರೆ ಅನೇಕ ಸಾರಿ ನಾವು ಕ್ಷಮಿಸಲು ಆಗದ ರೀತಿಯಲ್ಲಿಯೇ ನಾವು ಇರುತ್ತೇವೆ. നമ്മൾ ക്ഷമിച്ചു മടുക്കാറുണ്ട്. ಅಂದ್ರೆ ನಾವು ಕ್ಷಮಿಸುವುದಕ್ಕೆ ಬೇಸರ ಪಟ್ಕೊಳ್ತೇವೆ. എന്നാൽ യേശു പറഞ്ഞു, ഒരു തെറ്റ് ചെയ്തിട്ട് നമ്മുടെ അടുത്ത് നിന്ന് ക്ഷമ ചോദിച്ചാൽ, ಆದ್ರೆ ಒಂದು ವ್ಯಕ್ತಿ ತಪ್ಪು ಮಾಡಿ ನಮ್ಮ ಬಳಿ ಬಂದು ಕ್ಷಮೆ ಕೇಳಿದರೆ, ഞാൻ തെറ്റിപ്പോയെന്ന് പറഞ്ഞാൽ, ಅಯ್ಯೋ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ, ನಾನು ಕ್ಷಮಿಸಿದ್ದು ಕೇಳಿದರೆ, വീണ്ടും വീണ്ടും നീ ക്ഷമിക്കണം. ನಾನು ಪುನಃ 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 ಅವರನ್ನು ಕ್ಷಮಿಸುತ್ತಲೇ ಇರಬೇಕು. അതാണ് ദൈവ സ്നേഹം എന്ന് പറയുന്നത്. ಅದೇ ಆಗಿದೆ ದೇವರ ಪ್ರೀತಿ. ആത്മാവിന്റെ ഫലം സ്നേഹമാണ്. ಆತ್ಮನ ಫಲದ ಮೊದಲನೆಯದಾಗಿದೆ ಪ್ರೀತಿ. തെറ്റ് ചെയ്ത ഭർത്താവിനോട് ഭാര്യ ക്ഷമിക്കുന്നു, ತಪ್ಪು ಮಾಡುವಂತ ಗಂಡನಿಗೆ ಹೆಂಡತಿಯಾದವಳು ಕ್ಷಮಿಸಬೇಕು. തെറ്റ് ചെയ്ത ഭാര്യയോട് ഭർത്താവ് ക്ഷമിക്കുന്നു, ತಪ್ಪು ಮಾಡಿದಂತ ಹೆಂಡತಿಗೆ ಗಂಡನು ಮನಪೂರ್ವಕವಾಗಿ ಕ್ಷಮಿಸಬೇಕು. മദർ ഇൻ ലോയോട് ക്ഷമിക്കുന്നു, ಅತ್ತೆಗೆ ಕ್ಷಮಿಸಬೇಕು. സിസ്റ്റർ ഇൻ ലോയോട് ക്ഷമിക്കുന്നു, ನಾದಿನಿಗೆ ಕ್ಷಮಿಸಬೇಕು. ഹല്ലേലൂയ, ಹಲ್ಲೆಲೂಯ, ಪ್ರೈಸ್ ಗಾಡ್. in Kerala our culture, ನಮ್ಮ ಕೇರಳದಲ್ಲಿ ಒಂದು ನಮ್ಮ ಕಲ್ಚರ್ ഞങ്ങളുടെ കൾച്ചറിൽ മദർ ഇൻ ലോ ഈസ് ലൈക്ക് ദ ഓപ്പോസിഷൻ ലീഡർ. ಅಂದ್ರೆ പ്രതിപക്ഷം പോലെയാണ്. ಅತ್ತೆಯವರು ಬಹಳ ವಿರೋಧ ಪಕ್ಷವಾಗಿರ್ತಾರೆ. So when we counsel, main problem comes from mother-in-law, father-in-law, sister-in-law. ಅಂದ್ರೆ ನಾವು ಕೌನ್ಸಿಲಿಂಗ್ಗೆ ಹೋಗ್ಬೇಕಾದ್ರೆ ಬಹಳ ವಿರೋಧತ್ವ ಬರುವಂತದ್ದು ವಿರೋಧ ಪಕ್ಷಗಳು ಅಂತ ಹೇಳ್ತಾರೆ. ಯಾರಂತ ಹೇಳಿದ್ರೆ ಅತ್ತೆ, ಮಾವ, ನಾದಿನಿ. A Christian psychologist from America, ಅಂದ್ರೆ ಕ್ರಿಶ್ಚಿಯನ್ ಸೈಕಾಲಜಿ ಅಂದ್ರೆ ಅಮೆರಿಕದಿಂದ ಅವರು ಹೇಳುವುದೇನೆಂದರೆ, he said, in America when he counsels people, ಅವರು ಅಮೆರಿಕದಲ್ಲಿದ್ದಾರೆ, ಅವರು ಕೌನ್ಸಿಲಿಂಗ್ ಮಾಡುವುದಾದರೆ all the problems are personal, but here കേരളത്തിൽ ചെയ്യുമ്പം അതെല്ലാം മദർ ഇൻ ലോ, ഫാദർ ഇൻ ലോ, സിസ്റ്റർ ഇൻ ലോ ಪ್ರಾಬ್ಲಮ್. ಅಲ್ಲಿ ಎಲ್ಲ ತಪ್ಪು ಏನಂತ ಹೇಳಿದ್ರೆ ಸ್ವತಃ ಅವರೇ ತಪ್ಪು ಮಾಡಿರ್ತಾರೆ, ಅದನ್ನು ಅವರು ಸರಿಪಡಿಸ್ಕೊಳ್ತಾರೆ. ಆದರೆ ಇಲ್ಲಿ ಈ ಕಡೆ ಬಂದರೆ ಅದು ಅವರ ತಪ್ಪಾಗಿರೋದಿಲ್ಲ, ಇತರರ ತಪ್ಪು. ಅಂದರೆ ಅತ್ತೆಯವರ ತಪ್ಪು, ಮಾವನವರ ತಪ್ಪು, ನಾದ್ನಿಯವರ ತಪ್ಪು, ಅಂಥವರ ತಪ್ಪೇ ಆಗಿರ್ತದೆ. പലപ്പോഴും ಅನೇಕ ಸಾರಿ ಮದರ್ ಇನ್ ಲೋ ಸೀಸ್ ಡಾಟರ್ ಇನ್ ಲೋ ಆಸ್ ದ ಎನಿಮಿ.
ಅತ್ತೆ ಸೊಸೆ ಇಬ್ಬರು ಒಬ್ಬರಿಗೊಬ್ಬರು ವಿರೋಧ ಪಕ್ಷಗಳಾಗಿರ್ತಾರೆ. Daughter-in-law sees mother-in-law as the opposition leader. ನಂತರವಾಗಿ ಆ ಸೊಸೆಯವರು ಅತ್ತೆಯವರಿಗೆ ಹೇಳ್ತಾರೆ, ಇವರು ನೀವು ವಿರೋಧ ಪಕ್ಷವಾಗಿದ್ದೀರಿ ಅಂತ ಹೇಳಿ. In Kerala Legislative Assembly, ಅಂದ್ರೆ Niyama Sabha, ಕೇರಳದಲ್ಲಿ ನೇಮ ಸಭೆ ಉಂಟು. ಅಲ್ಲಿ whatever the ruling party does, the opposition party will oppose. ಅಂದ್ರೆ ಯಾವುದೇ ರೀತಿಯಾದಂತ ಒಂದು ನಿಯಮಗಳು ಬಂದ್ರೆ ವಿರೋಧ ಪಕ್ಷದಲ್ಲಿ ಇರುವವರು ತದ್ವಿರೋಧವಾಗಿಯೇ ಅದನ್ನು ಮಾಡ್ತಾ ಇರ್ತಾರೆ, ತದ್ವಿರೋಧವಾದದನ್ನೇ ಹೇಳ್ತಾ ಇರ್ತಾರೆ. Whether good or bad, they will just oppose. ಅಂದ್ರೆ ಒಳ್ಳೆದಾಗ್ಲಿ ಕೆಟ್ಟದಾಗಲಿ ಅದಕ್ಕೆಲ್ಲವನ್ನು ವಿರೋಧತ್ವವನ್ನು ತೋರಿಸ್ತಲೇ ಇರ್ತಾರೆ. In many families it is like that. Whatever the daughter-in-law does, mother-in-law is against it. ಅಂದ್ರೆ ಕುಟುಂಬಗಳಲ್ಲಿ ಅದೇ ಆಗಿರ್ತದೆ. ಒಳ್ಳೆಯದನ್ನು ಅಪೇಕ್ಷಿಸಿ ಒಳ್ಳೆಯದನ್ನು ಹೇಳುತ್ತಾ ಇರುವುದಾದರೆ ಅತ್ತೆಯವರು ಅದಕ್ಕೆ ವಿರೋಧವಾಗಿರ್ತಾರೆ, ಅಥವಾ ಸೊಸೆಯವರು ಅದಕ್ಕೆ ವಿರೋಧವಾಗಿರ್ತಾರೆ. Maybe in Karnataka the culture is different. ಅದೇ ಕರ್ನಾಟಕದಲ್ಲಿ ಗೊತ್ತಿಲ್ಲ ನನಗೆ. Praise the Lord. Praise the Lord. Maybe everywhere this problem is there. ಎಲ್ಲಾ ಕಡೆಗಳಲ್ಲಿ ಇಂಥ ಸಮಸ್ಯೆಗಳು ಇರ್ತದೆ. Hallelujah. Hallelujah. But how can you overcome this problem? ಆದರೆ ಸಮಸ್ಯೆಗಳು ಬರುವುದು ಸಹಜ. ಆ ಸಮಸ್ಯೆಗಳನ್ನು ನಾವು ಯಾವ ರೀತಿಯಲ್ಲಿ ಜಯಿಸಿ ಮುಂದೆ ಹೋಗಲು ಸಾಧ್ಯ? ಸ್ನೇಹಂ ದೀರ್ಘമായി ಕ್ಷಮಿക്കുന്നു. ಪ್ರೀತಿಯು ಬಹಳ ತಾಳ್ಮೆ ಉಳ್ಳದ್ದು, ಅದು ಪೂರ್ಣವಾಗಿ ಕ್ಷಮಿಸುತ್ತದೆ. Even when people does all the bad things to you, you can forgive, you can love them when you have the love that Holy Spirit gives you. ನಮಗೆ ಎಷ್ಟೇ ವಿರುದ್ಧವಾಗಿ ನಮಗೆ ವಿರೋಧತ್ವಗಳನ್ನು ಮಾಡಿದ್ರು ಸಹ ನಾವು ಕ್ಷಮಿಸುವವರಾಗಿರಬೇಕು, ಯಾಕೆಂದ್ರೆ ದೇವರಾತ್ಮನ ಪ್ರೀತಿ ಉಳ್ಳವನಾಗಿದ್ದಾನೆ. Hallelujah. Hallelujah. നിങ്ങൾക്ക് പരിശുദ്ധാത്മ നിറവിന്റെ ജയകരമായ ജീവിതം നയിക്കണമെങ്കിൽ പരിശുദ്ധാത്മാവിനെ നിങ്ങൾ അനുസരിച്ച് നടക്കണം. ನಾವು ಪ್ರೀತಿ ಉಳ್ಳವರಾಗಿ ಜಯಕರವಾಗಿ ನಾವು ಜೀವಿತವನ್ನು ಜೀವಿಸಬೇಕಾದ್ರೆ ಪರಿಶುದ್ಧಾತ್ಮನು ಕೊಡುವಂತಹ ಪ್ರೀತಿಯನ್ನು ಧರಿಸಿಕೊಂಡು ಜಯಕರವಾಗಿ ಮುಂದೆ ಜೀವಿಸಬಹುದು. ഹല്ലേലൂയ. ഹല്ലേലൂയ. പരിശുദ്ധാത്മാവിനെ അനുസരിക്കുന്നത് നിങ്ങൾക്ക് ഇഷ്ടമാണോ? ಪರಿಶುದ್ಧಾತ್ಮನಿಗೆ ನೀವು ಅಂದ್ರೆ ಪರಿಶುದ್ಧಾತ್ಮ ನನ್ನ ಜೀವಿತದಲ್ಲಿ ಪರಿಪೂರ್ಣವಾಗಿ ಹತೋಟಿ ಇಟ್ಟುಕೊಳ್ಳಬೇಕು ಅಂತ ನೀವು ಬಯಸುತ್ತೀರಾ? ಕೊಲೋಸ್ಯർക്ക് ಎഴുതിയ ലേഖനം, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ാം അധ്യായം 3ನೇ ಅಧ್ಯಾಯ അതിന്റെ ആരംഭവാക്യങ്ങൾ വായിക്കുമ്പോൾ ಅದರ ಮೊದಲನೇ ವಾಕ್ಯಗಳನ್ನು ನಾವು ಓದುವುದಾದರೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. പൗലോസുടെ 3 കാര്യങ്ങളാണ് ഈ ലേഖനത്തിൽ പറയുന്നത്. പൗലನು ഈ ಒಂದು പത്രികയിൽ 3 കാര്യಗಳನ್ನು ಹೇಳುತ್ತಿದ್ದಾನೆ. 3ാം അധ്യായത്തിൽ 3 കാര്യങ്ങൾ പറയുന്നുണ്ട്. 3ನೇ ಅಧ್ಯಾಯದಲ್ಲಿ 3 ಕಾರ್ಯಗಳನ್ನು ಆತನು ಹೇಳುತ್ತಿದ್ದಾನೆ. ഒന്ന്, seek the heavenly, ಸ್ವರ್ಗೀಯമായതിനെ ಅನ್ವೇಷಿಪಿನ್. ಮೊದಲನಾಗಿ ನಾವು ಮೇಲಿರುವವುಗಳನ್ನು ಹುಡುಕುವವರಾಗಿರಬೇಕು. slay the earthly, ಭೌಮಿಕമായതിനെ ಮರಿಪಿಪಿನ್. ಮಾತ್ರವಲ್ಲ, ಭೂ ಸಂಬಂಧವಾದವುಗಳನ್ನು ನಾವು ಸಾಯಿಸಬೇಕು. and strengthen the Christly, ಕ್ರಿಸ್ತೀಯಮಾಯದಿനെ ಶಕ್ತೀಕರಿക്കുക. ನಂತರವಾಗಿ 3ನೇದಾಗಿ ಕ್ರಿಸ್ತನಲ್ಲಿ ನಮ್ಮನ್ನೇ ನಾವು ಬಲಪಡಿಸಿಕೊಳ್ಳಬೇಕು. ഹല്ലേലൂയ. ഹല്ലേലൂയ. നിങ്ങളുടെ അകത്തുള്ള ക്രിസ്തുവിന്റെ സ്വഭാവത്തെ നിങ്ങൾ ശക്തീകരിക്കണം. ನಮ್ಮ ಒಳಗಡೆ ಇರುವಂತ ಕ್ರಿಸ್ತನ ಸ್ವಭಾವಗಳನ್ನು ನಾವು ಬಲಪಡಿಸಿಕೊಳ್ಳುತ್ತಲೇ ಇರಬೇಕು. അതിന്റെ ആദ്യ ഭാഗത്ത് പൗലോസ് ഇങ്ങനെയാ പറയുന്നത്. ಅದರ ಮೊದಲನೇ ಭಾಗದಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, we died with Christ. യേശുക്രിസ്തുവിനോടുകൂടെ നമ്മൾ മരിച്ചു. ನಾವು ಕ್ರಿಸ್ತ ಯೇಸುವಿನಲ್ಲಿ ಸತ್ತವರಾಗಿದ್ದೇವೆ. പഴയ മനുഷ്യൻ മരിച്ചു. ಹಳೆಯ ಮನುಷ್ಯನು ಸತ್ತಿದ್ದಾನೆ. രക്ഷിക്കപ്പെട്ടപ്പോൾ പഴയ മനുഷ്യൻ മരിച്ചു. ಆ ರಕ್ಷಣೆಗೆ ಬಂದಂತ ಸಮಯದಲ್ಲಿ ಹಳೆಯ ಮನುಷ್ಯನು ಸತ್ತನು. സെയിന്റ് അഗസ്റ്റിൻ എന്ന് പറയുന്ന ഒരു വിശുദ്ധൻ, ಸೇಂಟ್ ಅಗಸ್ಟಿನ್ ಎಂಬುವಂತ ಒಂದು ಪರಿಶುದ್ಧ ಸಂತನು സഭാചരിത്രത്തിന്റെ ആരംഭകാലത്ത് റോമിൽ ജീവിച്ചിരുന്നു. ಸಭಾ ಚರಿತ್ರೆಯ ಆ ಮೊದಲನೇ ಆ ಒಂದು ಶತಮಾನದಲ್ಲಿ ಅವನು ರೋಮದಲ್ಲಿ ಆತನು ಜೀವಿಸುತ್ತಿದ್ದನು. അദ്ദേഹം ഒരിക്കൽ റോമിന്റെ തെരുവീതികളിൽ കൂടെ യാത്ര ചെയ്യുമ്പോൾ ಆ ಒಂದು ಸಾರಿ ಆತನು ರೋಮಿನ ಬೀದಿಗಳಲ್ಲಿ ಆತನು ಸಂಚರಿಸುತ್ತಿರುವಾಗ പുറകിൽ നിന്ന് ഒരു സ്ത്രീ കൈകൊട്ടി തന്നെ വിളിച്ചു. ಹೊರಗಡೆ ಇದ್ದಂತ ಸ್ತ್ರೀ ಕರಗಳನ್ನು ಚಾಚಿ ಅವಳು ಕರೆದಳು. അഗസ്റ്റിൻ, അഗസ്റ്റിൻ എന്ന് വിളിച്ചു. ಅಗಸ್ಟಿನ್, ಅಗಸ್ಟಿನ್ ಅವರೇ ಅಂತ ಹೇಳಿ ಕರೆದರು. കുറെ നേരം മിണ്ടാതെ മുമ്പോട്ട് പോയി നിന്ന് തിരിഞ്ഞു നോക്കിയിട്ട് അദ്ദേഹം പറഞ്ഞു, ಸ್ವಲ್ಪ ಸಮಯ ಮೌನವಾಗಿದ್ದು ಅವರು ಮುಂದಕ್ಕೆ ಹೋದ ನಂತರವಾಗಿ ಅವರು ಹಿಂತಿರುಗಿ ನೋಡಿದರು. ആ അഗസ്റ്റിൻ മരിച്ചുപോയി, ഞാൻ പുതിയ അഗസ്റ്റിനാണ്. ಆಗ ಅವರು ಹೇಳಿದ್ರು, ಹಳೆಯ ಅಗಸ್ಟಿನ್ ಸತ್ತೋಗಿದ್ದಾರೆ, ಈಗ ನಾ ಇರುವಂತದ್ದು ಹೊಸ ಅಗಸ್ಟಿನ್. വളരെ പാപജീവനം നയിച്ച മോശപ്പെട്ട വ്യക്തിയായിരുന്നു അഗസ്റ്റിൻ. ಬಹಳ ಪಾಪದಲ್ಲಿ ಬಹಳ ಮೋಸಕರವಾಗಿ ಜೀವಿಸಿದಂತ ವ್ಯಕ್ತಿ ಆಗಿದ್ದಾರೆ ಆ ಅಗಸ್ಟಿನ್ ಅವರು. പക്ഷേ യേശുവിനെ കണ്ടുമുട്ടിയപ്പോൾ താൻ ഒരു പുതിയ വ്യക്തിയായി മാറി. ಆದರೆ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರವಾಗಿ ಅವರು ಹೊಸ ಜೀವಿತಕ್ಕೆ ಪ್ರವೇಶಿಸಿದರು, ಹೊಸ ಜೀವನವನ್ನು ಮಾಡಿದರು. പഴയ മനുഷ്യൻ മരിച്ചു.
ಹಳೆಯ ಮನುಷ್ಯನು ಸತ್ತನು. റോമാലേഖനം 6-ാം അധ്യായത്തിൽ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ പൗലോസ് സ്നാനത്തെ കുറിച്ച് പഠിപ്പിക്കുന്നുണ്ട്. ಪೌಲನು ದೀಕ್ಷಾ ಸ್ನಾನದ ಕುರಿತು ಆತನು ಕಲಿಸುತ್ತಿದ್ದಾನೆ. അവിടെ പൗലോസ് പറയുന്നത് ಅಲ್ಲಿ ಪೌಲನು ಹೇಳುವುದೇನೆಂದರೆ, പാപ സംബന്ധമായി മരിച്ചവരായ നാം. ಪಾಪ ಸಂಬಂಧದಲ್ಲಿ ಸತ್ತವರಾದಂತ ನಾವು. So when you accept Christ, you are dying to sin. ನಾವು ಯಾವಾಗ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡೆವೋ ಆಗ ನಾವು ಪಾಪದಲ್ಲಿ ಸತ್ತಿದ್ದೇವೆ. ആ മരിച്ച മനുഷ്യനെയാണ് സ്നാനത്തിൽ വെള്ളത്തിൽ കുഴിച്ചിടുന്നത്. ಸತ್ತಂತ ವ್ಯಕ್ತಿಯನ್ನೇ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಾದ್ರೆ ಸಮಾಧಿ ಮಾಡುವಂಥದ್ದು. മരിക്കാത്ത വ്യക്തിയെ കുഴിച്ചിടരുത്. ಸಾಯದೆ ಇರುವಂತಹ ಒಂದು ಮನುಷ್ಯನನ್ನು ನಾವು ಸಮಾಧಿ ಮಾಡಬಾರದು. കേരളത്തിൽ ഒരിക്കൽ ഒരു സ്നാനം നടക്കുമ്പോൾ ಕೇರಳದಲ್ಲಿ ಒಂದು ಸಾರಿ ದೀಕ್ಷಾ ಸ್ನಾನ ಕೊಡುವಾಗ ഒരു സീനിയർ പാസ്റ്റർ പുതിയ ഒരു വിശ്വാസിയെ സ്നാനപ്പെടുത്തുകയാണ്. ಒಂದು ಸೀನಿಯರ್ ಪಾಸ್ಟರ್ ಅವರು ಹೊಸದಾಗಿ ಬಂದಂತ ವಿಶ್ವಾಸಿಗೆ ದೀಕ್ಷಾ ಸ್ನಾನ ಕೊಡುತ್ತಿದ್ದಾರೆ. വെള്ളത്തിൽ ഇങ്ങനെ സ്നാനപ്പെടുത്തിയിട്ടും ಅವರು ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ನಾನ ಕೊಡುವಾಗ ഒരു കൈ മാത്രം വെള്ളത്തിന് മുകളിൽ ഇങ്ങനെ നിൽക്കുക. ಒಂದು ಕೈ ಮಾತ್ರ ನೀರಿನಲ್ಲಿ ಮುಳುಗುತ್ತಾ ಇಲ್ಲ, ಅದು ಕೈ ಮಾತ್ರ ಒಂದು ಮೇಲಕ್ಕೆ ಇತ್ತು. പാസ്റ്റർ വെള്ളത്തിൽ മുക്കാൻ നോക്കിയിട്ട് ഈ കൈ അവൻ പൊക്കി പിടിച്ചിരിക്കുക. ಅಂದ್ರೆ ಪಾಸ್ಟರ್ ಆ ಒಂದು ವ್ಯಕ್ತಿಯನ್ನು ಮುಳುಗಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಮುಳುಗಲಿಕ್ಕೆ ಹೋಗ್ತಾರೆ, ಆದ್ರೆ ಆ ಕೈಯನ್ನು ಮಾತ್ರ ಮುಳುಗಿಸ್ತಾ ಇಲ್ಲ. ചോദിച്ചപ്പോ അയാൾ പറഞ്ഞു, ഒരുത്തനിട്ടൂടെ ഒരു തല്ല് കൊടുക്കാനുണ്ട്, അത് കഴിഞ്ഞിട്ട് ഇത് മുക്കുന്നുള്ളൂ. ಪಾಸ್ಟರ್ ಅದನ್ನು ಮಾತ್ರ ಬಿಡಬೇಡಿ, ಯಾಕೆಂದ್ರೆ ನನಗೆ ಒಬ್ಬರಿಗೆ ಹೊಡಿಲಿಕ್ಕೆ ಉಂಟು, ಅದು ಹೊಡೆದಾದ ಮೇಲೆ ಈ ಕೈಗೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತೇನೆ ಅಂತ ಅವರು ಹೇಳಿದ್ರು. ഒരാൾക്കിട്ടൊരു തടി കൊടുക്കാനുണ്ട്, ಅದು കഴിഞ്ഞിട്ട് ಕೈ ಮುಕ್ಕಿ. ಒಂದು ವ್ಯಕ್ತಿಗೆ ನಾ ಹೊಡಿಲಿಕ್ಕೆ ಉಂಟು, ಅದಾದ ನಂತರವಾಗಿ ಈ ಕೈಗೆ ನಾ ದೀಕ್ಷಾ ಸ್ನಾನ ತೆಗೆದುಕೊಳ್ತೇನೆ ಅಂತ ಅವರು ಹೇಳಿದ್ರು. ಪಾಪ ಸಂಬಂಧವಾಗಿ ಮರಿಕಾತ ಯಾರು ಸ್ನಾನಪಡരുത്. ಪಾಪ ಸಂಬಂಧದಲ್ಲಿ ನೀನು ಸಾಯದೆ ಎಂದಿಗೂ ಸಹ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬಾರದು. ಹಲ್ಲೆಲೂಯ ಹಲ್ಲೆಲೂಯ. ಬೈಬಲ್ പറയുന്നു, ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ, ಕ್ರೂಸಿಫೈ ದ ಫ್ಲೆಶ್. ಶರೀರವನ್ನು ನಾವು ಶಿಲುಬೆಗೆ ಹಾಕಬೇಕು. ജഡാഭിലാഷത്തെ നിങ്ങൾ എന്ത് ചെയ്യണം? ക്രൂശിക്കണം. ನಾವು ಶರೀರ ಸ್ವಭಾವದಲ್ಲಿ ಇರುವುದು ಅದನ್ನು ನಾವು ಶಿಲುಬೆಗೆ ಹಾಕಬೇಕು. Some people, ചില ആൾക്കാർ ക്രൂശിക്കാറുണ്ട്. ಕೆಲವೊಂದು ವ್ಯಕ್ತಿಗಳು ಶಿಲುಬೆಗೆ ಹಾಕುತ್ತಾರೆ. പക്ഷെ ചിലര് പറയും, പാസ്റ്ററെ വെള്ളിയാഴ്ച ക്രൂശിച്ചു വിട്ട് ഞായറാഴ്ച ഉയർത്തെഴുന്നേറ്റതാണ്. ನಂತರವಾಗಿ ಶುಕ್ರವಾರದಲ್ಲಿ ಶಿಲುಬೆಗೆ ಹಾಕಿದ, ಆದ್ರೆ ಭಾನುವಾರದಲ್ಲಿ ಅವರು ಪುನರುತ್ಥಾನವಾದ್ರಲ್ಲ, ಅದೇ ಪ್ರಕಾರವಾಗಿ ಪಾಸ್ಟ್ರೆ. ചിലർ ഉപവാസ പ്രാർത്ഥനയ്ക്ക് തീരുമാനമെടുക്കും. ಕೆಲವೊಬ್ರು ಉಪವಾಸ ಪ್ರಾರ್ಥನೆಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ഇനി മേല ഞാൻ വഴക്കുണ്ടാക്കത്തില്ല, ಇನ್ನು ಯಾವ ಕಾರಣಕ್ಕೂ ಜಗಳ ಮಾಡುವುದಿಲ್ಲ, ഇനി പാപം ചെയ്യത്തില്ല, ಪಾಪ ಮಾಡುವುದಿಲ್ಲ, എല്ലാം ക്രൂശിച്ചു, ಎಲ್ಲವನ್ನು ಶಿಲುಬೆಗೆ ಹಾಕಿದ್ದೇನೆ. പക്ഷെ 3 ദിവസം കഴിയുമ്പോൾ ഉയർത്തെഴുന്നേൽക്കും. ನಂತರವಾಗಿ 3 ದಿನ ಆದ ನಂತರವಾಗಿ ಪುನರುತ್ಥಾನವಾದ ರೀತಿಯಲ್ಲಿ ಪುನರುತ್ಥಾನವಾಗುತ್ತದೆ. അങ്ങനെ ആകരുത്. ಆ ರೀತಿಯಲ್ಲಿ ಎಂದಿಗೂ ಆಗಬಾರದು. നമ്മുടെ ജഡത്തിന്റെ പ്രവൃത്തികളെ പൂർണ്ണമായി മരിപ്പിക്കണം. ನಾವು ನಮ್ಮ ಶರೀರದ ಎಲ್ಲಾ ಕರ್ಮಗಳನ್ನು, ಶರೀರದ ಎಲ್ಲಾ ರೀತಿಯ ಸ್ವಭಾವಗಳನ್ನು ನಾವು ಶಿಲುಬೆಗೆ ಏರಿಸಬೇಕು. പൗലോസ് ഉപയോഗിച്ചിരിക്കുന്ന പദം മോർട്ടിഫൈ എന്നുള്ളതാണ്, മരിപ്പിക്കുക. ಪೌಲನು ಅಲ್ಲಿ ಉಪಯೋಗಿಸಿರುವಂತ ಒಂದು ಪದ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ആ പാപം ചെയ്യാനുള്ള നമ്മുടെ ആ പ്രവണതയെ നമ്മൾ മരിപ്പിക്കണം. ಅಂದ್ರೆ ಪಾಪಕ್ಕೆ ಪ್ರೇರೇಪಣೆ ಕೊಡುವಂತದನ್ನು ನಾವು ಸಾಯಿಸಬೇಕು. ഹല്ലേലൂയ. ಹಲ್ಲೆಲೂಯ. അപ്പോൾ ക്രിസ്തുവിന്റെ ജീവൻ നിന്നിൽ വെളിപ്പെടും. ಆಗ ಮಾತ್ರ ಕ್ರಿಸ್ತನ ಜೀವಿತ ನಿನ್ನ ಮೂಲಕವಾಗಿ ಪ್ರಕಟವಾಗುತ್ತದೆ. ക്രിസ്തുവിന്റെ മരണം നിന്നിൽ വെളിപ്പെട്ടെങ്കിൽ മാത്രമേ, ಕ್ರಿಸ್ತನ ಮರಣ ನಿನ್ನಲ್ಲಿ ಪ್ರಕಟವಾದರೆ ಮಾತ್ರವೇ ക്രിസ്തുവിന്റെ ജീവൻ നിന്നിൽ വെളിപ്പെടുകയുള്ളൂ. ಕ್ರಿಸ್ತನ ಜೀವನ ನಿನ್ನಲ್ಲಿ ಪ್ರಕಟವಾಗುತ್ತದೆ. കൊലോസ്യ ലേഖനത്തിലേക്ക് നമുക്ക് വരാം. ಇಲ್ಲಿ ಕೊಲೋಸದವರ ಬರೆದ ಪತ್ರಿಕೆಗೆ ನಾವು ಬರೋಣ. കൊലോസ്യ ലേഖനത്തിൽ പൗലോസ് പറയുന്നത്, ಕೊಲೋಸ ಪತ್ರಿಕೆಯಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, സീക്ക് ദ ഹെവൻലി, സ്വർഗീയമായതിനെ അന്വേഷിക്കുക. ಸ್ವರ್ಗೀಯವಾದವುಗಳನ್ನು ನಾವು ಹುಡುಕುವರಾಗಿರಬೇಕು. നമ്മൾ ക്രിസ്തുവിനോടുകൂടെ മരിച്ചു, ನಾವು ಕ್ರಿಸ್ತನಲ್ಲಿ ಸತ್ತಿದ್ದೇವೆ. ഇപ്പൊ നമ്മൾ ജീവിക്കുന്നത്, we live in Christ. ಈಗ ನಾವು ಜೀವಿಸುತ್ತಾ ಇರುವಂತದ್ದು ಕ್ರಿಸ್ತನಲ್ಲಿ. ഹല്ലേലൂയ. ഹല്ലേലൂയ. we are raised with Christ. യേശു ക്രിസ്തുവിനോടുകൂടെ ഉയർത്തെഴുന്നേൽപ്പിച്ചിരിക്കുന്നു. ನಂತರವಾಗಿ ಕ್ರಿಸ್ತನು ಯಾವ ರೀತಿಯಲ್ಲಿ ಎದ್ದನೋ ಅದೇ ಪ್ರಕಾರವಾಗಿ ನಾವು ಸಹ ಎದ್ದಿದ್ದೇವೆ. What is our position in Christ? ಹಾಗಾದರೆ ಕ್ರಿಸ್ತನಲ್ಲಿ ನಮ್ಮ ಅರ್ಹತೆ ಏನು? എഫേസ്യ ലേഖനം 2-ാം അധ്യായത്തിൽ പൗലോസ് പറയുന്നത്, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ഉയർത്തെഴുന്നേൽപ്പിച്ച് നമ്മളെ അവനോടുകൂടെ, യേശുവിനോടുകൂടെ സിംഹാസനത്തിൽ ഇരുത്തിയിരിക്കുന്നു. ನಮ್ಮನ್ನು ಕ್ರಿಸ್ತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನ ಸಿಂಹಾಸನದ ಬಲಗಳ ನಮ್ಮನ್ನು ಸಹ ಕೂರಿಸಿದ್ದಾನೆ. നമ്മൾ യേശു ക്രിസ്തുവിനോടുകൂടെ ഇപ്പോൾ സ്വർഗ്ഗത്തിൽ ഇരിക്കുകയാണ്. ನಾವು ಈಗ ಕರ್ತನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ ಕುಳಿತುಕೊಂಡಿದ್ದೇವೆ. അതുകൊണ്ട് നമ്മുടെ ചിന്തകൾ സ്വർഗീയമായിരിക്കണം. ಆದುದರಿಂದ ನಮ್ಮ ಎಲ್ಲಾ ಚಿಂತೆಗಳು ನಮ್ಮ ಕ್ರಿಸ್ತನದಾಗಿರಬೇಕು. നമ്മൾ ഇരിക്കുന്ന ഇടത്തായിരിക്കണം നമ്മുടെ ചിന്ത. ನಾವು ಇರುವಂತ ಸ್ಥಳದೇ ಆಗಿರಬೇಕು ನಮ್ಮ ಎಲ್ಲಾ ಚಿಂತನೆಗಳು. കേരളത്തിൽ ഞാൻ കണ്ടിട്ടുണ്ട്, ಕೇರಳದಲ್ಲಿ ನಾನು ಕಂಡಿದ್ದೇನೆ, ചിലര് പ്രാർത്ഥനയ്ക്ക് വരുമ്പോൾ ಕೆಲವೊಬ್ಬರು ಪ್ರಾರ್ಥನೆಗೋಸ್ಕರವಾಗಿ ಬರುತ್ತಾರೆ, അവരുടെ ചിന്ത വീട്ടിൽ പോകും. ಆದ್ರೆ ಅವರ ಚಿಂತೆಗಳೆಲ್ಲ ಶರೀರ ಎಲ್ಲಿದ್ರು ಸಹ ಅವರ ಚಿಂತೆಗಳೆಲ್ಲ ಮನೆಗೆ ಹೋಗಿರ್ತದೆ. നമ്മുടെ സഹോദരിമാര്, സ്ത്രീകളെ കുറിച്ച് പറയുന്നത്, ನಮ್ಮ ಸ್ತ್ರೀಯರ ಕುರಿತು ನಾವು ಹೇಳುವುದಾದರೆ, പ്രാർത്ഥനയ്ക്ക് ഇരിക്കുമ്പോൾ പെട്ടെന്ന് ഓർമ്മ വരും, ಪ್ರಾರ್ಥನೆಗೋಸ್ಕರವಾಗಿ ಕುಳಿತಿರುವಾಗ ಅವರಿಗೆ ನೆನಪಿಗೆ ಬರುತ್ತದೆ, ഞാൻ ഗ്യാസ് സ്റ്റവ് ഓഫ് ചെയ്തില്ലെന്നാണ്. ಅಯ್ಯೋ ನಾ ಗ್ಯಾಸ್ ಸ್ಟವ್ ಆಫ್ ಮಾಡದೆ ಓಡಿ ಬಂದಿದ್ದೇನೆ.
പെട്ടെന്ന് ചിന്ത വരും, പൂച്ച മീൻകറി കൊണ്ടുപോകും. ಅಯ್ಯಯ್ಯೋ, ನಮ್ಮ ಮನೆಯಲ್ಲಿ ಒಂದು ಮೀನ್ ಸಾರು ಮಾಡಿದ್ದೇನೆ, ಬೆಕ್ಕಿದೆ, ಅದು ಮೀನೇನಾದ್ರು ತಿನ್ಬಿಡ್ತದಾ? ഇവിടെ പ്രസംഗം കേട്ടോണ്ട് ഇവിടെ ഇരിപ്പുണ്ടെങ്കിലും മനസ്സുകൊണ്ട് അവർ ട്രാവൽ ചെയ്തുകൊണ്ടിരിക്കുകയാണ്. ಆದರೆ ಪ್ರಸಂಗವನ್ನು ಕೇಳುತ್ತಾ ಶರೀರ ಇಲ್ಲೇ ಇದ್ರು ನಿಮ್ಮ ಮನಸ್ಸೆಲ್ಲಾ ಕಡೆಗಳಲ್ಲಿ ಹೋಗಿ ಸಂಚರಿಸಿ ಬರ್ತಾ ಇದೆ. നമ്മളിപ്പോൾ ഉയർത്തെഴുന്നേറ്റ് യേശുവിനോടുകൂടിയായിരിക്കുന്നത്. ನಾವು ಎದ್ದು ಈಗ ಕ್ರಿಸ್ತನ ಜೊತೆಯಲ್ಲಿ ಸೇರಿದ್ದೇವೆ. അതുകൊണ്ട് നമ്മുടെ ചിന്ത ഉയരത്തിലായിരിക്കണം. ಆದುದರಿಂದ ನಮ್ಮ ಎಲ್ಲಾ ಚಿಂತೆಗಳು ಉನ್ನತವಾಗಿರಬೇಕು. അതിന് നമ്മൾ ചെയ്യേണ്ടത്, ಹಾಗಾದ್ರೆ ನಾವು ಮಾಡ್ಲಿಕ್ಕಿರುವಂತದ್ದು കൊലോസ്യർ 3:5 മുതലുള്ള വാക്യങ്ങൾ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ആകയാൽ ദുർനടപ്പ്, അശുദ്ധി, അതിരാഗം, ദുർമോഹം, വിഗ്രഹാരാധനയായ അത്യാഗ്രഹം, ഇങ്ങനെ ഭൂമിയിലുള്ള നിങ്ങളുടെ അവയവങ്ങളെ മരിപ്പിപ്പീൻ. ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, വിഗ്രഹാരാധനയ്ക്ക് സമವಾಗಿರುವ ലോഭ, ഇവಗಳನ್ನು വിസർജിಸಿ ಬಿಡಿರಿ. മരിപ്പിപ്പിൻ എന്ന് പറയുമ്പോൾ നിങ്ങളുടെയും എൻ്റെയും ഭാഗത്തുനിന്ന് ഒരു അറ്റംപ്റ്റ് ആവശ്യമാണ്, എഫർട്ട് ആവശ്യമാണ്. ಅಂದ್ರೆ ಸಾಯಿಸುವಂಥದ್ದು ಅಂತ ಹೇಳಿದರೆ ನಿಮ್ಮ ಹಾಗೂ ನಮ್ಮ ಅಂದರೆ ನಮ್ಮಿಂದ ಒಂದು ಪ್ರಯತ್ನ ಅಲ್ಲಿ ಮುಖ್ಯವಾಗಿ ಬೇಕಾಗಿದೆ. നിങ്ങൾ ഈ ലോകത്തിൽ ജീവിക്കുമ്പോൾ പ്രലോഭനങ്ങൾ ഉണ്ടാവും. ನೀವು ಲೋಕದಲ್ಲಿ ಜೀವಿಸಬೇಕಾದ್ರೆ ಅನೇಕ ಆಸೆಗಳು ಉಂಟಾಗುತ್ತದೆ. ലൂക്കോസ് സുവിശേഷം 4-ാം അധ്യായം നാം വായിക്കുമ്പോൾ, ಲೂಕನ ಸುವಾರ್ತೆ 4ನೇ ಅಧ್ಯಾಯವನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ, യേശുവിനെ പിശാച് മരുഭൂമിയിൽ വെച്ച് പരീക്ഷിച്ചു എന്ന് നമ്മൾ വായിക്കുന്നു. ಯೇಸು ಕ್ರಿಸ್ತನನ್ನು ಆ ಸೈತಾನನು ಮರುಭೂಮಿಯಲ್ಲಿ ಆತನು ಶೋಧನೆಗೆ ಒಳಪಡಿಸಿದನು. പഴയ നിയമ ഭക്തന്മാരുടെ ചരിത്രം നാം വേദപുസ്തകത്തിൽ വായിക്കുന്ന അവരൊക്കെ പ്രലോഭിപ്പിക്കപ്പെട്ടു എന്നുള്ളതാണ്. ಹಳೆಯ ಒಡಂಬಡಿಕೆಯ ಚರಿತ್ರೆಯನ್ನು ನಾವು ನೋಡುವುದಾದ್ರೆ ಅನೇಕ ಭಕ್ತರು ಶೋಧನೆಗೆ ಒಳಗಾದರು ಅಂತೇಳಿ ನಾವು ನೋಡುತ್ತೇವೆ, ಶೋಧಿಸಲ್ಪಟ್ಟರು ಅಂತೇಳಿ ನಾವು ನೋಡುತ್ತೇವೆ. അവരിൽ പലരും പാപത്തിൽ വീണുപോയെന്ന് നമ്മൾ വായിക്കുന്നു. ಅದರಲ್ಲಿ ಅನೇಕರು ಪಾಪದಲ್ಲಿ ಬಿದ್ದು ಹೋದರು. പഴയ നിയമത്തിൽ വലിയ അഭിഷേകമുള്ള വ്യക്തിയായിരുന്നു ശിംശോൻ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಬಹಳ ಅಭಿಷಕ್ತನಾಗಿದ್ದನು ಈ ಸಂಸೋನನು. എന്നാൽ ശിംശോൻ ಆದರೆ ಸಂಸೋನನು ദലീലയുടെ മടിയിൽ തല വെച്ച് കിടന്നുറങ്ങി. ಆದರೆ ದಲೀಲಳ ಆ ಒಂದು ತೊಡೆಯಲ್ಲಿ ಅವನು ಆತನ ತಲೆಯನ್ನು ಇಟ್ಟದನ್ನು ನಾವು ನೋಡುತ್ತೇವೆ. നിരന്തരമായി ദലീല തന്നെ പ്രഷറൈസ് ചെയ്തുകൊണ്ടിരുന്നു. ನಿರಂತರವಾಗಿ ಆ ದಲೀಲಳು ಯಾವಾಗಲೂ ಅವನಿಗೆ ಪೀಡನೆಯನ್ನು ಕೊಡುತ್ತಲೇ ಇದ್ದಳು. പാപത്തിനൊരു പ്രത്യേകതയുണ്ട്, സിൻ വിൽ ഓൾവേസ് പ്രഷറൈസ് യു. ಪಾಪವು ಯಾವಾಗಲೂ ಪ್ರೇರೇಪಣೆ ಕೊಡುತ್ತಲೇ ಇರುತ್ತದೆ. നീ പല തീരുമാനങ്ങൾ ദൈവസന്നിധിയിൽ എടുക്കും. ಅನೇಕ ಸಾರಿ ದೇವರ ಸನ್ನಿಧಾನ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. പക്ഷേ നീ പ്രാർത്ഥനാ ജീവിതത്തിലും വിശുദ്ധമായും ആത്മീകമായും മുന്നോട്ട് നീങ്ങിക്കൊണ്ടിരിക്കുമ്പോൾ സാത്താൻ നിന്നെ പ്രഷറൈസ് ചെയ്യും, സമ്മർദ്ദം ചെലുത്തും. ಆದರೆ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಮಾತ್ರವಲ್ಲ, ಈ ರೀತಿಯಲ್ಲಿ ಜೀವಿಸಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡು ನೀನು ಮುಂದಕ್ಕೆ ಹೋಗುವಾಗ ಪಾಪವು ನಿನ್ನೊಳಗಡೆಯಿಂದ ಪ್ರೇರೇಪಣೆಯನ್ನು ಮಾಡುತ್ತಾ ಇರಬಹುದು. ദലീല ശിംശോനോട് ചോദിച്ച ചോദ്യം ഇതാണ്, ದಲೀಲಳು ಸಿಂಸೋನನಿಗೆ ಕೇಳಿದಂತ ಪ್ರಶ್ನೆ ಹೀಗೆ ಆಗಿತ್ತು, നിന്റെ ശക്തിയുടെ രഹസ്യം എന്താണ്? ನಿನ್ನ ಶಕ್ತಿಯ ರಹಸ್ಯ ಏನಾಗಿದೆ? വാട്ട് ഈസ് ദ സീക്രെಟ್ ഓഫ് യുവർ പവർ? ನಿನ್ನ ಶಕ್ತಿಯ ಆ ಒಂದು ರಹಸ್ಯ ಏನಾಗಿದೆ? ദൈവത്താൽ ഉപയോഗിക്കപ്പെടുന്ന നിന്റെ ശക്തിയുടെ രഹസ്യം പിശാച് അന്വേഷിച്ചുകൊണ്ടിരിക്കുകയാണ്. ಅಂದ್ರೆ ದೇವರಿಂದ ಉಪಯೋಗಿಸಲ್ಪಡುತ್ತಿರುವಂತ ನಿನ್ನ ಶಕ್ತಿಯು ಏನಾಗಿದೆ ಅಂತೇಳಿ ಆತನು ಹುಡುಕುತ್ತಲೇ ಇರುತ್ತಾನೆ. The secret of Samson's power was his covenant with God. ಆ ಸಂಸೋನನ ಜೀವಿತದಲ್ಲಿ ಆ ಒಂದು ರಹಸ್ಯ ಏನೆಂದರೆ ಆತನು ದೇವರ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. അവൻ ജനിക്കുന്നതിന് മുമ്പേ അവൻ നാസീർ വ്രതസ്ഥനായി മാറി. ಆತನು ಜನಿಸುವುದಕ್ಕಿಂತ ಮುಂಚಿತವಾಗಿ ಆತನು ನಾಸೀರ್ ವ್ರತದಲ್ಲಿ ಆತನು ಒಡಂಬಟ್ಟಿದ್ದನು. നീയും ദൈവവുമായുള്ള ഉടമ്പടിയാണ് നിന്റെ ശക്തിയുടെ രഹസ്യം. ನಿನಗೂ ದೇವರಿಗೂ ಇರುವಂತಹ ಒಡಂಬಡಿಕೆಯೇ ಆಗಿದೆ ನಿನ್ನ ಆತ್ಮಿಕ ಜೀವಿತದ ಶಕ್ತಿ. പിശാചിന്റെ ആഗ്രഹം നിന്റെ ശക്തി ചോർത്തിയെടുക്കണം. ಸೈತಾನನ ಒಂದು ಕ್ರಿಯೆ ಏನೆಂದರೆ ನಿನ್ನನ್ನು ಹೇಗಾದರೂ ಸೋಲಿಸಿ ಬಿಡಬೇಕು ಎಂಬುವಂತದೇ ಆಗಿರುತ್ತದೆ. ദൈവശക്തിയും അഭിഷേകവും നഷ്ടപ്പെട്ട ശിംശോൻ സാധാരണ മനുഷ്യനായി മാറി. ಆದರೆ ದೇವರ ಸನ್ನಿಧಾನದಲ್ಲಿ ಶಕ್ತಿಯುತವಾದಂತಹ ಒಂದು ಸಂಸೋನನು ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನ ಬಲವನ್ನು ಆತನು ಕಳೆದುಕೊಂಡದನ್ನು ನಾವು ನೋಡುತ್ತೇವೆ. ಅವನು ಉಡಂಬಡಿയിൽ ನಿನ್ನപ്പോൾ, ಅವನು ಒಡಂಬಡಿಕೆಯಲ್ಲಿ ನಿಂತಾಗ ಅವನು വലിയ ശക്തനായിരുന്നു. ಆತನು ಶಕ್ತನಾಗಿದ್ದನು. ആയിരക്കണക്കിന് ഫിലിസ്ത്യരെ ഒരു കഴുത താടിയല്ലുകൊണ്ട് അവൻ കൊന്നൊടുക്കി. 1000 ವ್ಯಕ್ತಿಗಳನ್ನು ಆತನು ಆ ಒಂದು ಕತ್ತೆಯ ದವಡೆಯಿಂದ ಸೋಲಿಸಿದನ್ನು ನಾವು ಅಲ್ಲಿ ನೋಡುತ್ತೇವೆ. ശിംശോന്റെ മുമ്പിൽ ഫിലിസ്ത്യർക്ക് നിൽക്കാൻ കഴിഞ്ഞില്ല. ಸಿಂಸೋನನ ಮುಂದೆ ಫಿಲಿಸ್ತ್ಯರಿಗೆ ನಿಲ್ಲಲು ಸಾಧ್ಯವಿಲ್ಲದ ರೀತಿಯಲ್ಲಿ ಆದಿತ್ತು. When you walk with Christ, you are indefeatable. ಯಾವಾಗ ನಾವು ಕ್ರಿಸ್ತನ ಜೊತೆಯಲ್ಲಿ ಸೇರಿ ಇರುತ್ತೇವೆ ಆಗ ಎಲ್ಲವನ್ನು ನಾವು ಜಯಿಸಿಕೊಂಡು ಮುಂದಕ್ಕೆ ಬರುತ್ತೇವೆ. When you walk after the Holy Spirit, you are indefeatable. ಆದರೆ ಯಾವಾಗ ನಾವು ದೇವರಾತ್ಮನನ್ನು ಬಿಟ್ಟು
ಬಿಟ್ಟು ಹೋಗುತ್ತೇವೋ ಆಗ ನಾವು ಕೆಡವಲ್ಪಡುತ್ತೇವೆ, ನಾವು ಸೋತು ಹೋಗುತ್ತೇವೆ. You are powerful. ಆದರೆ ನಾವು ಬಲವುಳ್ಳವರು. Satan cannot conquer you or defeat ಸೈತಾನನು you. ಯಾವ ಕಾರಣಕ್ಕೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ, ಜಯವನ್ನು ಹೊಂದಲು ಸಾಧ್ಯವಿಲ್ಲ. So when you are powerful, ಯಾವಾಗ ನಾವು ಬಲವುಳ್ಳವರಾಗಿರುತ್ತೇವೆ, you are successful in your Christian life. ಆಗ ಮಾತ್ರವೇ ನಾವು ಕ್ರೈಸ್ತರ ಜೀವಿತವನ್ನು ಜಯಕರವಾಗಿ ಜೀವಿಸಲು ಸಾಧ್ಯ. And you will be fruitful in your Christian life. ಮಾತ್ರವಲ್ಲ, ಕ್ರೈಸ್ತ ಜೀವಿತದಲ್ಲಿ ಫಲವನ್ನು ಕೊಡಲು ಸಾಧ್ಯ. Your Christian life will be purpose driven. ಮಾತ್ರವಲ್ಲ, ನಮ್ಮ ಕ್ರೈಸ್ತ ಜೀವಿತದ ಯೋಜನೆ ಫಲಭರಿತವಾಗಿಯೇ ಇರುತ್ತದೆ. You will fulfill the destiny with which God has designed you. ಮಾತ್ರವಲ್ಲ, ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಎಲ್ಲಾ ಯೋಜನೆಗಳನ್ನು ನಾವು ನೆರವೇರಿಸುತ್ತಾ ಇರುತ್ತೇವೆ. All the purposes and plan of God concerning you on this planet earth will be fulfilled. ದೇವರ ಚಿತ್ತ ಮಾತ್ರವಲ್ಲ, ದೇವರ ಯೋಜನೆಗಳೆಲ್ಲವೂ ನಮ್ಮ ಜೀವಿತದಲ್ಲಿ ನೆರವೇರುತ್ತಲೇ ಇರುತ್ತದೆ. So Satan never wants you to walk with God. ದೇವರ ಜೊತೆಯಲ್ಲಿ ನೀವು ಜೀವಿಸಬಾರದು ಅಂತ ಹೇಳಿ ಸೈತಾನ ಯಾವಾಗಲೂ ಕುತಂತ್ರನಾಗಿರುತ್ತಾನೆ. So Satan never wants you to listen to the voice of the Holy Spirit. ದೇವರ ವಾಕ್ಯವನ್ನು ಮಾತ್ರವಲ್ಲ, ದೇವರಾತ್ಮನ ಶಬ್ದವನ್ನು ನೀವು ಯಾವ ಕಾರಣಕ್ಕೂ ಕೇಳಬಾರದು ಅಂತ ಹೇಳಿ ಆತನ ಆಶಿಸುತ್ತಾ ಇರುತ್ತಾನೆ. Time and again Satan will come to tempt you and mislead you into sin. ಆತನು ಯಾವಾಗಲೂ ಸಹ ನಮ್ಮ ಬಳಿಗೆ ಬಂದು ಹೇಗಾದರೂ ನಾವು ಪಾಪದಲ್ಲಿ ಬಿದ್ದು ಹೋಗಬೇಕು ಅಂತ ಹೇಳಿ ಆತನ ಪ್ರೇರೇಪಣೆ ಪ್ರಚೋದನೆಯನ್ನು ಕೊಡುತ್ತಲೇ ಇರುತ್ತಾನೆ. ദൈവത്തിന്റെ ഏകപുത്രനായ ക്രിസ്തുവിന്റെ അടുക്കൽ വന്നിട്ട് പിശാച് പാപത്തിന്റെ പ്രലോഭനം കൊടുത്തു. ದೇವರ ಮಗನಾದಂತ ಯೇಸು ಕ್ರಿಸ್ತನ ಬಳಿಗೂ ಸಹ ಸೈತಾನನು ಬಂದು ಆತನ ಪಾಪ ಮಾಡುವುದಕ್ಕೆ ಪ್ರಚೋದನೆಯನ್ನು ಕೊಟ್ಟನು. നിന്നെക്കുറിച്ചുള്ള ദൈവത്തിന്റെ വലിയ പദ്ധതികൾ നിവർത്തിക്കപ്പെടാതിരിക്കാനാണ് പിശാച് പ്രലോഭനവുമായിട്ട് വരുന്നത്. ನಿನ್ನ ಕುರಿತಾಗಿರುವಂತಹ ದೇವರ ಯೋಜನೆ ದೊಡ್ಡದಾಗಿರುತ್ತದೆ. ಆ ಒಂದು ಯೋಜನೆಗಳು ನಿನ್ನ ಮೂಲಕವಾಗಿ ಪ್ರಕಟವಾಗಬಾರದು ಅಂತ ಹೇಳಿ ಸೈತಾನನು ನಿನ್ನ ಹತ್ತಿರ ಬಂದು ಪಾಪಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತಾ ಇರುತ್ತಾನೆ. യാക്കോബിന്റെ ലേഖനത്തിൽ ഇങ്ങനെ നമ്മൾ വായിക്കുന്നു, ಯಾಕೋಬನ ಪತ್ರಿಕೆಯಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ, do not give a foothold to the devil. ನಾವು ಸೈತಾನನಿಗೆ ಅವಕಾಶ ಕೊಡಬಾರದು, പിശാചിന് ഇടം കൊടുക്കരുത്. ಸೈತಾನನಿಗೆ ಸ್ಥಳ ಕೊಡಬಾರದು. Do not give a room for the devil എന്നാണ് ഒരു വെർഷനിൽ എഴുതിയിരിക്കുന്നത്. ಸೈತಾನನಿಗೆ ನಾವು ಕೋಣೆಗಳನ್ನು ಮಾಡಿ ಕೊಡಬಾರದು ಅಂತ ಹೇಳಿ ಇನ್ನೊಂದು ವರ್ಷನ್ ಅಲ್ಲಿ ಇದೆ. പിശാചിന് ഒരു അല്പം സ്ഥലം കൊടുത്താൽ മതി, പിശാച് അകത്ത് കയറിക്കോളും. ಸೈತಾನನಿಗೆ ಸ್ವಲ್ಪ ಸ್ಥಳಾವಕಾಶ ಕೊಟ್ಟರೆ ಸಾಕು, ಅದನ್ನು ಪರಿಪೂರ್ಣವಾಗಿ ನಮ್ಮನ್ನು ಹತೋಟಿ ಮಾಡಿಕೊಡ್ತಾನೆ. അറബി നാട്ടിൽ ഇങ്ങനെ ഒരു പഴമൊഴിയുണ്ട്, പ്രോവർബ് ഉണ്ട്. ಅರಬಿಯ ಆ ಒಂದು ದೇಶದಲ್ಲಿ ಈ ರೀತಿಯಾದಂಥ ಗಾದೆ ಮಾತುಗಳಿದೆ. പണ്ട് അറബികളൊക്കെ ಮೊದಲು ಅರಬಿಗಳೆಲ್ಲರೂ ടെന്റിനകത്ത് താമസം, കൂടാരം, ಗೂಡಾರಗಳಲ್ಲಿ ಡೇರೆಗಳಲ್ಲಿ ವಾಸಿಸುತ್ತಾ ಇದ್ದರು. ഒരിക്കൽ ഈ പൊരിഞ്ഞ വെയിലാണ് പുറത്ത്, ഭയങ്കര സ്കോർച്ചിങ് ഹീറ്റാണ്. ಹೊರಗಡೆ ഭയങ്കರವಾದಂಥ ಬಿಸಿ ಇತ್ತು. ആ ചൂടിനകത്തുനിന്ന് രക്ഷപ്പെടാൻ ഈ ഒട്ടകം പറഞ്ഞു അറബിയോട്, ഞാൻ എൻ്റെ തലയൊന്ന് ഈ ടെന്റിനകത്ത് വെച്ചോട്ടെ. ಈ ಒಂದು ಒಂಟೆ ಭಯಂಕರ ಬಿಸಿಲಿದ್ದ ನಿಮಿತ್ತವಾಗಿ ಸಹಿಸಲು ಆಗದೆ ಆ ಡೇರಿ ಹತ್ರ ಬಂದು ಆ ಒಂದು ಅರಬಿ ಅವರಿಗೆ ಹೇಳಿತು, ಸ್ವಲ್ಪ ನನ್ನ ತಲೆ ಇಡುವುದಕ್ಕಾಗಿ ಮಾತ್ರ ಈ ಡೇರಿಯಲ್ಲಿ ಸ್ಥಳವನ್ನು ಮಾಡಿಕೊಡಿ ಅಂತೇಳಿ ಅದು ಮೊದಲು ಹೇಳಿತು. അങ്ങനെ ഈ ഒട്ടകം തല എടുത്ത് ഈ ടെന്റിനകത്ത്, കൂടാരത്തിനകത്ത് വെച്ചു. ಆ ಒಂದು ಡೇರೆಯ ಒಳಗಡೆ ಒಂಟೆಯು ತಲೆಯನ್ನು ಇಟ್ಟಿತು ಮೊದಲು. ഇച്ചിരി കുറെ കഴിഞ്ഞപ്പോൾ ഒട്ടകം പതുക്കെ കുനിഞ്ഞ് ടെന്റിനകത്തേക്ക് അങ്ങ് കയറി. ಸ್ವಲ್ಪ ಹೊತ್ತು ಆದ ಮೇಲೆ ಈ ಒಂದು ಒಂಟೆ ಸ್ವಲ್ಪ ಬೆನ್ನನ್ನು ಬಗ್ಗಿಸಿ ಸ್ವಲ್ಪ ಮುಂದಕ್ಕೆ ಬಂತು. ഒട്ടകം എന്നിട്ട് നിവർന്നങ്ങ് നിന്നു. ನಂತರವಾಗಿ ಸ್ವಲ್ಪ ಹೊತ್ತಾದ ಮೇಲೆ ಒಂಟೆಯು ಎದ್ದು ನಿಂತುಕೊಂಡು, ഒട്ടകം നിവർന്ന് നിന്ന് കഴിഞ്ഞപ്പോൾ അറബിക്കകത്ത് ഇടമില്ല. ഇപ്പോൾ അറബി പുറത്തും ഒട്ടകം അകത്തുമായി. ಈಗ ನೋಡುವುದಾದರೆ ಈ ಅರಬಿ ಅವನು ಹೊರಗಡೆ ಬಂದ, ಈ ಒಂಟೆ ಒಳಗಡೆ ಹೋಗಿ ನಿಂತುಕೊಂಡಿತು. പിശാച് പലപ്പോഴും ഇങ്ങനെയാണ്. ಸೈತಾನನು ಅನೇಕ ಸರಿ ಇದೇ ಪ್ರಕಾರವಾಗಿ ಆಗಿರುತ್ತದೆ. പിശാചിന് ഒരു ഇച്ചിരി സ്ഥലം കൊടുത്താൽ, ಸೈತಾನಿಗೆ ಸ್ವಲ್ಪ ಅವಕಾಶ ಮಾಡಿ ಕೊಟ್ಟರೆ അവൻ നിന്നെ കൊണ്ടേ പോകത്തുള്ളൂ. ಅವನು ನಿನ್ನನ್ನೇ ಹೊರಗಡೆ ಹಾಕಿ ಬಿಡ್ತಾನೆ. ഹല്ലേലൂയ. ಹಲ್ಲೆಲೂಯಾ. ഞാനൊരു കഥ ഒരിക്കൽ കേട്ടിട്ടുണ്ട്. ನಾನು ಒಂದು ಕತೆ ಒಂದು ಸಾರಿ ಕೇಳಿದ್ದೇನೆ. നിങ്ങൾക്ക് മനസ്സിലാകാനാണ് ഈ കഥകളൊക്കെ പറയുന്നത്. ನಿಮಗೆ ಎಲ್ಲರೂ ಚೆನ್ನಾಗಿ ಅರ್ಥವಾಗಬೇಕು ಅಂತ ಹೇಳಿ ಸ್ವಲ್ಪ ಕತೆಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಿದ್ರೆ ಮಾಡುವವರೆಲ್ಲ ನಿದ್ರೆ ಮಾಡದೇ ಇರಬಹುದಕ್ಕಾಗಿ. ഒരിക്കൽ ഒരു മനുഷ്യൻ ഇങ്ങനെ യാത്ര പോവുകയാണ്. ಒಂದು ಸಾರಿ ಒಂದು ಮನುಷ್ಯನು ಈ ರೀತಿಯಲ್ಲಿ ಪ್ರಯಾಣವನ್ನು ಬೆಳೆಸಿಕೊಂಡು ಹೋಗುತ್ತಿದ್ದನು. പോയിക്കൊണ്ടിരിക്കുമ്പോൾ എതിരെ സാത്താൻ വരുന്നു. ಹೋಗುತ್ತಿರುವಾಗ ಮುಂದೆಯಿಂದ ಸೈತಾನ್ ಬಂದ. ನೀವೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. അയാൾ പറഞ്ഞു, ഹേയ് സാത്താൻ, ഇത് നിന്നെ കുറെ നാളായിട്ട് ഞാൻ തപ്പിക്കൊണ്ടിരിക്കുക. ಓ ಸೈತಾನನೇ, ನೀನ ಅನೇಕ ದಿನದಿಂದ ನಿನ್ನಿಂದ ತಪ್ಪಿಸ್ಕೊಳ್ತಾ ಇದ್ದೇನೆ. നീയാണ് എല്ലാ പ്രശ്നം ഉണ്ടാക്കുന്നത്. ನೀನೇ ಆಗಿದೆಯಾ ಎಲ್ಲಾ ಕಡೆ ಸಮಸ್ಯೆ ಮಾಡುವವನು. സാത്താൻ പറഞ്ഞു, അങ്ങനെയൊന്നും പറയില്ല. ಸೈತಾನ್ ಹೇಳಿ, ಅಯ್ಯೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಹಾಗೆಲ್ಲ ಹೇಳ್ಬೇಡಿ. ഞാൻ എന്താ ചെയ്യുന്നെന്നുള്ളത് നിന്നെ കാണിച്ചു തരാം. ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ, ಬನ್ನಿ. അങ്ങനെ അവർ സാത്താൻ ഈ മനുഷ്യനെ കൂട്ടിക്കൊണ്ട് കുറെ ദൂരം മുമ്പോട്ട്. ಹಾಗೆ ಸೈತಾನನು ಈ ವ್ಯಕ್ತಿಯನ್ನು ಹಿಡಿದುಕೊಂಡು ಸ್ವಲ್ಪ ದೂರ ಹೀಗೆ ನಡೆದುಕೊಂಡು ಹೋದು. ഒരു വഴി സൈഡിൽ ഒരു ബേക്കറി ഉണ്ടായിരുന്നു. ಒಂದು ಮಾರ್ಗದ ಮಧ್ಯದಲ್ಲಿ, ಅಂದ್ರೆ ಮಾರ್ಗದ ಬದಿಯಲ್ಲಿ ബേക്കറി ಒಂದು ಬೇಕರಿ ಇತ್ತು. ബേക്കറി കട.
ബേക്കറി കടയിൽ ഒരാളിരുന്ന് ജിലേബി ഉണ്ടാക്കുന്നു. ಬೇಕರಿ ಅಂಗಡಿಯಲ್ಲಿ ಒಂದು ವ್ಯಕ್ತಿ ಜಿಲೇಬಿಯನ್ನು ಮಾಡ್ತಾ ಇದ್ರು. ಜಿಲೇಬಿ ഉണ്ടാക്കുന്നത് നിങ്ങൾ എത്ര പേര് കണ്ടിട്ടുണ്ട്? ಜಿಲೇಬಿಯನ್ನು ಮಾಡುವಂತದ್ದು ಅಂದ್ರೆ ತಯಾರಿಸುವಂತದ್ದು ನೀವು ಎಷ್ಟು ಜನ ಕಂಡಿದ್ದೀರಿ? വലിയ ഒരു പാത്രത്തിനകത്ത് ದೊಡ್ಡ ಒಂದು ಪಾತ್ರೆಯಲ್ಲಿ എണ്ണ ഒഴിച്ച് തീ കൊടുത്ത് എണ്ണ തിളച്ചോണ്ടിരിക്കുകയാണ്. ബോയിലിംഗ് ഓയിൽ. ಎಣ್ಣೆಯನ್ನು ಹಾಕಿರುತ್ತಾರೆ ಬಾಣಲಿಯಲ್ಲಿ. ಆ ಎಣ್ಣೆಯು ಬಿಸಿ ಆಗೋದಕ್ಕೋಸ್ಕರವಾಗಿ ಇಟ್ಟಿರುತ್ತಾರೆ. ಅದು ಒಳ್ಳೆ ಬಿಸಿ ಬಿಸಿ ಆಗಿರ್ತದೆ. ഈ ಜಿಲೇಬಿ ഇങ്ങനെ ഉണ്ടാക്കിയിട്ട് അതിനകത്തിടും. അതിങ്ങനെ ഇങ്ങനെ ഉണ്ടായി വരും. ಈ ಒಂದು ಜಿಲೇಬಿ ಹಿಟ್ಟನ್ನು ಅವರು ಇದು ಹಾಕಿದಾಗ ಅದು ಜಿಲೇಬಿಯು ಒಳ್ಳೆ ರೀತಿಯಲ್ಲಿ ಬೆಂದು ಮೇಲೆ ಬರ್ತದೆ. ಈ ಜಿಲೇಬಿയുടെ ഒരു അറ്റം സാത്താൻ ഒടിച്ചെടുത്തു. ಈ ಒಂದು ಜಿಲೇಬಿಯ ಒಂದು ತುಂಡು, ಒಂದು ಚಿಕ್ಕ ತುಂಡನ್ನು ಸೈತಾನ ತೆಗೆದುಕೊಂಡ ഭിത്തിയെ തേച്ചു വെച്ചു on the wall. ನಂತರ ಆ ಒಂದು ಜಿಲೇಬಿಯ ತುಂಡನ್ನು ಆ ಒಂದು ಹಾಲ್ ಅಲ್ಲಿ ಅಂಟಿಸಿದನು. ഒരു പല്ലി അവിടെ ഇരിപ്പുണ്ടായിരുന്നു. ലിസർഡ്. ಒಂದು ಪಲ್ಲಿ ಅದನ್ನು ನೋಡ್ತಾ ಇತ್ತು, ಅಲ್ಲಿತ್ತು. ഈ ಜಿಲೇಬಿയുടെ ഇത് തിന്നാൻ വേണ്ടി ചാടി. ಈ ಒಂದು ಜಿಲೇಬಿಯನ್ನು ತಿನ್ನುವುದಕ್ಕೋಸ್ಕರವಾಗಿ ಅದು ಒಂಚೂರು ಜಂಪ್ ಹೊಡಿತು, ಆರಿತು. പക്ഷെ പല്ലിയുടെ ചാട്ടം തെറ്റിപ്പോയി. ಅದೇ ಆ ಅಲ್ಲಿಯ ಆ ಒಂದು ಜಿಗಿತ ಸ್ವಲ್ಪ ತಪ್ಪಾಯಿತು. പല്ലി വന്ന് ജിലേബി ഉണ്ടാക്കുന്ന ഈ മനുഷ്യന്റെ തോളെ വീണു. ಜಿಲೇಬಿಯನ್ನು ಉಂಟು ಮಾಡುವಂತ ತಯಾರು ಮಾಡುವಂತ ವ್ಯಕ್ತಿಯ ಈ ಭುಜದ ಮೇಲೆ ಬಂದು ಬಿತ್ತು. ಅಯ್ಯೋ പെട്ടെന്ന് പേടിച്ചിട്ട് ഇങ്ങനെ ഒന്ന് ഞെട്ടി. ಕೂಡಲೇ ಅವನು ಎದುರಿ ಅಲುಗಾಡಿದನು. ഞെട്ടിയപ്പോൾ ആ തിളച്ച എണ്ണ ഇതിനകത്തുനിന്നുള്ള ചുറ്റുപാടും തെറിച്ചു. ಆ ಕುದಿಯುತ್ತಿದ್ದಂತ ಎಣ್ಣೆ ಎಲ್ಲವೂ ಆಚೆ ಈಚೆ ಅಲ್ಲಾಡಿತು. അവിടെ കല്യാണ പാർട്ടിക്ക് വന്ന കുറച്ച് ആളുകൾ അവിടെ ഇരിപ്പുണ്ടായിരുന്നു. ಮದುವೆ ಪಾರ್ಟಿಗೋಸ್ಕರವಾಗಿ ಬಂದಂತ ಕೆಲವೊಂದು ವ್ಯಕ್ತಿಗಳಿದ್ದರು. നല്ല വെള്ള ഷർട്ടൊക്കെ ഇരിക്കുകയാണ്. ಒಳ್ಳೆ ಬಿಳಿ ಬಿಳಿ ഷർട്ടുകളನ್ನೆಲ್ಲ ಹಾಕಿಕೊಂಡು അവരുടെ ദേഹത്തിൽ തിളച്ച എണ്ണ വീണു. ಅವರ ಮೇಲೆ ಸಹ ಈ ಎಣ್ಣೆ ಬಿತ್ತು. അവരെല്ലാം കൂടെ വന്ന് ഈ ജിലേബിക്കാരനെ തല്ലാൻ തുടങ്ങി. ಅವರೆಲ್ಲರೂ ಬಂದು ಈ ಜಿಲೇಬಿ ತಯಾರು ಮಾಡುವವರನ್ನು ಹೊಡೆಯುವುದಕ್ಕಾಗಿ ಬಂದರು. ഇത് കണ്ട് ബേക്കറിക്ക് അകത്തുണ്ടായിരുന്ന ആൾക്കാരെല്ലാം വലിയ ഇരുമ്പ് വടിയായിട്ട് വന്നിട്ട് അങ്ങോട്ടും ഇങ്ങോട്ടും തല്ലാൻ തുടങ്ങി. ನಂತರವಾಗಿ ಒಳಗಡೆ ಇದ್ದಂತಹ ಬೇಕರಿ ಒಳಗಡೆ ಇದ್ದಂತಹ ವ್ಯಕ್ತಿಗಳು ಹೊರಗಡೆ ಕಬ್ಬಿಣದೊಂದಿಗೆ ಆ ಒಂದು ದೊಣ್ಣೆಗಳನ್ನೆಲ್ಲ ಹಿಡ್ಕೊಂಡು ಹೊರಗಡೆ ಬಂದರು, ಆಚೆ ಈಚೆ ಮಾಡೋದಕ್ಕೋಸ್ಕರವಾಗಿ. സാത്താൻ വേഗം ഈ മനുഷ്യനായിട്ട് അവിടെ നിന്ന് ഇറങ്ങി നടന്നു. ಸೈತಾನನ್ ವೇಗವಾಗಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಈ ಕಡೆ ಬಂದರು. സാത്താൻ പറഞ്ഞു, ദേ നോക്ക്, ഞാനൊരു ജിലേബി എടുത്ത് അവിടെ വെച്ചതേ ഉള്ളൂ. ನಾನು ಕೇವಲ ಒಂದು ಜಿಲೇಬಿ ತುಂಡನ್ನು ಕಟ್ ಮಾಡಿ ಅಲ್ಲಿ ಇಟ್ಟೆ ಅಷ್ಟೇ. ആൾക്കാരെല്ലാം അങ്ങോട്ടും ഇങ്ങോട്ടും ഭയങ്കര അടിയാണ്. ವ್ಯಕ್ತಿಗಳೆಲ್ಲ ಆ ಕಡೆ ಈ ಕಡೆ ಜಗಳಗಳನ್ನೆಲ್ಲೇ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. നിങ്ങൾക്ക് മനസ്സിലായോ കഥ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? സാത്താന്റെ പരിപാടി ഇതുപോലെയാണ്. ಸೈತಾನನ ಕಾರ್ಯಗಳು ಇದೇ ಪ್ರಕಾರವಾಗಿ. സാത്താൻ തന്ത്രശാലിയാണ്. ಸೈತಾನನು ಬಹಳ ತಂತ್ರಶಾಲಿ ಆಗಿದ್ದಾನೆ. കൊരിന്ത്യ ലേഖനത്തിൽ പൗലോസ് ഇങ്ങനെയാ പറയുന്നത്. ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, കുഞ്ഞുങ്ങളെ, സാത്താൻ നമ്മെ തോൽപ്പിക്കരുത്. ಸೈತಾನನು ನಮ್ಮನ್ನು ಸೋಲಿಸಬಾರದು. അവന്റെ തന്ത്രങ്ങളെ നാം അറിയാത്തവരല്ലോ. ಆತನ ತಂತ್ರವನ್ನು ನಾವು ಅರಿಯದವರಲ್ಲವಲ್ಲ. Satan is cunning and he is very strategic. ಸೈತಾನನು ಬಹಳ ತಂತ್ರಶಾಲಿಯಾಗಿದ್ದಾನೆ. ಆತನು ಯಾರನ್ನಾದ್ರೂ ವಂಚಿಸಬೇಕು ಅಂತ ಹೇಳಿ ಆತನು ಹುಡುಕುತ್ತಲೇ ಇರುತ್ತಾನೆ. You should know the vices and wiles of the devil. ಸೈತಾನ ಎಲ್ಲ ಆಲೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. അവന്റെ തന്ത്രങ്ങളെ നമ്മൾ തിരിച്ചറിയണം. ಅವನ ತಂತ್ರಗಳನ್ನು ನಾವು ಚೆನ್ನಾಗಿ ತಿಳಿದುಕೊಂಡವರಾಗಿರಬೇಕು. പിശാചിന്റെ ശക്തിയെ കുറിച്ചല്ല ബൈബിൾ പറയുന്നത്. ಸೈತಾನನ ಶಕ್ತಿಯ ಕುರಿತು ತಿಳಿದುಕೊಳ್ಳಿ ಅಂತೇಳಿ ಸತ್ಯವೇದದಲ್ಲಿ ಬರೆಯಲಿಲ್ಲ. പലരും വിചാരിക്കുന്നു പിശാചിന് ഭയങ്കര ശക്തിയുണ്ട്. ಅನೇಕ ರೀತಿಯಲ್ಲಿ ಯೋಚನೆ ಮಾಡುತ್ತಾರೆ, ಏನಂತೇಳಿ ಸೈತಾನಿಗೆ ಬಹಳ ಶಕ್ತಿ ಇದೆ ಅಂತ ಹೇಳಿ. പിശാചിന് ശക്തിയല്ല, അവന് തന്ത്രമാണുള്ളത്. ಸೈತಾನನಿಗೆ ಶಕ್ತಿ ಅಲ್ಲ, ಆತನಿಗೆ ತಂತ್ರ ಜಾಸ್ತಿ. തന്ത്രപൂർവം പിശാച് തമ്മിൽ ആളുകളെ ഭിന്നിപ്പിക്കും, വഴക്കുണ്ടാക്കിക്കും. ತಂತ್ರ ಇರುವಂತಹ ಸೈತಾನನು ತಂತ್ರಗಳನ್ನು ಹೂಡಿ ವ್ಯಕ್ತಿಗಳ ಮಧ್ಯದಲ್ಲಿ ಗಲಿಬಿಲಿಗಳನ್ನು ಉಂಟು ಮಾಡುತ್ತಲೇ ಇರುತ್ತಾನೆ. ഭാര്യയും ഭർത്താവിനെയും തമ്മിൽ തെറ്റിക്കും. ಗಂಡ ಹೆಂಡತಿಯ ಮಧ್ಯದಲ್ಲಿ ಗಲಿಬಿಲಿಗಳು. വിശ്വാസികളെയും പാസ്റ്ററെയും തമ്മിൽ തെറ്റിക്കും. ವಿಶ್ವಾಸಿಗಳು ಮಾತ್ರ ಸಭೆ ಪಾಲಕರ ಮಧ್ಯದಲ್ಲಿ ಒಂದು ರೀತಿಯಾದ ಗಲಿಬಿಲಿಗಳು. ദൈവമക്കളെ തമ്മിൽ തെറ്റിക്കും. ದೇವರ ಮಕ್ಕಳನ್ನು ಕೆಲವೊಮ್ಮೆ ತಪ್ಪಿಸುವಂತದ್ದು, കുടുംബത്തെ കലഹിക്കും, ಕುಟುಂಬಗಳನ್ನು ಕಲಹ ತರುವಂತದ್ದು, ദൈവത്തിന്റെ ഇഷ്ടം ചെയ്യാതെ നമ്മളെ ജഡമനുഷ്യരാക്കി തീർക്കും. ದೇವರ ಚಿತ್ತವನ್ನು ನೆರವೇರಿಸದ ಹಾಗೆ ಶರೀರ ಭಾವದ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸುವಂತದ್ದು. ഒന്നാമതായി നിങ്ങൾ ക്രിസ്തീയ ജീവിതത്തിൽ ജയിക്കണമെങ്കിൽ പിശാചിന്റെ തന്ത്രങ്ങളെ ഡിസേൺ ചെയ്യണം, വിവേചിച്ചു മനസ്സിലാക്കണം. ಒಂದನೇದಾಗಿ ನಾವು ಜಯಕರವಾದಂತಹ ಜೀವಿತವನ್ನು ನಾವು ಜೀವಿಸಬೇಕಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾದದ್ದು ಏನಂತ ಹೇಳಿದ್ರೆ ಸೈತಾನನ ತಂತ್ರವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ആത്മാവിന്റെ വിവേചന വരം ഏറ്റെടുക്കണം. ಆತ್ಮನಿಂದ ವಿವೇಚನ ವರವನ್ನು ನಾವು ಹೊಂದಿಕೊಳ್ಳಬೇಕು. രണ്ടാമത്തെ കാര്യം, ಎರಡನೇ ಕಾರ್ಯ, യാക്കോബിന്റെ ലേഖനത്തിൽ ഇങ്ങനെ വായിക്കുന്നു, ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ,
ನೋಡುತ್ತೇವೆ. പിശാചിനോട് എതിർത്ത് നിൽപ്പിൻ, ಸೈತಾನನ್ನು ಎದುರಿಸಿ ನಿಲ್ಲಿರಿ, എന്നാൽ അവൻ നിങ്ങളെ വിട്ട് ഓടിപ്പോകും. ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. Resist the devil. ನಾವು ಸೈತಾನನ್ನು ಎದುರಿಸಬೇಕು. Temptations, പ്രലോഭനങ്ങൾ വരുമ്പോൾ, ಸೈತಾನನ ಕ್ರಿಯೆಗಳು ಪ್ರಚೋದನೆಗಳು ಬರುವಾಗ, പാപം ചെയ്യാൻ വേണ്ടി നിന്നെ പ്രേരിപ്പിക്കുമ്പോൾ, ಪಾಪವನ್ನು ಮಾಡುವುದಕ್ಕಾಗಿ ಪ್ರಚೋದನೆಗಳು ಬರುವಾಗ പിശാചിനോട് എതിർത്ത് നിൽക്കണം. ಸೈತಾನನಿಗೆ ನಾವು ಎದುರಾಗಿ ನಿಲ್ಲಬೇಕು. പിശാചിന്റെ ചിന്തകളിൽ പ്രവർത്തിക്കും. ಸೈತಾನನು ಕೆಲವೊಮ್ಮೆ ಆಲೋಚನೆಗಳಲ್ಲಿ ಕ್ರಿಯೆಗಳನ್ನು ಮಾಡುತ್ತಾನೆ. നിന്റെ വികാരങ്ങളിൽ പ്രവർത്തിക്കും. ನಿಮ್ಮ ವಿಚಾರಗಳಲ್ಲಿ ಆತನ ಕ್ರಿಯೆಗಳನ್ನು ಮಾಡುತ್ತಾನೆ. പിശാചിന്റെ സാഹചര്യങ്ങളിൽ പ്രവർത്തിക്കും. ಸೈತಾನನ ಸನ್ನಿವೇಶಗಳಲ್ಲಿ ಕ್ರಿಯೆಗಳನ್ನು ಮಾಡುತ್ತಾನೆ. നിന്റെ ശരീരത്തിലും മനസ്സിലും പിശാച് പ്രവർത്തിക്കും. ಶರೀರದಲ್ಲೂ ಮನಸ್ಸಿನಲ್ಲಿ ಆತನ ಕ್ರಿಯೆಗಳನ್ನು ಮಾಡುತ್ತಾನೆ. നീ അതിനോട് എതിർത്ത് നിൽക്കണം. ನೀವು ಆತನನ್ನು ಎದುರಿಸಿ ನಿಲ್ಲಬೇಕು. യേശുവിന്റെ നാമത്തിൽ ഗെറ്റ് ഔട്ട് പറയണം. ಯೇಸುವಿನ ನಾಮದಲ್ಲಿ ಬಿಟ್ಟೋಗು ಅಂತ ಹೇಳಬೇಕು. പാപം നിന്റെ ഹൃദയത്തിൽ ഒരു ശക്തി കേന്ദ്രമായി സ്ട്രോങ് ഹോൾഡായി മാറുവാൻ നീ അനുവദിക്കരുത്. ಪಾಪವು ನಿನ್ನ ಒಳಗಡೆ ಶಕ್ತಿಯುತವಾಗುವುದಕ್ಕಾಗಿ ನೀ ಎಂದಿಗೂ ಅವಕಾಶ ಕೊಡಬಾರದು. ഒരു ദിവസം കൊണ്ട് ആരും ഒരു പാപത്തിന് അടിമയായി മാറുന്നില്ല. ಒಂದು ದಿನದೊಳಗಡೆ ಯಾರು ಸಹ ಪಾಪಕ್ಕೆ ಗುಲಾಮರಾಗೋದಕ್ಕೆ ಸಾಧ್ಯವಿಲ್ಲ. ആദ്യം നിങ്ങളുടെ ജീവിതത്തിൽ ഒരു ടെംപ്ടേഷൻ വരും. ಮೊದಲನೇದಾಗಿ ಮೊಟ್ಟ ಮೊದಲು ನಮ್ಮ ಜೀವಿತದಲ್ಲಿ ಒಂದು ಶೋಧನೆ ಬರುತ್ತದೆ. നിങ്ങൾ അതിന് കീഴ്പ്പെട്ട് കൊടുക്കുമ്പോൾ നിങ്ങൾ നിരന്തരമായി ഇത് ചെയ്യാൻ ആരംഭിക്കും. ನಾವು ಅದಕ್ಕೆ ಸೋತು ನಾವು ಅದಕ್ಕೆ ಅಧೀನರಾಗುವಾಗ ಪುನಃ ಅದನ್ನೇ ನಿರಂತರವಾಗಿ ಮಾಡುವುದಕ್ಕೆ ಆತನ ಪ್ರಚೋದನೆ ಪಡಿಸುತ್ತಲೇ ಇರುತ್ತಾನೆ. നിരന്തരമായി നിങ്ങൾ ചെയ്യുമ്പോൾ അതൊരു ഹാബിറ്റായി മാറും. ನಿರಂತರವಾಗಿ ನಾವು ಅದನ್ನು ಮಾಡುತ್ತಲೇ ಇರುವಾಗ ಅದು ಒಂದು ಅಭ್ಯಾಸವಾಗಿ ಹೋಗುತ್ತದೆ. ഈ ഹാബിറ്റ് ഒരു സ്ട്രോങ് ഹോൾഡായി മാറും. ಈ ಒಂದು ಅಭ್ಯಾಸವು ಬಲವುಳ್ಳದಾಗಿ ಹೋಗುತ್ತದೆ. അപ്പോഴാണ് നിങ്ങൾക്ക് അതിൽ നിന്ന് പുറത്തു വരാൻ കഴിയാതെ വരുന്നത്. ನಂತರವಾಗಿ ನಾವು ಅದರಿಂದ ಹೊರಗೆ ಬರಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುತ್ತದೆ. ചെയിൻ സ്മോക്കേഴ്സിനെ കണ്ടിട്ടുണ്ട്. ಚೈನ್ ಸ್ಮೋಕರ್ಸ್ ಅನ್ನು ನೀವು ನೋಡಿರುತ್ತೀರಿ. ഒരുപക്ഷെ അവരുടെ കൂട്ടുകാർ ആദ്യം ഒരു സിഗരറ്റ് ഫ്രീ ആയിട്ട് കൊടുത്തു. ಅವರು ಮೊಟ್ಟ ಮೊದಲು ಆ ಒಂದು ಸಿಗರೇಟ್ ಅಂದ್ರೆ ಒಂದು ಹೊಗೆ ಅವರಿಗೆ ಉಚಿತವಾಗಿ ಕೊಟ್ಟರು. ഫസ്റ്റ് സിഗരറ്റ് ഫ്രീ ആണ്. ಒಂದು ಮೊದಲನೇ ಸಿಗರೇಟ್ ಫ್ರೀ ಆಗಿರುತ್ತದೆ. പിന്നെ അത് കാശ് കൊടുത്തു മേടിക്കും. ನಂತರವಾಗಿ ಅವರು ಹಣ ಕೊಟ್ಟು ಖರೀದಿಸಬೇಕು. അത് ഇടയ്ക്കിടയ്ക്ക് മേടിക്കും. ನಂತರವಾಗಿ ಪುನಃ ಅವರು ಖರೀದಿಸಿಕೊಳ್ಳುತ್ತಾರೆ. അവസാനം അതൊരു ഹാബിറ്റായി മാറും. ನಂತರವಾಗಿ ಅದು ಅಭ್ಯಾಸ ಬಲವಾಗಿ ಹೋಗುತ್ತದೆ. അതൊരു സിന്നിന്റെ സ്ട്രോങ് ഹോൾഡായി മാറും. ಅದೊಂದು ಪಾಪದ ಗುರುತಾಗಿ ಅದು ಬದಲಾಗಿ ಹೋಗುತ್ತದೆ. ഉപേക്ഷിക്കാൻ കഴിയാത്ത പാപത്തിന്റെ ശക്തി കേന്ദ്രമായിട്ട് അത് മാറും. ಅದು ಮರೆಯಲು ಸಾಧ್ಯವಿಲ್ಲದಂತ ಬಿಡಲು ಆಗದಿರುವಂತಹ ಒಂದು ಶಕ್ತಿಯ ಕೇಂದ್ರ ಬಿಂದುವಾಗಿ ಅದು ಬದಲಾಗುತ್ತದೆ. പിശാചിനൊരു അല്പം ഇടം കൊടുത്താൽ ಸೈತಾನಿಗೆ ಒಂದು ಚಿಕ್ಕ ಅವಕಾಶ ಕೊಟ್ಟರೆ ಸಾಕು, അവൻ നിന്നെ കീഴടക്കാൻ ഇടയാകും. ಆತನು ನಿನ್ನನ್ನು ಅಧೀನ ಮಾಡಿಕೊಳ್ಳುತ್ತಾನೆ. ചിലപ്പോൾ നമ്മൾ ഉപവസിക്കാൻ തീരുമാനം എടുക്കും. ಕೆಲವೊಮ್ಮೆ ನಾವು ಉಪವಾಸ ಮಾಡುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ചിലപ്പോൾ സാത്താൻ പറയും ഉച്ചയാകുമ്പം സാരയില്ല, ഉച്ചയ്ക്ക് കഴിക്കും, നാളെ വീണ്ടും ഉപവസിക്കാം. ನಂತರವಾಗಿ ಸೈತಾನ್ ಬಂದು ಹೇಳ್ತಾನೆ, ಅಯ್ಯೋ ತಪ್ಪು ಮಾಡ್ತಾ ಇದೆಯಲ್ಲ, ಬೇಡ 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 ಬೇಡ, ಈ ಸಂಜೆ ಆಯ್ತಲ್ಲ, ಸಂಜೆವರೆಗೆ ಮಾಡಿದ್ರೆ ಸಾಕು, ಈಗ ಊಟ ಮಾಡು, ಪುನಃ ನಾಳೆ ಬೆಳಿಗ್ಗೆಯಿಂದ ಪುನಃ ಉಪವಾಸ ಮಾಡು. ಹಲೋ ചിലര് 7 ദിവസം ഉപവസിക്കാൻ തീരുമാനം എടുക്കും. ಕೆಲವೊಬ್ರು 7 ದಿನ ಉಪವಾಸ ಮಾಡೋದಕ್ಕಾಗಿ ತೀರ್ಮಾನ ಮಾಡುತ್ತಾರೆ. 2 ദിവസം കഴിയുമ്പോൾ നല്ലൊരു ഫംഗ്ഷൻ വരും. 2 ದಿನ ಆದ ಕೂಡಲೇ ಅಲ್ಲಿ ದೊಡ್ಡ ಒಳ್ಳೆ ಫಂಕ್ಷನ್ಗೆ ಕರೆಯೋಲೆ ಕೊಡ್ತಾರೆ. അപ്പൊ പിശാച് പറയും ഇപ്പത്തേക്ക് കഴിച്ചോ കുഴപ്പമൊന്നുമില്ല. ಆಗ ಸೈತಾನ್ ಬಂದು ಹೇಳುವುದೇನು ಗೊತ್ತಾ, ಪರವಾಗಿಲ್ಲ, 2 ದಿನ ಆಯ್ತಲ್ಲ, ಈಗ ಊಟ ಮಾಡು, ಮತ್ತೆ ನೋಡುವ, നാളെ നമുക്ക് വീണ്ടും തുടങ്ങാം, ನಾಳೆ ಪುನಃ ನಾವು ಉಪವಾಸ ಮಾಡುವ. പിശാച് എപ്പോഴും നമ്മളെ ടെംപ്റ്റ് ചെയ്തുകൊണ്ടിരിക്കും. ಸೈತಾನ್ ಯಾವಾಗಲೂ ನಮಗೆ ಪರಿಶೋಧನೆ ಮಾಡುತ್ತಾನೆ, ಅಂದ್ರೆ ಶೋಧನೆಗೆ ಒಳಪಡಿಸುತ್ತಲೇ ಇರುತ್ತಾನೆ. ഹല്ലേലൂയ. ഹല്ലേലൂയ. ഏത് ടെംപ്റ്റേഷന് നീ കീഴ്പ്പെട്ടാലും പിന്നെ അത് നിന്റെ ജീവിതത്തിൽ ഒരു ശക്തി കേന്ദ്രമായി മാറും. ನಂತರ ಯಾವುದೇ ಒಂದು ಶೋಧನೆಗೆ ನೀನು ಬಿದ್ದ ನಂತರವಾಗಿ ಅದು ಒಂದು ಪರಿಶೋಧನೆಯ ಕೇಂದ್ರ ಬಿಂದುವಾಗಿ ನಿನ್ನ ಜೀವಿತದಲ್ಲಿ ಉಂಟಾಗುತ್ತದೆ. അനേക വ്യക്തികളെ കൗൺസിൽ ചെയ്യുമ്പോൾ ചെറുപ്പക്കാർ, ഫാമിലികൾ, വീട്ടമ്മമാർ അനേകർ പാപത്തിന്റെ സ്ട്രോങ് ഹോൾഡിനകത്തുനിന്ന് പുറത്തു വരാൻ കഴിയാതിരിക്കുകയാണ്. ಅನೇಕರ ಜೀವಿತವನ್ನು ಅನೇಕರಿಗೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅವರ ಜೀವಿತದಲ್ಲಿ ಅನೇಕ ಸಂಗತಿಗಳಿಂದ ಹೊರಗಡೆ ಬರಲು ಆಗದಂಥ ಪರಿಸ್ಥಿತಿಯಲ್ಲಿ ಅವರು ಸಿಲುಕಿ ಬಿದ್ದುಕೊಂಡಿರುತ್ತಾರೆ. അത് സിഗരറ്റ് വലിക്കുന്നതാകാം, അത് കള്ളു കുടിക്കുന്നതാകാം, അത് അശ്ലീലം പോണോഗ്രാഫി കാണുന്നതാകാം, മറ്റു പല പല കാര്യങ്ങളുണ്ട്. ഏതും തുടക്കത്തിൽ ചെറുതായിട്ട് തുടങ്ങും, അവസാനം അവർക്ക് രക്ഷപ്പെടാൻ കഴിയാത്ത നിലയിൽ ആ സമ്മർദ്ദത്തിന് കീഴിൽ അവരായി മാറും. ಕುಡಿಕತನವಾಗಿರಬಹುದು ಅಥವಾ ಸಿಗರೇಟ್ ಸೇಯುವಂಥದ್ದಾಗಿರ್ಬೋದು ಅಥವಾ ಅಶ್ಲೀಲವಾದಂಥದ್ದನ್ನು ನೋಡುವಂಥದ್ದಾಗಬಹುದು. ಇದೆಲ್ಲವೂ ಚಿಕ್ಕ ಚಿಕ್ಕದಾಗಿ ಮೊದಲು ಸೈತಾನ್ ತಂದಾಕುತ್ತಾನೆ. ನಂತರವಾಗಿ ಅದರಿಂದ ಹೊರಗಡೆ ಬರಲು ಆಗದ ಪರಿಸ್ಥಿತಿಯಲ್ಲಿ ಆತನ ತಂದು ಇಡುತ್ತಾನೆ. നിങ്ങളുടെ ഉള്ളിൽ രഹസ്യ പാപമുണ്ടെങ്കിൽ, സീക്രട്ട് സിൻ ഉണ്ടെങ്കിൽ, ನಿಮ್ಮ ಒಳಗಡೆ ಗುಪ್ತವಾದಂಥ ಪಾಪಗಳು ಇರುವುದಾದರೆ പരിശുദ്ധാത്മാവ് നൽകുന്ന സ്വർഗീയ സന്തോഷം നിങ്ങൾക്ക് അനുഭവിക്കാൻ കഴിയില്ല. ಪರಲೋಕದಿಂದ ಅಂದ್ರೆ ಸ್ವರ್ಗೀಯವಾದಂಥ ಒಂದು ಸಂತೋಷವನ್ನು ನಮಗೆ ಅನುಭವಿಸಲು ಸಾಧ್ಯವಾಗುವುದಿಲ್ಲ. അതുകൊണ്ടാണ് പലരും ദൈവകൃപയെ വന്നിട്ടും അവർക്ക് ഈ സന്തോഷത്തിന്റെ പൂർണ്ണത അവരുടെ മുഖത്ത് നമുക്ക് കാണാൻ ಆದುದರಿಂದಲೇ കഴിയില്ല. ಅನೇಕರು ದೇವರ ಕೃಪೆಗೆ ಬರುತ್ತಾರೆ, ಆದರೆ ಈ ಒಂದು ಸಂತೋಷವನ್ನು ಮುಖದಲ್ಲಿ ಪ್ರಕಟಪಡಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ.
ಇಲ್ಲ. ಅನೇಕ ಕ್ರಿಸ್ತೀಯ ವಿಶ್ವಾಸಿಗಳು ಸ್ಟ್ರಗಲ್ ಕೂಡೆയാണ് ಕടന്നു പോകുന്നത്. ಅನೇಕ ಕ್ರೈಸ್ತ ಜೀವಿತದಲ್ಲಿ ಕ್ರೈಸ್ತರು ಈ ಒಂದು ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸಿಕೊಂಡು ಹೋಗುತ್ತಲೇ ಇರುತ್ತಾರೆ. ನೀ ಪಿಶಾಚಿನೋട് ಎದುರ್ತು ನಿಲ್ಕണം. ಸೈತಾನನಿಗೆ ನೀ ಎದುರು ನಿಲ್ಲಿಸಬೇಕು. You should say a firm no to the devil. ಸೈತಾನನಿಗೆ ಹೇಳಬೇಕು, ಸೈತಾನನ ಎದುರಿಸಿ ನಾವು ಮೊದಲೇ ನಿಲ್ಲಬೇಕು. And tell the devil to get out. ನಂತರವಾಗಿ ಸೈತಾನಿಗೆ ಹೇಳಬೇಕು, ಬಿಟ್ಟು ಹೋಗು ಅಂತ ಹೇಳಿ. Hallelujah. Hallelujah. You have authority over the devil. ಸೈತಾನನ ಮೇಲೆ ನಮಗೆ ಅಧಿಕಾರವಿದೆ. You are victorious in Christ Jesus. ನಾವು ಕ್ರಿಸ್ತ ಯೇಸುವಿನಲ್ಲಿ ಜಯವನ್ನು ಹೊಂದಿದವರಾಗಿದ್ದೇವೆ. You are raised up with Christ and you are seated with Christ in the ನಾವು heavenlies. ಕ್ರಿಸ್ತನ ಜೊತೆಯಲ್ಲಿ ಎದ್ದ ನಿಮಿತ್ತವಾಗಿ ನಾವು ಕ್ರಿಸ್ತನೊಂದಿಗೆ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದೇವೆ. ആകയാൽ നമ്മുടെ ചിന്തകൾ സ്വർഗീയമായിരിക്കണം. ಆದುದರಿಂದ ನಮ್ಮ ಎಲ್ಲಾ ಚಿಂತೆಯು ಕ್ರಿಸ್ತನಲ್ಲಿ ಇರಬೇಕು. Hallelujah. Hallelujah. കൊലോസ്യ ലേഖനത്തിൽ പൗലോസ് പറയുന്നത്, ಕೊಲೋಸ ಪತ್ರಿಕೆಯಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಾನೆ, ಆಮೆನ್, നിങ്ങളുടെ ചിന്തകൾ സ്വർഗീയമായിരിക്കട്ടെ. ನಿಮ್ಮ ಚಿಂತೆಗಳೆಲ್ಲ ಸ್ವರ್ಗೀಯ ಚಿಂತೆಗಳಾಗಿರಲಿ. Hallelujah. Hallelujah. Amen. Seek the heavenly ಮೊದಲು ದೇವರಾಜ್ಯಕ್ಕಾಗಿ and slay or mortify the earthly. ഭൗമിക ജഡികമായതിനെ മരിപ്പിക്കുക. ಭೂ ಸಂಬಂಧವಾದವುಗಳನ್ನೆಲ್ಲ ಸಾಯಿಸಿರಿ. ആമേൻ. ಆಮೆನ್. നമ്മുടെ ഉള്ളിൽ ക്രിട്ടിക്കൽ ആറ്റിറ്റ്യൂഡ്സ് കാണും, മറ്റുള്ളവരെ വിമർശിക്കുന്ന സ്വഭാവം. ನಮ್ಮ ಜೀವಿತದಲ್ಲಿ ಇತರರನ್ನು ವಿಮರ್ಶಿಸುವಂತ ಸ್ವಭಾವಗಳಿರುತ್ತದೆ. ಅದೆಲ್ಲ ಪಿಶಾಚಿൽ നിന്ന് വരുന്നതാണ്. ಅದೆಲ್ಲವೂ ಸೈತಾನನಿಂದ ಬರುವಂತದಾಗಿರುತ್ತದೆ. ചിലരൊക്കെ ഒരു കല്യാണത്തിന് പോയിട്ട് തിരിച്ചു വരുമ്പം, ಅಂದ್ರೆ ಮದುವೆಗೆ ಹೋಗಿ ಹಿಂತಿರುಗಿ ಬರುವಾಗ, ഒരു വിവാഹ ആഘോഷത്തിൽ പങ്കെടുത്തിട്ട് തിരിച്ചു വരുമ്പം, ವಿವಾಹದ ಒಂದು ಸಮಾರಂಭಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ഞാൻ ചിലരോട് ചോദിക്കും, ನಾನು ಕೆಲವೊಬ್ಬರ ಈ ಪ್ರಕಾರವಾಗಿ ಕೇಳುತ್ತೇನೆ, ആ വെഡിങ് എങ്ങനെ ഉണ്ടായിരുന്നു? ಅಲ್ಲೆಲ್ಲ ಹೇಗಿತ್ತು? ചിലർ പറയും, ഓ എനിക്ക് തോന്നുന്നത് ഐ തിങ്ക് പെണ്ണിന് ചെറുക്കനൊക്കെ പ്രായം കൂടുതലുണ്ട്. ಅಂದ್ರೆ ಮದುವೆಗೆ ಹೋಗಿದ್ದಲ್ಲ ಹೇಗೆ ಇತ್ತು ಅಂತ ಹೇಳಿ ನಾ ಕೇಳ್ಬೇಕಾದ್ರೆ ಅವ್ರು ಹೇಳುವುದೇನಂತ ಹೇಳಿದ್ರೆ, ಆ ಹುಡುಗನಿಗಿಂತ ಆ ಹುಡುಗಿಗೆ ಸ್ವಲ್ಪ ಪ್ರಾಯ ಜಾಸ್ತಿ ಇದ್ದಾಗೆ ಕಾಣ್ತದೆ. Did you see the birth certificate? No. ನೀವು ಯಾರಾದ್ರೂ ಹೋಗಿ ಅವರ ಬರ್ತ್ ಸರ್ಟಿಫಿಕೇಟ್ ನೋಡಿದೀರಾ? No. Out of jealousy people are speaking like that. ಅಂದ್ರೆ ಹೊಟ್ಟೆ ಕಿಚ್ಚು ಇದ್ದ ನಿಮಿತ್ತವಾಗಿ ಇಂಥ ಮಾತುಗಳೆಲ್ಲ ಹೊರಗಡೆ ಬೀಳ್ತದೆ. Some people നല്ല പ്രസംഗം കേട്ടാൽ എങ്ങനെ ഉണ്ടായിരുന്നു? ಒಳ್ಳೆ ಪ್ರಸಂಗ ಕೇಳ್ತಾರೆ. ಒಳ್ಳೆ ಪ್ರಸಂಗ ಕೇಳಿದ ಕೂಡಲೇ ಇವತ್ತಿನ ಪ್ರಸಂಗ ಹೇಗಿತ್ತು ಅಂತ ಕೇಳಿದ್ರೆ ಸಾಕು, അതിനകത്തൊരു കുറ്റം കണ്ടുപിടിക്കും. ಅದರಲ್ಲಿ ಒಂದು ದೂಷಣೆ ಹೇಳುವುದು. ഹല്ലേലൂയ. ಹಲ್ಲೆಲೂಯಾ. ഏറ്റവും നല്ല ഭക്ഷണം കൊടുത്താലും ചിലർ അതിനകത്തൊരു കുറ്റം കണ്ടുപിടിക്കും. ಒಳ್ಳೆ ಊಟ ಕೊಟ್ಟರು ಸಹ ತಪ್ಪು ಹುಡುಕುವವರು ಇದ್ದೇ ಇರ್ತಾರೆ. ചില ഭർത്താക്കന്മാരോട്, ಕೆಲವೊಂದು ಗಂಡಂದಿರಲ್ಲಿ ഭാര്യമാര് നല്ല ഭക്ഷണം ഉണ്ടാക്കി കൊടുത്തിട്ട് ಹೆಂಡತಿಯರು ಒಳ್ಳೆ ಊಟವನ್ನು ತಯಾರು ಮಾಡಿ ಕೊಟ್ಟರು ಸಹ എത്ര നല്ലതാണെങ്കിലും ಎಷ್ಟು ಒಳ್ಳೆದಾಗಿದ್ರು എങ്ങനെയുണ്ടെന്ന് ചോദിച്ചാ ಹೇಗೆ ಇತ್ತು ಅಂತ ಕೇಳಿದ್ರೆ അതിൽ കൂടുതലൊന്നും പറയില്ല. ಅದಕ್ಕಿಂತ ಹೆಚ್ಚಾಗಿದೆ ಅಯ್ಯೋ ಇದು ತುಂಬಾ ಒಳ್ಳೇದು ಇತ್ತು ಅಂತೇಳಿ ಅವರು ಅಂಗೀಕರಿಸುವುದಿಲ್ಲ, ಹೇಳುವುದೂ ಇಲ್ಲ. You will never hear him saying that, oh this is good, this is best, this is excellent. ಅವರು ಇದು ಒಳ್ಳೇದಿತ್ತು, ಉತ್ತಮವಾಗಿತ್ತು, ಬಹಳ ಉತ್ತಮವಾಗಿತ್ತು ಅಂತ ಹೇಳಿ ಅವರ ಬಾಯನ್ನು ತೆರೆದು ಅವರು ಹೇಳುವುದೇ ಇಲ್ಲ. See, when you see good things in other people, we should appreciate. ಒಂದು ಒಳ್ಳೆಯ ಕ್ರಿಯೆಗಳನ್ನು ಇತರರಲ್ಲಿ ಕಾಣುವುದಾದರೆ ನಾವು ಅವರನ್ನು ನಾವೇನ್ ಮಾಡಬೇಕು ಅಂತ ಹೇಳಿ ಹೊಗಳುವವರಾಗಿರ್ಬೇಕು, ಹೇಳ್ಬೇಕು. We should compliment. ನಾವು ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಮಾತುಗಳನ್ನು ಅವರಿಗೆ ಹೇಳಬೇಕು. Hallelujah. Hallelujah. This is a good thing that I have seen in foreign culture. ನಿಮ್ಮ ಅಂದರೆ ವಿದೇಶಗಳಲ್ಲಿ ನಾನು ಇಂತಹ ಒಂದು ಒಳ್ಳೆಯ ಗುಣಗಳನ್ನು ನಾನು ಕಲಿತೆ. Suppose when I wear a good shirt, they will say that, oh you look excellent, wonderful. ಒಳ್ಳೆಯ ಶರ್ಟ್ ಅನ್ನು ಒಳ್ಳೆ ಬಟ್ಟೆ ಹಾಕಿದ್ರೆ ಸಾಕು, ಅವರು ನನ್ನನ್ನು ನೋಡಿ ಹೇಳ್ತಾರೆ, ವಾ ಇದು ಬಹಳ ಒಳ್ಳೆದಿದೆ ಅಂತ ಹೇಳಿ. Oh, if we give them some good food, they will say that, oh wow, this is very tasty. ಅಂದ್ರೆ ನಂತರವಾಗಿ ರುಚಿಕರವಾದಂತ ಊಟವನ್ನು ಕೊಟ್ಟ ಕೂಡಲೇ ಅವರು ಹೇಳುವಂತದ್ದೇನು, ಬಾ ಇದು ಬಹಳ ಒಳ್ಳೆದಿದೆ, ಬಹಳ ರುಚಿಕರವಾಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. We need to have that kind of expressions in our life. ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಇಂತಹ ಸ್ವಭಾವಗಳನ್ನು ಅಳವಡಿಸಿಕೊಳ್ಳಬೇಕು. At least you should learn to compliment your wife and your husband. ನೀವು ನಮ್ಮಲ್ಲಿ ಅಂದ್ರೆ ಗಂಡ ಹೆಂಡತಿಯ ಮಧ್ಯದಿಂದಲೇ ಇದು ಪ್ರಾರಂಭವಾಗಲಿ. Amen. When you see your wife wearing a new churidar, say you look beautiful. ನಿಮ್ಮ ಹೆಂಡತಿಯರು ಒಳ್ಳೆಯ ಚೂಡಿದಾರನ್ನು ಹಾಕುವುದಾದರೆ ನೀವು ಅವರನ್ನು ನೋಡಿ ಹೇಳಬೇಕು, ವಾ ಇದು ಬಹಳ ಒಳ್ಳೆದಾಗಿದೆ ಅಂತ ಹೇಳಿ. When you see your husband, I mean dressed up very well, say you look gorgeous, you look handsome.
ಗಂಡಂದಿರು ಒಳ್ಳೆಯ ಬಟ್ಟೆಯನ್ನು ಹಾಕಿದ ಕೂಡಲೇ ಅವರನ್ನು ಗುರುತಿಸಬೇಕು. ನಾವು ಹೇಳ್ಬೇಕು, ವಾ ಇದು ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಂಡಿದ್ದೀರಾ, ಒಳ್ಳೆ ಕಾಣ್ತೀರಾ ಅಂತ ಹೇಳಿ. When your wife cooks good dishes for you, say, oh, this is very tasty. ಹೆಂಡತಿಯರು ಒಳ್ಳೆಯ ಅಡುಗೆಯನ್ನು ಮಾಡಿರುವುದಾದರೆ ನಾವು ಹೇಳ್ಬೇಕು, ಅವರನ್ನು ನಾವು ಹೊಗಳುವವರಾಗಿರ್ಬೇಕು, ಬಾ ಒಳ್ಳೆಯದಿದೆ ಅಂತ ಹೇಳಿ ಹೇಳಬೇಕು. When your children score good marks, say, oh, wonderful. Just pat them and encourage them. ನಂತರವಾಗಿ ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸಿ ಬರುವುದಾದರೆ ನಾವು ಅವರನ್ನು ಪ್ರೋತ್ಸಾಹಿಸಬೇಕು. ಮಾತ್ರವಲ್ಲ, ಅವರಿಗೆ ಒಳ್ಳೆಯ ಸಲಹೆಯನ್ನು, ಒಳ್ಳೆಯದನ್ನು ನಾವು ಹೇಳುವವರಾಗಿರಬೇಕು. All the critical mentality, cynicism and criticism and skepticism, it is all, carnal nature. ಅಂದ್ರೆ ದೂಷಿಸುವಂಥದ್ದು, ಬೇಡವರ ಕಾಲು ಎಳೆಯುವಂಥದ್ದು, ಬೇಡವಾದಂಥ ಮಾತುಗಳನ್ನು ಹೇಳುವಂಥದ್ದು, ಇದೆಲ್ಲವೂ ಬೇರೆಯವರನ್ನು ಪ್ರೋತ್ಸಾಹ ಪಡಿಸುವುದಿಲ್ಲ, ಅವರನ್ನು ಹೊಂಡಕ್ಕೆ ಹಾಕುವಂಥದ್ದಾಗಿರ್ತದೆ. ಮಾತ್ರವಲ್ಲ, ನಮ್ಮನ್ನು ಮುಂದಕ್ಕೆ ಅದು ಬಿಡುವುದಿಲ್ಲ. That is demonic, that is satanic. ಇದು ಸೈತಾನನಿಂದ ಬಂದಂತ ಸ್ವಭಾವ, ಸೈತಾನದಾಗಿದೆ. Hallelujah. Hallelujah. Satan will discourage people. So ಸೈತಾನನು ಯಾವಾಗಲೂ ಸಹ ಪ್ರೋತ್ಸಾಹ ಪಡಿಸುವುದಿಲ್ಲ, ಆತನು ನಿರುತ್ಸಾಹ ಪಡಿಸುತ್ತಲೇ ಇರುತ್ತಾನೆ. So never criticize and discourage other people. ಆದುದರಿಂದ ಇತರರನ್ನು ಯಾವ ಕಾರಣಕ್ಕೂ ನಿರುತ್ಸಾಹ ಪಡಿಸಬೇಡಿ, ಮಾತ್ರವಲ್ಲ ಕಾಲು ಎಳೆಯುವುದಕ್ಕೆ ಹೋಗಬೇಡಿರಿ. Never try to find fault with other people. ಯಾವ ಕಾರಣಕ್ಕೂ ಇತರರಿಂದ ತಪ್ಪು ಹುಡುಕಬಾರದು, ತಪ್ಪು ಹುಡುಕುವಂತ ಪ್ರಯತ್ನವನ್ನು ಸಹ ನಾವು ಮಾಡಬಾರದು. With your eyes you should be able to see the good things in other people. ಇತರರಿಂದ ನಾವು ಇತರರನ್ನು ನೋಡುವಾಗ ಒಳ್ಳೆಯದನ್ನೇ ನಾವು ಗುರುತಿಸುವವರಾಗಿರಬೇಕು. And encourage them, appreciate them and compliment them. ಅವರನ್ನು ನಾವು ಪ್ರೋತ್ಸಾಹಿಸಬೇಕು, ಅವರಿಗೆ ಒಳ್ಳೆಯದನ್ನು ಹೇಳಬೇಕು, ಒಳ್ಳೆ ರೀತಿಯಲ್ಲಿ ಹೋಗಿರಿ ಅಂತೇಳಿ ನಾವು ಅವರಿಗೆ ಸಲಹೆಯನ್ನು ಕೊಡಬೇಕು. Hallelujah. Hallelujah. If you want your Christian life to be successful, ಒಳ್ಳೆಯ ಕ್ರೈಸ್ತರ ಜೀವಿತವನ್ನು ನಾವು ಜೀವಿಸಬೇಕಾದರೆ, always spirit filled, ಯಾವಾಗಲೂ ಆತ್ಮಿಕರಾಗಿರಬೇಕಾದರೆ, if you want to enjoy the presence of God always in your life, ನಾವು ಯಾವಾಗಲೂ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ಇರಬೇಕಾದರೆ, you need to have the fruit of the Holy Spirit. ದೇವರ ಆತ್ಮನ ಫಲವನ್ನು ನಾವು ಅನುಭವಿಸಬೇಕು, ನಾವು ನಮ್ಮಲ್ಲಿ ಇರಬೇಕು. When you walk after the Spirit, ದೇವರ ಆತ್ಮನ ಜೊತೆಯಲ್ಲಿ ನಾವು ನಡೆಯುವುದಾದರೆ, you will always bear the fruit of the Spirit. ಯಾವಾಗಲೂ ದೇವರ ಆತ್ಮನ ಫಲವನ್ನೇ ನಾವು ಕೊಡುತ್ತಿರುತ್ತೇವೆ. Fruit of the Spirit, ದೇವರ ಆತ್ಮನ ಫಲಗಳು ಸ್ನೇಹಂ, ಪ್ರೀತಿ, ಸಂತೋಷಂ, ಸಂತೋಷ. So when you start loving other people, you are bearing the fruit of the Spirit. ನಾವು ಬೇರೆಯವರನ್ನು ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡುವಾಗ ನಾವು ದೇವರ ಆತ್ಮನ ಫಲಗಳನ್ನು ತೋರಿಸ್ತಾ ಇರುತ್ತೇವೆ. Maybe when you love other people, maybe they have imperfections and faults. ಅಂದ್ರೆ ಅವರು ತಪ್ಪುಗಳನ್ನು ಮಾಡ್ತಾ ಇದ್ರೂ ಸಹ ನಾವು ಅವರಿಗೆ ಪ್ರೀತಿ ತೋರಿಸುತ್ತಾ ಇರುವುದಾದರೆ, if you want to love only perfect people, you will never be able to love people. ಅಂದ್ರೆ ಸರಿಯಾದಂಥ ವ್ಯಕ್ತಿಗಳನ್ನೇ ನಾವು ಪ್ರೀತಿಸುತ್ತಾ ಇರುವುದಾದ್ರೆ ಅವರಿಂದ ಪ್ರೀತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. Some people are always seeking perfection. ಅಂದ್ರೆ ಯಾವಾಗಲೂ ಇತರರನ್ನು ಸರಿಯಾಗಿದ್ದವರನ್ನೇ ಹುಡುಕುತ್ತಿರ್ತಾರೆ, ಅಂಥವರಿಗೆ ಮಾತ್ರ ನಾವು ಪ್ರೀತಿ ತೋರಿಸಬೇಕು ಅಂತೇಳಿ ಅವರೇ ಹುಡುಕುತ್ತಾ ಇರುತ್ತಾರೆ. I have seen some people are church hoppers. ഒരു ചർച്ചിൽ നിന്ന് വേറൊരു ചർച്ചിലേക്ക് എപ്പോഴും ഇങ്ങനെ ചാടിക്കൊണ്ടിരിക്കുന്ന ആൾക്കാരുണ്ട്. ಅನೇಕ ಕಡೆಗಳಲ್ಲಿ ನಾನು ನೋಡಿದ್ದೇನೆ, ಒಂದು ಸಭೆಯಿಂದ ಇನ್ನೊಂದು ಸಭೆ, ಇನ್ನೊಂದು ಸಭೆಯಿಂದ ಇನ್ನೊಂದು ಸಭೆ, ಇನ್ನೊಂದು ಸಭೆಯಿಂದ ಇನ್ನೊಂದು ಸಭೆಗೆ ಆ ಒಂದು ಜಿಗಿಯುತ್ತಾ ಇರುವಂತವರನ್ನ ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ. എന്തുകൊണ്ട് അവരിങ്ങനെ ചാടുന്നറിയാമോ? ಯಾಕೆ ಅವರು ಈ ರೀತಿಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜಿಗಿಯುತ್ತಾ ಇರ್ತಾರೆ ನಮಗೆ ಗೊತ್ತುಂಟಾ? ഓരോ പ്രാവശ്യം അവരെ കാണുമ്പോൾ നമ്മൾ ചോദിക്കണം, ഇപ്പോൾ ഏത് ചർച്ചിലാ ബ്രദർ? ಒಂದು ಸರಿ ನಾ ಅವರಿಗೆ ಕೇಳುವುದಾದ್ರೆ, ಅವರನ್ನು ನೋಡ್ಬೇಕಾದ್ರೆ ನಾ ಕೇಳಿದೆ, ನೀವು ಯಾವ ಸಭೆಯಲ್ಲಿ ಇದ್ದೀರಾ ಅಂತ ಹೇಳಿ. 2017 ഒരു ചർച്ചിലായിരുന്നു, 18 വേറൊരു ചർച്ച, 19 വേറൊരു ചർച്ച. 2017ರಲ್ಲಿ ಒಂದು ಸಭೆ, 18ರಲ್ಲಿ ಇನ್ನೊಂದು ಸಭೆ, 19ರಲ್ಲಿ ಇನ್ನೊಂದು ಸಭೆ. They are looking out for a perfect pastor. ಅಂದ್ರೆ ಸೇವಕರಿಂದ ಅವರು നല്ല ಪಾಸ್ಟರ್ നോക്കി നടക്കുക. ಒಳ್ಳೆ ಸೇವಕರನ್ನು ಹುಡುಕಿಕೊಂಡು ಅವರು ತಿರುಗುತ್ತಾ ಇದ್ದಾರೆ. ಪರ್ಫೆಕ್ಟ್ ಚರ್ಚ್ നോക്കി നടക്കുക. ಸರಿಯಾದಂತ ಸಭೆಯನ್ನು ಹುಡುಕುತ್ತಾ ಅವರು ತಿರುಗುತ್ತಾ ಇದ್ದಾರೆ. കുറച്ച് നാൾ ഒരു ചർച്ചിൽ പോകും, ಪರಿಪೂರ್ಣವಾದಂತ ಸಭೆ, ಪರಿಪೂರ್ಣವಾದಂತ ಸೇವಕರನ್ನು ಅವರು ಹುಡುಕುತ್ತಾ ಇದ್ದಾರೆ. ಒಂದು ಸಾರಿ ಒಂದು ಸಭೆಗೆ ಹೋಗುತ್ತಾರೆ, ഒരു ചർച്ചിൽ കുറേ നാൾ പോകും, ಒಂದು ಸಭೆಗೆ ಸ್ವಲ್ಪ ದಿನ ಹೋಗುತ್ತಾರೆ, പിന്നെ അവർക്ക് ഇഷ്ടപ്പെടില്ല, ನಂತರವಾಗಿ ಅವರಿಗೆ ಸಿಗುವುದು ಇಷ್ಟ ಆಗುದಿಲ್ಲ, ಅವರು പറയും ಆ ಚರ್ಚ್ കൊള്ളത്തില്ല, ಅಯ್ಯೋ ಆ ಸಭೆ ಚೆನ್ನಾಗಿಲ್ಲ, ಅಲ್ಲೇ പറയും ಪಾಸ್ಟರ್ കൊള്ളില്ല, ನಂತರವಾಗಿ ಸೇವಕರು ಸರಿ ಇಲ್ಲ, എന്നിട്ട് അടുത്ത ചർച്ചിൽ പോകും, ನಂತರವಾಗಿ ಇನ್ನೊಂದು ಸಭೆಗೆ ಹೋಗುತ್ತಾರೆ, കുറച്ച് നാൾ കഴിയുമ്പോൾ അവിടുന്ന് വീണ്ടും ചാടും, ನಂತರವಾಗಿ ಇನ್ನೊಂದು ಸಭೆಗೆ ಹೋಗುತ್ತಾರೆ. ഒരിക്കൽ ഒരു ദൈവദാസൻ ഇങ്ങനെ പറഞ്ഞു, ಒಂದು ಸಾರಿ ಒಂದು ದೇವಸೇವಕರು ಈ ಪ್ರಕಾರವಾಗಿ ಹೇಳಿದರು, നീ ഒരു പെർഫെക്റ്റ് പാസ്റ്ററെയും ನೀನು
ಪರಿಪೂರ್ಣವಾದಂತ ಸೇವಕರನ್ನು, ഒരു പെർഫെക്റ്റ് ചർച്ചിനെയും ಪರಿಪೂರ್ಣವಾದಂತ ಸಭೆಯನ್ನು അന്വേഷിക്കുകയാണെങ്കിൽ ಹುಡುಕುತ್ತಾ ಇರುವುದಾದರೆ യു വിൽ നെവർ ഫൈൻഡ്, ഒരിക്കലും കിട്ടില്ല. ಯಾವ ಕಾರಣಕ್ಕೂ ನಿನಗೆ ಅದು ಸಿಗುವುದಿಲ್ಲ. എങ്ങാനും അങ്ങനെ ഒരു നല്ല സഭ കിട്ടിയാൽ, ಆ ರೀತಿಯಲ್ಲಿ ಎಲ್ಲಾದ್ರೂ ಅಂತ ಸಭೆ ಸಿಕ್ಕಿದರೆ, by the time you join there, ನೀನು ಅಲ್ಲಿ ಹೋಗಿ ಅಲ್ಲಿ ನೀನು ಸೇರಿದ್ರೆ that will become imperfect ಅದು ಪರಿಪೂರ್ಣವಾಗುವುದಿಲ್ಲ, because you ಅಪರಿಪೂರ್ಣವಾಗುತ್ತದೆ. are joining there. ಯಾಕೆಂದ್ರೆ ನೀನು ಅಲ್ಲಿ ಹೋಗ್ತಾ ಇದೀಯಾ. ഹല്ലേലൂയ. ಹಲ್ಲೆಲೂಯಾ. നല്ല ചർച്ചെങ്ങാനും കണ്ട് നീ അവിടെ കേറിയാൽ, ಒಳ್ಳೆ ಸಭೆ ಅಂತೇಳಿ ನೀನು ಅಲ್ಲಿ ಪ್ರವೇಶ ಮಾಡಿದರೆ, ആ പെർഫെക്റ്റ് ചർച്ച് പെർഫെക്റ്റ് അല്ലാതെ ಆ മാറും. ಒಂದು ಪರಿಪೂರ್ಣವಾದಂತ ಸಭೆಯು ಪರಿಪೂರ್ಣವಾಗಿರುವುದಿಲ್ಲ. കാരണം നീ അവിടെ കേറി. ಕಾರಣವೇನೆಂದರೆ ಅಪೂರ್ಣವಾದದ್ದು ನೀ ಅಲ್ಲಿ ಹೋಗ್ತಾ ಇದೆಯಾ, ಅದಕ್ಕೋಸ್ಕರವಾಗಿ. Praise the Lord. Praise the Lord. ഈ ലോകത്തിൽ പെർഫെക്റ്റ് ആയിട്ടുള്ള ഒരു പാസ്റ്ററയോ പെർഫെക്റ്റ് ആയിട്ടുള്ള ഒരു ചർച്ചോ കിട്ടുകയില്ല. ಪರಿಪೂರ್ಣವಾಗಿರುವಂತಹ ಸಭೆಯಾಗಲಿ ಪರಿಪೂರ್ಣವಾದಂತಹ ಸೇವಕರನ್ನು ಹುಡುಕುತ್ತಾ ಇರುವುದಾದರೆ ಎಲ್ಲಿಯೂ ಸಿಗುವುದಿಲ್ಲ. ഇതെല്ലാം നിങ്ങളുടെ വീക്ഷണത്തിലാണ്. നിങ്ങൾ ഏത് വ്യൂ പോയിന്റിൽ കാണുന്നു അതനുസരിച്ചിരിക്കും. ಅಂದ್ರೆ ಇದೆಲ್ಲವೂ ಎಲ್ಲಿ ಅಂತ ಹೇಳಿದ್ರೆ ನೀವು ಯಾವುದನ್ನು ಹುಡುಕುತ್ತಾ ದೃಷ್ಟಿಸಿ ಹೋಗುತ್ತಾ ಇದ್ದೀರೋ ಅಲ್ಲೇ ಅದು ಸಿಗುವಂತದ್ದು. ഇന്ന് പകൽ പരിശുദ്ധാത്മാവ് നിങ്ങളെ ഓർപ്പിക്കുന്നത്, ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮ ನಿಮ್ಮ ನೆನಪಿಗೆ ತರುವುದೇನೆಂದರೆ, ആ സ്പിരിറ്റ് ഓഫ് ക്രിറ്റിസിസത്തിൽ നിങ്ങൾ പുറത്തു വരണം. ಆ ಒಂದು ದೂಷಿಸುವಂತ ಆತ್ಮಗಳಿಂದ, ಯಾವಾಗಲೂ ತಪ್ಪು ಹುಡುಕುವಂತ ಆತ್ಮಗಳಿಂದ ಹೊರಗಡೆ ಬರಬೇಕು. വിമർശിക്കുന്ന സ്വഭാവത്തിൽ നിന്ന് പുറത്തു വരണം. ವಿಮರ್ಶಿಸುವಂತ ಸ್ವಭಾವಗಳಿಂದ ಹೊರಗಡೆ ಬರಬೇಕು. സ്കെപ്റ്റിസിസം, സംശയിക്കുന്ന സ്വഭാവത്തിൽ ಯಾವಾಗಲೂ ಸಂಶಯ ಪಡುವಂತ ಸ್ವಭಾವದಿಂದ ಹೊರಗಡೆ ಬರಬೇಕು. യേശുക്രിസ്തു പലസ്തീനിൽ 3.5 വർഷം ശുശ്രൂഷിച്ചു. ಯೇಸು ಕ್ರಿಸ್ತನ ಆ ಯೆರೂಸಲೇಮಿನಲ್ಲಿ 3.5 ವರ್ಷ ಆತನ ಸೇವೆಯನ್ನು ಮಾಡಿದನು. ಅನೇಕ ಕುಷ್ಠರೋಗಿಗಳು ಅನೇಕ ಶುದ್ಧರಾയി, ಕುಷ್ಠರೋಗಿಗಳು ಸೌಖ್ಯ ಹೊಂದಿಕೊಂಡರು. തളർന്ന രോഗികൾ ಎഴുന്നേറ്റു, ಅನೇಕರು ರೋಗದಲ್ಲಿದ್ದವರು ಸೌಖ್ಯ ಹೊಂದಿಕೊಂಡರು. ഭൂതഗ്രസ്തർ സൗഖ്യമായി, ಭೂತ ಬಾಧಿತರು ಸೌಖ್ಯ ಹೊಂದಿಕೊಂಡರು. ഒത്തിരി അമേസിംഗ് മിറക്കിൾസ് യേശു ചെയ്തു. ಅನೇಕ ಅದ್ಭುತ ಕಾರ್ಯಗಳು ನಡೆಯಿತು, ಮಹತ್ಕಾರ್ಯಗಳು ನಡೆಯಿತು. പക്ഷേ പരീശന്മാരൊന്നും പ്രാപിച്ചില്ല. ಆದರೆ ಫರಿಸಾಯರು ಯಾವುದನ್ನು ಸಹ ಹೊಂದಿಕೊಳ್ಳಲಿಲ್ಲ. വിമർശിക്കുന്ന ശാസ്ത്രിമാർക്കൊന്നും കിട്ടിയില്ല. ವಿಮರ್ಶಿಸುವಂತ ಯಾವ ಶಾಸ್ತ್ರಿಗಳು ಯಾವುದನ್ನು ಹೊಂದಿಕೊಳ್ಳಲಿಲ್ಲ. യേശുവിനെ തള്ളിക്കളഞ്ഞ മഹാപുരോഹിതന്മാർക്ക് ഒരു സൗഖ്യവും അനുഭവിക്കാൻ ಯೇಸು പറ്റിയില്ല. ಕ್ರಿಸ್ತನನ್ನು ತಳ್ಳಿ ಹಾಕಿದಂತ ಒಂದು ಮಹಾಯಾಜಕರಿಗೆ ಏನೂ ಸಿಗಲಿಲ್ಲ. ദൈവത്തിൽ നിന്ന് പ്രാപിക്കണമെങ്കിൽ തുറന്ന ഹൃദയം വേണം. ದೇವರಿಂದ ಏನಾದರೂ ಹೊಂದಿಕೊಳ್ಳಬೇಕಾದ್ರೆ ನಾವು ತೆರೆದ ಹೃದಯ ನಮಗೆ ಬೇಕು. ശുദ്ധ ഹൃദയം വേണം. ಶುದ್ಧ ಹೃದಯ ನಮಗೆ ಬೇಕು. സ്നേഹിക്കുന്ന ഹൃദയം വേണം. ಪ್ರೀತಿಸುವಂತ ಹೃದಯ ನಮಗೆ ಬೇಕು. ഉൾക്കൊള്ളുന്ന ഹൃദയം വേണം. ಯಾವಾಗಲೂ ಅನುಸರಿಸುವಂತ ಹೃದಯ ನಮಗೆ ಬೇಕು. നമ്മൾ മറ്റുള്ളവരെ ഉൾക്കൊണ്ട് അവരുടെ നന്മ ഉൾക്കൊള്ളുന്നവരായി മാറണം. ನಾವು ಯಾವಾಗಲೂ ಒಳ್ಳೆಯದನ್ನು ಹುಡುಕುವವರಾಗಿರ್ಬೇಕು, ಮಾತ್ರವಲ್ಲ ನಾವು ಒಳ್ಳೆಯದನ್ನು ಮಾಡುವವರಾಗಿರ್ಬೇಕು. മറ്റുള്ളവരുടെ കുറവുകളെ ഇഗ്നോർ ചെയ്യുന്നവരായിരിക്കണം. സാരമില്ലെന്ന് ಮತ್ತೊಬ್ಬರ പറയണം. ಆ ಒಂದು ಕೊರತೆಗಳನ್ನು ನಾವು ಯಾವಾಗಲೂ ಸಹ ಕ್ಷಮಿಸುವವರಾಗಿರ್ಬೇಕು. ഹല്ലേലൂയ. ಹಲ್ಲೆಲೂಯಾ. അവരിലുള്ള നന്മകളെ നമ്മൾ ഉൾക്കൊള്ളേണ്ടത് ആവശ്യമാണ്. ಅವರ ಒಳಗಡೆ ಇರುವಂತ ಒಳಿತನ್ನು ನಾವು ಎತ್ತಿ ತೋರಿಸುವವರಾಗಿರ್ಬೇಕು, ಒಳ್ಳೆಯದನ್ನೇ ನಾವು ಹುಡುಕುವವರಾಗಿರ್ಬೇಕು. നിങ്ങൾ അങ്ങനെയാണെങ്കിൽ നിങ്ങളുടെ ഹൃദയം സമാധാനം കൊണ്ട് നിറഞ്ഞിരിക്കും. ನೀವು ಹಾಗೆ ಇರುವುದಾದರೆ ನಿಮ್ಮ ಹೃದಯವು ಸಮಾಧಾನದಿಂದ ತುಂಬಿರುತ್ತದೆ. മറ്റുള്ളവരിലെ നന്മ നിങ്ങൾ കാണുന്നവരാകും. ಇತರರಿಂದ ಒಳ್ಳೆಯ ಸ್ವಭಾವಗಳನ್ನು ನೋಡುವವರಾಗಿರ್ಬೇಕು. അതാണ് യേശുവിന്റെ സ്വഭാവം. ಅದೇ ಆಗಿದೆ ಯೇಸುವಿನ ಸ್ವಭಾವ. പാപിനിയായ സ്ത്രീയെ യേശു ശമരിയ പട്ടണത്തിൽ വെച്ച് കണ്ടുമുട്ടിയപ്പോൾ ಪಾಪಿಯಾದಂತ ಸ್ತ್ರೀಯನ್ನು ಸಮಾರ್ಯ ಪಟ್ಟಣದಲ್ಲಿ ಕಂಡಾಗ അവളുടെ പാപത്തിന്റെ ചരിത്രമല്ല യേശു കണ്ടത്. ಅದು ಪಾಪದ ಚರಿತ್ರೆಯನ್ನೆಲ್ಲ ನನ್ನ ದೇವರು ಕಂಡದ್ದು. ബീയിങ് എ പ്രോഫറ്റ്, യേശുവിന് അവളുടെ ചരിത്രം മുഴുവൻ വെളിപ്പെട്ടു. ಕರ್ತನಾದಂತ ಯೇಸು ಕ್ರಿಸ್ತನ ಅವಳ ಎಲ್ಲಾ ಚರಿತ್ರೆಯನ್ನು ವಿವರವಾಗಿ ಹೇಳಿದನು. പക്ഷെ യേശു നോക്കിയത് അവളുടെ പാപത്തിന്റെ ചരിത്രമല്ല. ಆದರೆ ಯೇಸು ಅಲ್ಲಿ ನೋಡಿದ್ದು ಪಾಪದ ಚರಿತ್ರೆಯನ್ನಲ್ಲ. അവൾ രൂപാന്തരപ്പെട്ടൊരു ഇവാഞ്ചലിസ്റ്റായി മാറുന്നതാണ് യേശു കണ്ടത്. ಆದರೆ ರೂಪಾಂತರವಾಗಿ ಅವಳೊಂದು ಸ್ವಾರ್ಥಿಗಳಾಗಿ ಓಡಿ ಹೋದದನ್ನು ಕರ್ತನಾದ ಯೇಸು ನೋಡಿದನು. മറ്റുള്ളവരിലെ ദോഷങ്ങളെ കാണുകയല്ല, ಇತರರಲ್ಲಿರುವಂತಹ ದೋಷಗಳನ್ನು ನಾವು ಕಾಣುತ್ತಾ ಇರಬಾರದು. ഇവർ ദൈവത്താൽ എന്തായി മാറാൻ പോകുന്നു എന്ന് കാണുന്നവരായി നമ്മൾ മാറണം. ಇವರು ದೇವರಲ್ಲಿ ಏನಾಗುತ್ತಾರೋ ಎಂದು ನಾವು ನೋಡುವವರಾಗಿರಬೇಕು. സക്കായി യേശുവിനെ കാണുവാൻ മരത്തിന്റെ മുകളിൽ കയറി. ಜಕ್ಕಾಯನು ಯೇಸು ಕ್ರಿಸ್ತನ ನೋಡುವುದಕ್ಕೋಸ್ಕರವಾಗಿ ಆತನ ಮರದ ಮೇಲೆ ಹೋದನು. യേശു എങ്ങനെയാണെന്ന് അറിയാനാണ് സക്കായി മരത്തിന് മുകളിൽ കയറിയത്. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆಗಿದ್ದಾನೆ, ಯಾವ ರೀತಿಯಲ್ಲಿ ಇದ್ದಾನೆ ಅಂತ ನೋಡುವುದಕ್ಕೋಸ್ಕರವಾಗಿ ಆತನ ಮರವನ್ನು ಹತ್ತಿದನು. പക്ഷേ സക്കായി എങ്ങനെയുള്ളവനാണെന്ന് നന്നായിട്ട് അറിയാവുന്നിട്ട് ಆದರೆ ಜಕ್ಕಾಯನು ಯಾವ ರೀತಿಯಲ್ಲಿ ಆಗಿದ್ದಾನೆ ಅಂತ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು. യേശു പറഞ്ഞു, സക്കായിയെ വേഗം ഇറങ്ങി വാ, ഞാൻ ಯೇಸು ಕ್ರಿಸ್ತನ ಈ ಪ್ರಕಾರವಾಗಿ ಹೇಳಿದನು, ಜಕ್ಕಾಯನೇ ತಟ್ಟನೆ ಹಿಡಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ತಂಗಲು ಇಷ್ಟಪಡುತ್ತೇನೆ. ആ പട്ടണത്തിൽ ഏറ്റവും പാപിയായ മനുഷ്യൻ, ಆ ಪಟ್ಟಣದಲ್ಲಿ ಬಹಳ ಪಾಪಿಯಾದಂತ ಮನುಷ್ಯನು, വളരെ കൈക്കൂലിക്കാരനായ കറപ്റ്റ് ഒഫീഷ്യൽ, ಬಹಳ ಅಂದ್ರೆ ಸುಂಕವನ್ನು ಹೆಚ್ಚಾಗಿ ತೆಗೆದುಕೊಳ್ಳುವಂತ ವ್ಯಕ್ತಿ. പക്ഷേ യേശു പറഞ്ഞു, ഇന്ന് ഞാൻ നിന്റെ വീട്ടിൽ പാർക്കേണ്ടതാകുന്നു. ಆದರೆ ಯೇಸು ಹೇಳಿದ್ದೇನೆಂದರೆ, ನಾನು ಇವತ್ತು ನಿನ್ನ ಮನೆಯಲ್ಲಿ ತಂಗೋದಕ್ಕೆ ಇಷ್ಟಪಡುತ್ತೇನೆ. ആ പട്ടണത്തിലെ റിലീജിയസ് ആയിരിക്കുന്ന ആളുകളെല്ലാം വിമർശിച്ചു. ಅಲ್ಲಿ ಇದ್ದಂತ ಧಾರ್ಮಿಕವಾದಂತ ವ್ಯಕ್ತಿಗಳನ್ನೆಲ್ಲ ಆತನು ಪರಿಶೋಧಿಸಿದನು. പക്ഷേ ഈ സക്കായി ഒരു പുതിയ മനുഷ്യനായി തീരാൻ പോകുന്നത് യേശു ആത്മാവിൽ കണ്ടു. ಆದರೆ ಈ ಒಂದು ಜಕ್ಕಾಯನ ಹೊಸ ಮನುಷ್ಯನಾಗಿ ಬದಲಾಗುತ್ತಾನೆ ಅಂತೇಳಿ ಯೇಸು ಕ್ರಿಸ್ತನು ಕಂಡವನಾಗಿದ್ದನು. നമ്മൾ യേശുവിലായി
കഴിയുമ്പോൾ നമ്മുടെ സ്വഭാവം ഇതുപോലെയാകണം. ನಾವು ಯೇಸು ಕ್ರಿಸ್ತನಲ್ಲಿ ಇರುವುದಾದ ನಮ್ಮ ಸ್ವಭಾವಗಳು ಇದೇ ಪ್ರಕಾರವಾಗಿ ಆಗಿರಬೇಕು. അവരുടെ പഴയ സിൻഫുൾ നേച്ചർ അല്ല നിങ്ങൾ കാണേണ്ടത്. ಅಯ್ಯೋ ಹಳೆಯ ಪಾಪದ ಸ್ವಭಾವಗಳನ್ನೆಲ್ಲ ನಾವು ನೋಡುತ್ತಾ ಇರಬೇಕಾಗಿರುವಂತದ್ದು. അവരുടെ ഫ്യൂച്ചറിനെ നിങ്ങൾ കാണണം. ಅವರ ಒಳ್ಳೆಯ ಭವಿಷ್ಯವನ್ನು ನಾವು ನೋಡುವವರಾಗಿರಬೇಕು. യേശു അവരെ എന്താക്കി മാറ്റാൻ പോകുന്നു ಯೇಸು ಕ್ರಿಸ್ತನು ಅವರನ್ನು ಯಾವುದನ್ನಾಗಿ ಮಾರ್ಪಡಿಸುತ್ತಾನೆ ಎಂದು ನಾವು ನೋಡುವವರಾಗಿರಬೇಕು. ക്രിസ്തീയ ജീവിതം സന്തോഷകരമായി തീരണമെങ്കിൽ ಕ್ರಿಸ್ತನ ಜೀವಿತ ಒಂದು ಸಂತೋಷಕರವಾದಂತ ಜೀವಿತವಾಗಬೇಕಾದರೆ മറ്റുള്ളവരെ സ്നേഹിക്കുന്നവരായി മാറണം. ನಾವು ಪ್ರೀತಿಸುವವರಾಗಿರಬೇಕು. മറ്റുള്ളവരെ ഉൾക്കൊള്ളുന്നവരായി മാറണം. ಇತರರನ್ನು ನಾವು ನಡೆಸುವವರಾಗಿರಬೇಕು. വിശുദ്ധി എന്ന് പറയുന്നതുകൊണ്ട് എന്താ അർത്ഥമാക്കുന്നത്? ಪರಿಶುದ್ಧತೆ ಎಂದು ಹೇಳುವುದಾದ್ರೆ ಏನಾಗಿದೆ ಅರ್ಥ? ഒത്തിരി പേർക്ക് വിശുദ്ധി എന്താണെന്ന് അറിയത്തില്ല. ಪರಿಶುದ್ಧತೆ ಅಂತ ಹೇಳಿದ್ರೆ ಅನೇಕರಿಗೆ ಗೊತ್ತೇ ಇಲ್ಲ. ദൈവത്തിന്റെ ഇഷ്ടം അനുസരിക്കുന്നതാണ് വിശുദ്ധി. ದೇವರ ಚಿತ್ತವನ್ನು ಅನುಸರಿಸುವಂತದೇ ಆಗಿದೆ ಪರಿಶುದ್ಧತೆ. കേരളത്തിലെ പെന്തിക്കോസ്തുകാര്, ಕೇರಳದಲ್ಲಿರುವಂತಹ ಆ ಒಂದು ಪೆಂತೆಕೋಸ್ಟ್ ವ್ಯಕ್ತಿಗಳು വെള്ള ഇതുപോലെ വെള്ളയൊക്കെ ഇട്ട വിശുദ്ധിയാണ് അവർ. ಈ ರೀತಿಯಲ್ಲಿ ಬಿಳಿ ಬಟ್ಟೆ ಹಾಕಿದ್ರೆ ಮಾತ್ರ ಅವರು ಪರಿಶುದ್ಧರು ಅಂತ ಹೇಳಿ ನೆನ್ಸ್ಕೊಳ್ತಾರೆ. വേറെ ചിലർ വിചാരിക്കുന്നത് ആഭരണ ഊരിയ വിശുദ്ധിയാണെന്നാണ്. ಅಂದ್ರೆ ಬೇರೆಯವರು ಈ ಪ್ರಕಾರವಾಗಿ ಹೇಳುತ್ತಾರೆ, ಆ ಆಭರಣಗಳನ್ನೆಲ್ಲ ತೆಗೆದು ಹಾಕಿ ಬಿಟ್ರೆ ಪರಿಶುದ್ಧತೆ ತೋರಿಸ್ತೇವೆ ಅಂತ. അതൊക്കെ നല്ല കാര്യമാണെങ്കിലും ഇതെല്ലാം ഊരിയിട്ടും പിന്നെ അകത്ത് കുശുമ്പും കുന്നായ്മയും വിദ്വേഷവും മറ്റുള്ളവരോടുള്ള ദേഷ്യവുമായിരിക്കുന്നതെങ്കിൽ നിന്നിൽ വിശുദ്ധി ഇല്ല. ಅಂದರೆ ಹೊರಗಡೆನ ತೋರಿಕೆಯಲ್ಲಿ ನೀನು ಪರಿಶುದ್ಧತೆಯನ್ನು ಕಾಣಿಸಿಕೊಂಡು ಒಳಗಡೆ ಬೇಡವಾದಂಥದ್ದನ್ನು ನೀನು ಶೇಖರಿಸಿ ಇಟ್ಟುಕೊಂಡಿರುವುದಾದರೆ, ದೂಷಣೆ, ಬೇಡವಾದಂಥ ಕೃತ್ಯಗಳು, ಬೇಡವಾದಂಥ ಕಾರ್ಯಗಳು ಇದೆಲ್ಲವನ್ನು ಶೇಖರಿಸಿ ಇಟ್ಟುಕೊಂಡಿರುವುದಾದರೆ ನೀ ಪರಿಶುದ್ಧನಾಗಿರುವುದಿಲ್ಲ, ಪರಿಶುದ್ಧನಲ್ಲ. വ്യക്തിപരമായ നിന്റെ ആത്മീയ ജീവിതം, ವೈಯಕ್ತಿಕವಾಗಿರುವಂತಹ ಒಂದು ಆತ್ಮಿಕ ಜೀವಿತ, നിന്റെ പേഴ്സണൽ ലൈഫ് എങ്ങനെയാണെന്ന് പരിശുദ്ധാത്മാവ് ഇന്ന് പകൽ ചോദിക്കുക. ನಿನ್ನ ವೈಯಕ್ತಿಕವಾದಂತ ಜೀವಿತ ಏನಾಗಿದೆ ಅಂತ ಹೇಳಿ ಪರಿಶುದ್ಧಾತ್ಮನ ಚೆನ್ನಾಗಿ ತಿಳಿದುಕೊಂಡವನಾಗಿರುತ್ತಾನೆ. പല ആളുകൾക്കും ചർച്ചിൽ വരുമ്പോൾ പ്രൈസ് ആൻഡ് വർഷിപ്പ് ഇഷ്ടമാണ്. ಅನೇಕ ವ್ಯಕ್ತಿಗಳಿಗೆ ಸಭೆಗೆ ಬರುವಾಗ ಮಾತ್ರ ಸ್ತುತಿ ಆರಾಧನೆ ಇಷ್ಟವಾದಂತದ್ದಾಗಿರುತ್ತದೆ. പല ആളുകളും ചർച്ചിൽ വരുന്നത് സൗഖ്യം കിട്ടാൻ, അത്ഭുതങ്ങൾ കാണാൻ, വിവാഹം നടക്കാൻ, സാമ്പത്തിക വിടുതൽ കിട്ടാൻ. ಅನೇಕ ವ್ಯಕ್ತಿಗಳು ಸಭೆಯನ್ನು ಹುಡುಕಿಕೊಂಡು ಸಭೆಗೆ ಬರುವಂಥದ್ದು ಯಾವುದಕ್ಕೆ ಅಂತ ಹೇಳಿ ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ, ದೇವರಿಂದ ಏನಾದರೂ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ, ಅವರ ಒಂದು ಒಳ್ಳೆಯ ಭವಿಷ್ಯಕ್ಕೋಸ್ಕರವಾಗಿ, ಅವರ ಆರ್ಥಿಕ ಪರಿಸ್ಥಿತಿ ಉನ್ನತಿಗೆ ಹೋಗಬೇಕು, ಮದುವೆ ಆಗುವುದಕ್ಕೋಸ್ಕರವಾಗಿ ಈ ಎಲ್ಲಾ ಲಿಸ್ಟ್ಗಳನ್ನು ಇಟ್ಟುಕೊಂಡು ಸಭೆಗೆ ಬರುತ್ತಾರೆ. ഇതെല്ലാം നമുക്ക് ആവശ്യമാണ്. ಇದೆಲ್ಲವೂ ನಮಗೆ ಅಗತ್ಯವಾಗಿ ಬೇಕು, ಹೌದು. യേശു ക്രിസ്തുവിൽ നമുക്കിതെല്ലാം ലഭ്യവുമാണ്. ಆದರೆ ಯೇಸು ಕ್ರಿಸ್ತನಲ್ಲಿ ಇದೆಲ್ಲವೂ ನಮಗೆ ಲಭ್ಯ ಸಿಗುತ್ತದೆ. യേശുവിൽ വിശ്വസിക്കുമ്പോൾ സൗഖ്യമുണ്ട്, അത്ഭുതമുണ്ട്. ಯೇಸು ಕ್ರಿಸ್ತನನ್ನು ನಂಬುವಾಗ ನಮಗೆ ಸೌಖ್ಯ ಉಂಟು, ಅದ್ಭುತ ಉಂಟು, ಎಲ್ಲವೂ ಉಂಟು. സാമ്പത്തിക വിടുതലുണ്ട്, ಸಾಂಪತ್ತಿಕವಾದ ಬಿಡುಗಡೆ ಉಂಟು, എല്ലാ വിടുതലും കിട്ടും, ಎಲ್ಲಾ ಬಿಡುಗಡೆಗಳು ಸಿಗುತ್ತದೆ. പക്ഷേ നീ വീട്ടിലേക്ക് മടങ്ങി പോകുമ്പോൾ നിന്റെ സീക്രട്ട് ക്രിസ്ത്യൻ ലൈഫ് എങ്ങനെയാണെന്ന് കർത്താവ് ചോദിക്കുകയാണ്. ನಂತರವಾಗಿ ನೀನು ಮನೆಗೆ ಹಿಂತಿರುಗಿ ಹೋಗುವಾಗ ನಿನ್ನ ವೈಯಕ್ತಿಕವಾದಂತ ಜೀವಿತ, ವೈಯಕ್ತಿಕವಾದಂತ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ದೇವರ ಆತ್ಮನ ಕೇಳುತ್ತಿದ್ದಾನೆ. പ്രൈസ് ആൻഡ് വർഷിപ്പിൽ ചിലർ കൈ പൊക്കി ആരാധിക്കുന്നു, ചാടി ആരാധിക്കുന്നു. ಅನೇಕರು ಒಂದು ಸ್ತುತಿ ಆರಾಧನೆಯಲ್ಲಿ ಕರಗಳನ್ನು ಮೇಲಕ್ಕೆ ಮಾಡಿ ಆರಾಧಿಸುತ್ತಾರೆ, ಕುಪ್ಪಳಿಸಿ ಆರಾಧಿಸುತ್ತಾರೆ. ആർക്കും മനസ്സിലാകത്തില്ല, ಯಾರಿಗೂ ಸಾಧ ಅರ್ಥವಾಗುವುದಿಲ್ಲ ಆಗ. പക്ഷെ പേഴ്സണൽ ലൈഫിൽ പലരും സ്ട്രഗിൾ ചെയ്യുന്നവരാ, പാപവുമായിട്ട് സ്ട്രഗിൾ ചെയ്യുന്നവരാണ്. ಆದರೆ ವೈಯಕ್ತಿಕ ಜೀವಿತವನ್ನು ನೋಡುವುದಾದರೆ ಅನೇಕರು ಪಾಪದಲ್ಲಿ ಅವರು ಹೋರಾಟವನ್ನು ಮಾಡುತ್ತಾ ಇರುತ್ತಾರೆ. അവർ നെറ്റിലേക്ക് പോകുന്നു, ആവശ്യമില്ലാത്ത വെബ്സൈറ്റുകൾ സെർച്ച് ചെയ്യുന്നു, പല കാര്യങ്ങൾക്കും അവർ അടിമകളായി മാറും. ಅಂದ್ರೆ ಬೇಡವಾದಂತ ಕಾರ್ಯಗಳಿಗೆ ಮಲಿನರಾಗುವಂಥದ್ದು, ಬೇಡವಾದಂತ ಕಾರ್ಯದ ಒಳಗಡೆ ಹೋಗುವಂಥದ್ದು, ಬೇಡವಾದಂತ ವೆಬ್ಸೈಟ್ಗಳನ್ನು ನೋಡುವಂಥದ್ದು, ಇದೆಲ್ಲವೂ ಅವರ ಜೀವಿತಗಳಲ್ಲಿ ಇರುತ್ತದೆ. കേരളത്തിൽ നിന്ന് പലരും പഠിക്കാൻ വേണ്ടി മംഗലാപുരത്തും ബാംഗ്ലൂരും മറ്റു സ്ഥലങ്ങളിൽ പോകാറുണ്ട്. ಕೇರಳದಿಂದ ಅನೇಕರು ಓದುವುದಕ್ಕೋಸ್ಕರವಾಗಿ ಮಂಗಳೂರಿಗೂ ಬೆಂಗಳೂರಿಗೂ ಅನೇಕ ಕಡೆಗಳಿಗೆ ಹೋಗುತ್ತಾರೆ. കേരളത്തിൽ വരുമ്പോൾ അവരുടെ ലോക്കൽ ചർച്ചിൽ അവരുടെ പേരൻസിന്റെ മുമ്പിൽ അവർ നല്ല സ്പിരിച്വൽ. ಅಂದ್ರೆ ಕೇರಳಕ್ಕೆ ಅವರು ಸ್ಥಳೀಯ ಸಭೆಗೆ ಬರುವಾಗ ಅವರು ಇಷ್ಟು ಪರಿಶುದ್ಧರಾಗಿರ್ತಾರೆ ಅಂತ ಹೇಳಿದ್ರೆ ಯಾರಿಗೂ ಸಹ ಕಂಡುಹಿಡಿಯಲು ಸಾಧ್ಯವಿಲ್ಲದ ರೀತಿಯಲ್ಲಿ ಇರುತ್ತಾರೆ. ഞാൻ ട്രെയിനിൽ ഒരുപാട് യാത്ര ചെയ്തിട്ടുണ്ട്. ನಾನು ಟ್ರೈನಲ್ಲಿ ಬಹಳ ಸಾರಿ ನಾನು ಪ್ರಯಾಣವನ್ನು ಮಾಡಿದ್ದೇನೆ. പലപ്പോഴും ഈ പേരൻസ് വന്നവരെ യാത്ര അയക്കും. ಅನೇಕ ಸಾರಿ ಆ ಒಂದು ಪೋಷಕರು ಬಂದು ಅವರನ್ನು ಟ್ರೈನಿಗೆ ಕಳಿಸುತ್ತಾರೆ. എന്നാൽ അത് കഴിയുമ്പോൾ ഇവരുടെ സ്വഭാവങ്ങൾ പതുക്കെ മാറാൻ തുടങ്ങും. ನಂತರವಾಗಿ ಅವರ ಸ್ವಭಾವಗಳು ಬದಲಾಗುತ್ತದೆ. അവർ മറ്റുള്ളവരുമായി, ആൺകുട്ടികളുമായി പെൺകുട്ടികളും പെൺകുട്ടികളുമായി ആൺകുട്ടികൾ ഇടപെടുന്ന രീതികൾ, മറ്റൊരുപാട് കാര്യങ്ങൾ കാണുമ്പോൾ നമുക്ക് ഒത്തിരി വിഷമം തോന്നും. ಯವನಸ್ಥರ ಜೊತೆಯಲ್ಲಿ ಯವನಸ್ಥರ ಜೊತೆಯಲ್ಲಿ ಸೇರುವಂಥದ್ದು, ಅವರು ಮಾತನಾಡುವಂಥದ್ದು, ಅವರ ನಡೆ ನುಡಿಗಳನ್ನು ನೋಡ್ಬೇಕಾದ್ರೆ ನಮ್ಗೆ ಅಲ್ಲಿ ಗೊತ್ತಾಗುತ್ತದೆ. വെസ്റ്റേൺ കൾച്ചറുകളിലുള്ള ലിവിങ് ടുഗദറും മറ്റു കാര്യങ്ങളൊക്കെ ഇന്ന് നമ്മുടെ
നമ്മുടെ പട്ടണങ്ങളിൽ നടന്നുകൊണ്ടിരിക്കുകയാണ്. ವೆಸ್ಟರ್ನ್ ಕಲ್ಚರ್ ಹಾಗೆ ಇಬ್ಬರು ಒಟ್ಟಾಗಿ ಸೇರಿ ಇರುವಂತದ್ದು, ಅದೇ ಹೊರದೇಶದ ವಿದೇಶದಲ್ಲಿರುವಂತ ಅದೇ ಕಾರ್ಯಗಳು ಅನೇಕ ಈ ದಿನಗಳಲ್ಲಿ ಇಲ್ಲಿ ಒಳಗಡೆ ಸಂಬಂಧಿರುತ್ತದೆ. ഒരു വീട് വാടകയ്ക്ക് എടുത്ത് ആണും പെണ്ണും എല്ലാം ഒരുമിച്ച് താമസിക്കുന്നു. ಒಂದು ಮನೆಯನ್ನು ಬಾಡಿಗೆಗೋಸ್ಕರವಾಗಿ ಖರೀದಿಸುತ್ತಾರೆ, ನಂತರವಾಗಿ ಅದರೊಳಗಡೆ ಸ್ತ್ರೀ ಪುರುಷರೆಲ್ಲರೂ ಸಹ ಅದರಲ್ಲೇ ಇರುತ್ತಾರೆ, ಅದರಲ್ಲೇ ಜೀವಿಸುತ್ತಾರೆ. വിശുദ്ധ ജീവിതം, ഹോളി ലൈഫ് എന്ന് പറയുന്നത് അഭിനയമല്ല. ಪರಿಶುದ್ಧತೆ ಜೀವಿತ ಎಂಬುವಂತದ್ದು ಒಂದು ಅಭಿನಯವಲ್ಲ. ആലയത്തിൽ വരുമ്പോൾ നീ ആരാധിക്കുന്നുണ്ടോ എന്നുള്ളതല്ല ദൈവം നോക്കുന്നത്. ಆರಾಧನೆಗೆ ಬರುವಾಗ ನೀನು ಆರಾಧಿಸುತ್ತೀಯೋ ಇಲ್ವೋ ಅಂತೇಳಿ ಅಲ್ಲ ದೇವರು ನೋಡುವಂತದ್ದು. വ്യക്തിപരമായ ജീവിതത്തിൽ നീ യേശുവിനോട് കൂടെ നടക്കുന്നുണ്ടോ? ವೈಯಕ್ತಿಕವಾದಂತ ಜೀವಿತದಲ್ಲಿ ನೀನು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆಯುತ್ತಾ ಇದೆಯೋ ಇಲ್ವೋ ಅಂತ ಎಂಬುವಂತದ್ದೇ ಆಗಿದೆ. 139 സങ്കീർത്തനത്തിൽ ദാവീദ് ഇങ്ങനെ പറയുന്നു. 139ನೇ ಕೀರ್ತನೆಯಲ್ಲಿ ದಾವೀದನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, നിന്റെ ആത്മാവിനെ ഒളിച്ച് ഞാൻ എവിടെ പോകും? ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ? ഞാൻ ഉഷസ്സിൻ ചിറകു ധരിച്ച് സമുദ്രത്തിന്റെ അറ്റത്ത് പാർത്താൽ അവിടെയും നിന്റെ കരം എന്നെ പിടിക്കും. ನಾನು ಅರುಣನ ಬಾಣವನ್ನು ಹಾಕಿಕೊಂಡು ನಾನು ನದಿಗೆ ಸಮುದ್ರಕ್ಕೆ ಹಾರಿ ಹೋದರೂ ಸಹ ಅಲ್ಲಿಯೂ ಸಹ ನೀನು ಇರುತ್ತಿ. ഇരുട്ട് എനിക്ക് ചുറ്റും മറവായിരിക്കട്ടെ എന്ന് പറഞ്ഞാൽ ഇരുട്ടും വെളിച്ചവും നിനക്ക് ಅಯ್ಯೋ ഒരുപോലെയല്ലോ. ಕತ್ತಲೆಯಲ್ಲಿ ನಾನು ಹೋಗಿ ಕುಳಿತುಕೊಳ್ಳುತ್ತೇನೆ ಅಂತ ಇರುವುದಾದರೂ ಸಹ ನೀನು ಹಗಲು ಇರುಳು ಒಂದೇ ರೀತಿಯಲ್ಲಿ ನನಗೆ ಕಾಣಿಸುತ್ತದೆ. Nothing is hidden from your eyes, O Lord. ದೇವರೇ, ನಿನ್ನ ಕಣ್ಣಿಗೆ ಮರೆಮಾಗಿರುವಂತದ್ದು ಯಾವುದೊಂದು ಇಲ್ಲ. ദാവീദ് ഇങ്ങനെ പറയുന്നു, നീ മുമ്പും പിമ്പും അടച്ച് നിന്റെ കൈ എന്റെ മേൽ ഭാരമായി. ದೇವರೇ, ನೀನು ಹಿಂದಕ್ಕೂ ಮುಂದಕ್ಕೂ ಒಂದೇ ರೀತಿಯಲ್ಲಿ ಇದೆಯಾ, ನಿನ್ನ ಕೈಗಳು ನನಗೆ ಭಾರವಾಗಿದೆ. മുമ്പിലും പിമ്പിലും അവന്റെ കണ്ണുകളുണ്ട്. ಮುಂದೆಯೂ ಹಿಂದೆಯೂ ಕಣ್ಣುಗಳಿದೆ. ഹല്ലേലൂയ. ಹಲ್ಲೆಲೂಯಾ. നമ്മുടെ ക്രിസ്തീയ ജീവിത അഭിനയമാകരുത്, ಕ್ರೈಸ್ತರ അനുഭവമായി ಜೀವಿತ ಒಂದು മാറണം. ಅಭಿನಯವಾಗಿರಬಾರದು, ಒಳ್ಳೆ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕು. ദൈവം ആഗ്രഹിക്കുന്നത് പ്രിറ്റൻഷൻസ് വേണ്ട, അഭിനയങ്ങൾ വേണ്ട. ದೇವರು ನಮ್ಮಿಂದ ಆಶಿಸುವಂತದ್ದು ಅಭಿನಯವಲ್ಲ. ലെറ്റ്സ് ബി റിയൽ. ನಮ್ಮ ಜೀವಿತವು ನಿಜಾಂಶವಾಗಿರಬೇಕು. നമ്മുടെ ജീവിതത്തിൽ കുറവുകൾ ഉണ്ടെങ്കിൽ അപ്പ തെറ്റിപ്പോയെന്ന് പറഞ്ഞാൽ ക്ഷമിക്കുന്ന ഒരു ദൈവം. ಕೊರತೆಗಳು ಇರುವುದಾದ ದೇವರ ಸನ್ನಿಧಾನದಲ್ಲಿ ಕೇಳಬೇಕು, ದೇವರೇ ನಾನು ತಪ್ಪು ಮಾಡಿದ್ದೇನೆ, ತಪ್ಪಿ ಹೋಗಿದೆ, ನನ್ನನ್ನು ಕ್ಷಮಿಸು ಅಂತ ದೇವರ ಸನ್ನಿಧಾನದಲ್ಲಿ ಕೇಳುವವರಾಗಿರಬೇಕು. 1 യോഹന്നാൻ 2:1 നമ്മൾ വായിക്കുന്നത്, 1 ಯೋಹಾನ 2:1 ನಾವು ಈ ರೀತಿಯಲ್ಲಿ ಓದುತ್ತೇವೆ, ഒരുത്തൻ പാപം ചെയ്തു എങ്കിലോ നീതിമാനായ യേശുക്രിസ്തു എന്ന കാര്യസ്ഥൻ നമുക്ക് പിതാവിന്റെ ಒಬ್ಬನು ಪಾಪ അടുക്കലുണ്ട്. ಮಾಡಿರುವುದಾದರೆ ನೀತಿವಂತನಾದಂತ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಇದ್ದಾನೆ. കുഞ്ഞുങ്ങളെ, നിങ്ങൾ പാപം ചെയ്യാതിരിക്കേണ്ടതിന് ഇത് ഞാൻ നിങ്ങൾക്ക് എഴുതിയിരിക്കുന്നു. ಮಕ್ಕಳೇ, ನೀವು ಇನ್ನು ಪಾಪ ಮಾಡಬಾರದು ಅಂತೇಳಿ ನಾ ಇದನ್ನೆಲ್ಲವನ್ನು ನಿಮಗೆ ಬರೆದಿದ್ದೇನೆ. ഡെലിബറേറ്റ് ആയി മനഃപൂർവ്വമായി നിങ്ങൾ പാപം ചെയ്യരുത്. ಮನಪೂರ್ವಕವಾಗಿ ಬಿಡುಗಡೆ ಒಂದೇ ಪ್ರಕಾರವಾಗಿ ಯಾವ ಕಾರಣಕ್ಕೂ ಪಾಪವನ್ನು ಮಾಡಬಾರದು. എന്നാൽ നീ അറിയാതെ പാപം ചെയ്തു പോയാൽ, ಆದರೆ ನೀನು ತಿಳಿಯದೇ ಪಾಪ ಮಾಡುತ್ತಾ ಹೋದರೆ, ആ പാപം നീ മറയ്ക്കാനല്ല നോക്കേണ്ടത്, ಆ ಪಾಪವನ್ನು ನೀ ಮರೆಮಾಚುವುದಕ್ಕಾಗಿ ಅಲ್ಲ ನೋಡುವಂತದ್ದು, അതിനെ ജസ്റ്റിഫൈ ചെയ്യാനല്ല നീ നോക്കേണ്ടത്, ಅದನ್ನು ನ್ಯಾಯ ತೀರಿಸಬೇಕು ಅಂತೇಳಿ ಎಲ್ಲ ನೋಡುವಂತದ್ದು. നേരെ മറിച്ച് ദൈവത്തിന് മുമ്പിൽ കൺഫസ് ചെയ്യണം, ಕರ್ತನ ഏറ്റു പറയണം. ಸನ್ನಿಧಾನದಲ್ಲಿ ನೀನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು, ದೇವರೇ ನಾ ಪಾಪ ಮಾಡಿದ್ದೇನೆ ಅಂತೇಳಿ ಒಪ್ಪಿಕೊಳ್ಳಬೇಕು. 1 യോഹന്നാൻ 1:9 പറയുന്നു, നിങ്ങളുടെ പാപങ്ങൾ ഏറ്റു പറയുന്നെങ്കിൽ, 1 ಯೋಹಾನ 1ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪಗಳು ಅರಿಕೆ ಮಾಡಿ ಒಪ್ಪಿಕೊಳ್ಳುವುದಾದರೆ അത് ക്ഷമിക്കാൻ തക്കവണ്ണം അവൻ വിശ്വസ്തനും നീതിമാനുമാകുന്നു. ನನ್ನ ದೇವರು ಶ್ರಮಿಸುವುದಕ್ಕೆ ಶಕ್ತನಾದಂತ ನೀತಿವಂತನಾಗಿದ್ದಾನೆ. യെശയ്യാവിന്റെ പ്രവചനത്തിൽ നാം ഇങ്ങനെ വായിക്കുന്നു, ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ, നിങ്ങളുടെ പാപം രക്താംബരം പോലെ കടുഞ്ചുവപ്പായിരുന്നാലേ ഹിമം പോലെ വെളുപ്പിക്കാം. ನಿಮ್ಮ ಪಾಪವು ಎಷ್ಟೇ ಕಡು ಕೆಂಪಾಗಿದ್ದರೂ ಸಹ ಆತನು ಹಿಮದೋಪಾದಿಯಲ್ಲಿ ಆತನು ಬೆಳ್ಳಗೆ ಮಾಡುವವನಾಗಿರುತ್ತಾನೆ. എത്ര കഠിനമായ ಎಷ್ಟೇ പാപത്തെ ಕಠಿಣವಾದಂತ ಪಾಪವಿರುವುದಾದರೂ ಸಹ ക്ഷമിക്കാൻ കർത്താവ് ആഗ്രഹിക്കുന്നു. ಕ್ಷಮಿಸಲು ನನ್ನ ದೇವರು ಇಷ್ಟವುಳ್ಳವನಾಗಿದ್ದಾನೆ. യേശുവിന്റെ രക്തം കൊണ്ട് എന്നെ കഴുകണമേ എന്ന് നീ ಯೇಸುವಿನ പ്രാർത്ഥിച്ചാൽ ರಕ್ತದಿಂದ മതി. ತೊಳೆಯು ಸ್ವಾಮಿ ಅಂತ ನೀನು ಕೇಳುವುದಾದರೆ, അങ്ങനെ നിങ്ങൾക്ക് ജയകരമായ ക്രിസ്തീയ ജീവൻ നയിക്കാൻ കഴിയും. ಆಗ ಮಾತ್ರವೇ ಜಯಕರವಾದಂತ ಜೀವಿತವನ್ನು ನೀವು ಜೀವಿಸಲು ಸಾಧ್ಯ. നിങ്ങൾ പരിശുദ്ധാത്മാവിനോട് പറയുക, പരിശുദ്ധാത്മാവേ എന്നെ സഹായിക്കണമേ. ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡಿರಿ ಅಂತ ಹೇಳಿ ಪರಿಶುದ್ಧಾತ್ಮನಿಗೆ ನೀವು ಕೇಳಿಕೊಳ್ಳುವುದಾದರೆ, പരിശുദ്ധാത്മാവിനെ ദൈവം നമുക്ക് തന്നത് പാട്ടുപാടാൻ വേണ്ടിയല്ല. ಪರಿಶುದ್ಧಾತ್ಮನನ್ನು ದೇವರು ನಮಗೆ ಕೊಟ್ಟಿರುವಂತದ್ದು ಏನೋ ಹಾಡು ಹೇಳುವುದಕ್ಕಾಗಿ ಅಲ್ಲ. ചിലർ വിചാരിക്കുന്ന പാട്ടുപാടി അവസാനത്തെ ആയത് വരുമ്പോഴത്തേന്, കേരളത്തിലെ പെന്തിക്കോസുകാർ അങ്ങനെ ಕೇರಳದ വിചാരിക്കുന്നത്, ಪೆಂತೆಕೋಸ್ತ ವ್ಯಕ್ತಿಗಳು ಈ ಪ್ರಕಾರವಾಗಿ ಆಗಿರುತ್ತಾರೆ. അവസാന സ്പീഡിൽ ആരാധിക്കാൻ വേണ്ടിയിട്ടാ പരിശുദ്ധാത്മാവ്. ಅಂದ್ರೆ ಜೋರಾಗಿ ರಭಸವಾಗಿ ಕೈಗಳನ್ನು ತಟ್ಟಿ ಕೊನೆಯದಾಗಿ ಜೋರಾಗಿ ಆಡುವಂತದಲ್ಲ ಪರಿಶುದ್ಧಾತ್ಮನು. ഇല്ല, പരിശുദ്ധാത്മാവ് നിന്നെ സഹായിക്കുന്ന ಪರಿಶುದ್ಧಾತ್ಮನು സഹായകനാണ്. ಸಹಾಯ ಮಾಡುವಂತ ಸಹಾಯಕನಾಗಿದ್ದಾನೆ. യോഹന്നാന്റെ സുവിശേഷത്തിൽ യേശു പറഞ്ഞു, ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, എന്നേക്കും നിങ്ങളോടുകൂടെ ഇരിക്കേണ്ട മറ്റൊരു കാര്യസ്ഥനെ ഞാൻ അയക്കും. ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದಕ್ಕೋಸ್ಕರವಾಗಿ ಬೇರೆ ಒಂದು ಸಹಾಯಕನನ್ನು ನಾನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಕಳಿಸಿಕೊಡುತ್ತಿದ್ದೇನೆ. പരിശുദ്ധാത്മാവ് നിന്റെ സഹായകനാണ്. ಪರಿಶುದ್ಧಾತ್ಮನು ನಿಮ್ಮ ಒಳ್ಳೆಯ ಸಹಾಯಕನಾಗಿದ್ದಾನೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. നിങ്ങളുടെ പേഴ്സണൽ ലൈഫിൽ നിങ്ങൾക്ക് സ്ട്രഗിൾ ഉണ്ടെങ്കിൽ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾ ಇರುವುದಾದರೆ, കോപത്തെ ജയിക്കാൻ പറ്റുന്നില്ല, ಕೋಪಗಳನ್ನು ಜಯಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಇರುವುದಾದರೆ, മറ്റുള്ളവരെ ക്ഷമിക്കാൻ പറ്റുന്നില്ലെങ്കിൽ, ಇತರರನ್ನು ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಗಳು ನಿಮಗೆ ಇರುವುದಾದರೆ, പാപത്തിന്റെ ഏതെങ്കിലും കാര്യങ്ങൾ നിങ്ങളെ അലട്ടുന്നുണ്ടെങ്കിൽ, ಪಾಪದ ಯಾವುದೇ ರೀತಿಯ ಕಾರ್ಯಗಳು ನಿಮ್ಮ
ನಿಮ್ಮನ್ನು ಆಳ್ವಿಕೆ ಮಾಡುತ್ತಾ ಇರುವುದಾದರೆ, ആകാത്ത ബന്ധങ്ങളിൽ കുടുങ്ങിപ്പോകത്തക്കൽ പിശാച് നിങ്ങളെ പ്രലോഭിപ്പിക്കുന്നുണ്ടെങ്കിൽ, ಅಯ್ಯೋ ಒಳಗಡೆ ಇರುವಂತಹ ಸಂಬಂಧಗಳಲ್ಲಿ ಹೇಗಾದರೂ ದೂಷಣೆ ತಂದಾಕಿ ನಿಮ್ಮನ್ನು ಒಡಕುಗಳನ್ನು ಬರಮಾಡುತ್ತಾ ಇರುವುದಾದರೆ, പരിശുദ്ധാത്മാവേ എന്നെ സഹായിക്കണമേ എന്ന് ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡಿರಿ ಅಂತ ಹೇಳಿ ನೀವು ಕೇಳಿಕೊಳ್ಳಿರಿ. ജയകരമായ ക്രിസ്തീയ ജീവനം നയിക്കാൻ പരിശുദ്ധാത്മാവ് നിങ്ങളെ സഹായിക്കും. ಜಯಕರವಾದಂತಹ ಜೀವಿತವನ್ನು ನಡೆಸುವುದಕ್ಕೆ ಪರಿಶುದ್ಧಾತ್ಮ ನಮಗೆ ಸಹಾಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ഗലാത്യ ലേഖനത്തിൽ പൗലോസ് പറഞ്ഞ വാക്യത്തിലേക്ക് ഞാൻ മടങ്ങി വരട്ടെ. ಗಲಾತ್ಯದಲ್ಲಿ ಪೌಲನು ಹೇಳಿದಂತ ಮಾತಕ್ಕೆ ನಾನು ಹಿಂತಿರುಗಿ ಬರುತ್ತೇನೆ. ആത്മാവിനെ അനുസരിച്ച് നടപ്പിൻ. ಆತ್ಮನಿಗೆ ಅನುಸಾರವಾಗಿ ನಡೆಯಿರಿ. ഹല്ലേലൂയ. ಹಲ್ಲೆಲೂಯಾ. പിശാചിനോട് എതിർത്ത് നിൽപ്പിൻ. ಸೈತಾನನನ್ನು ಎದುರಿಸಿ ನಿಲ್ಲಿರಿ. അവന്റെ തന്ത്രങ്ങളെ വിവേചിപ്പിൻ. ಆತನ ತಂತ್ರಗಳನ್ನು ವಿವೇಚಿಸಿರಿ. പഴയ നിയമത്തിൽ ಹಳೆಯ ಒಡಂಬಡಿಕೆಯಲ್ಲಿ ശിംശോൻ പ്രലോഭിക്കപ്പെട്ടു. ಸಿಂಸೋನನು ಆತನು ಮೋಸಕ್ಕೆ ಒಳಗಾದನು. എന്നാൽ അതുപോലെ തന്നെ ജോസഫും പ്രലോഭിപ്പിക്കപ്പെട്ടു. ನಂತರವಾಗಿ ಯೋಸೇಫನು ಸಹ ಶೋಧನೆಯೊಳಗಾದನು. Even though Joseph was tempted, ಯೋಸೇಫನು ಸಹ ಶೋಧನೆಯೊಳಗಾದನು. he didn't give in to sin. ಆದರೆ ಯೋಸೇಫನು ಆತನ ಜೀವಿತದಲ್ಲಿ ಪಾಪಕ್ಕೆ ಅವಕಾಶ ಕೊಡಲಿಲ್ಲ. ജോസഫ് അതിന് കീഴ്പ്പെട്ടില്ല. ಯೋಸೇಫನು ಅದಕ್ಕೆ ಅಧೀನಲಾಗಲಿಲ್ಲ. നമുക്കറിയാം പോത്തിഫറിന്റെ ഭവനത്തിൽ വെച്ച് ಒಂದು ಪೋಟಿಫರನ ಮನೆಯಲ್ಲಿ പോത്തിഫറിന്റെ ഭാര്യ ജോസഫിനെ കയറി പിടിച്ചു. ಪೋಟಿಫರನ ಹೆಂಡತಿಯು ಯೋಸೇಫನನ್ನು ಹಿಡಿದುಕೊಂಡಳು. അവന്റെ വസ്ത്രത്തിൽ കയറി പിടിച്ച് അവൻ അതിട്ടിട്ട് അവൻ ഓടി രക്ഷപ്പെട്ടു. ಒಂದು ಬಟ್ಟೆಯನ್ನು ಹಿಡಿದುಕೊಂಡ ಕೂಡಲೇ ಬಟ್ಟೆಯನ್ನು ಕಳಚಿ ಬಿಟ್ಟು ಆತನ ರಕ್ಷಣೆಗೋಸ್ಕರವಾಗಿ ಓಡಿ ಹೋದನು. തിമോത്തിയോസിന്റെ ലേഖനത്തിൽ നാം ഇങ്ങനെ വായിക്കുന്നു. ತಿಮೋತಿಯ ಪತ್ರಿಕೆಯಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ. Flee the youthful passions. ಯೌವನ ಮೋಹങ്ങളെ വിട്ട് ഓടുവിൻ. ಯೌವನದ ಆ ಇಚ್ಛೆಗಳನ್ನು ಬಿಟ್ಟು ಓಡಿ ಹೋಗಿರಿ. ഹല്ലേലൂയ. ഹല്ലേലൂയ. ജോസഫ് പോത്തിഫറിന്റെ ഭവനത്തിൽ പാപം ചെയ്തിരുന്നുവെങ്കിൽ, ಯೋಸೇಫನು ಆ ಒಂದು ಪೋಟಿಫರನ ಮನೆಯಲ್ಲಿ ಅವನು ಪಾಪ ಮಾಡಿದ್ರೆ അവനോടുള്ള വാഗ്ദത്തങ്ങൾ അവിടെ അവസാനിച്ചേനെ. ಅವನ ಜೊತೆಯಲ್ಲಿದ್ದಂತ ಎಲ್ಲಾ ವಾಗ್ದಾನಗಳು ಅಲ್ಲೇ ಮುಕ್ತಾಯವಾಗುತ್ತಾ ಇತ್ತು. ദൈവത്തിന്റെ പദ്ധതികൾ അവിടെ അവസാനിച്ചേനെ. ದೇವರ ಪದ್ಧತಿಗಳೆಲ್ಲವೂ ಅಲ್ಲೇ ಮುಕ್ತಾಯವಾಗುತ್ತಾ ಇತ್ತು. എന്നാൽ അവൻ പൊട്ടക്കിണറ്റി വീണിട്ടും, ಆದರೆ ಅವನು ಆ ಒಂದು ನೀರಿಲ್ಲದ ಬಾವಿ ಒಳಗಡೆ ಬಿದ್ದರೂ ಸಹ, പോത്തിഫറിന്റെ ഭവനത്തിൽ ടെംപ്ടേഷനുകൾ വന്നെങ്കിലും, ಪೋಟಿಫರನ ಮನೆಯಲ್ಲಿ ಅವನಿಗೆ ಶೋಧನೆಗಳು ಬಂದರೂ ಸಹ, ചെയ്യാത്ത കുറ്റത്തിന് അവനെ ജയിലിൽ പിടിച്ചിട്ടെങ്കിലും, ಮಾಡದಿರುವಂತ ಕೃತ್ಯಗಳಿಗೋಸ್ಕರವಾಗಿ ಮಾಡಿದ್ದೇನೆ ಅಂತ ಹೇಳಿ ಅಪರಾಧ ಹಾಕಿ ಆತನಿಗೆ ಜೈಲಿಗೆ ಹಾಕಿದರೂ ಸಹ അവന് ദൈവത്തിലുള്ള വിശ്വാസം നഷ്ടപ്പെട്ടില്ല. ಅವನಲ್ಲಿ ಇದ್ದಂತ ದೇವರ ನಂಬಿಕೆ ನಷ್ಟವಾಗಿ ಹೋಗಲಿಲ್ಲ. അവന് ദൈവത്തോടുള്ള ബന്ധം നഷ്ടപ്പെട്ടില്ല. ದೇವರ ಜೊತೆಯಲ್ಲಿ ಇದ್ದಂತ ಸಂಬಂಧವು ನಷ್ಟವಾಗಿ ಹೋಗಲಿಲ್ಲ. Satan is always trying to break your relationship with Christ. ಸೈತಾನನು ಯಾವಾಗಲೂ ಕ್ರಿಸ್ತನಲ್ಲಿರುವಂತಹ ಸಂಬಂಧವನ್ನು ನೀವು ಹೇಗಾದ್ರೂ ಕಳೆದುಕೊಳ್ಳಬೇಕು ಅಂತ ಹೇಳಿ ಆತನ ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ. യേശുവുമായുള്ള ബന്ധമില്ലാതെയാക്കാനാണ് പിശാച് ಯೇಸುವಿನ നോക്കുന്നത്. ಜೊತೆಯಲ್ಲಿ ಇರುವಂತಹ ಸಂಬಂಧವನ್ನು ಹೇಗಾದ್ರೂ ನೀವು ಕಳೆದುಕೊಳ್ಳಬೇಕು ಅಂತ ಹೇಳಿ ಆತನ ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ. യേശുവിനോട് കൂടെ നടന്നാൽ നീ ജയാളിയാകും. ಯೇಸುವಿನ ಜೊತೆಯಲ್ಲಿ ನೀನು ಸೇರಿ ನಡೆದರೆ ನೀನು ಜಯಕರವಾದ ಜೀವಿತ ಇದೆ ಅಂತ ಹೇಳಿ ಆತನಿಗೆ ಗೊತ್ತುಂಟು. ഇത് പിശാചിന് അറിയാം. ಇದು ಸೈತಾನಿಗೆ ಚೆನ್ನಾಗಿ ಗೊತ್ತು. അതുകൊണ്ടാണ് നിന്നോടുള്ള വാഗ്ദത്തങ്ങൾ നടക്കാതിരിക്കാനാണ് പിശാച് ഇതിന്റെ കൂടെ കൂടുന്നത്. ಆದುದರಿಂದ ನಿನ್ನ ಜೊತೆಯಲ್ಲಿ ನಿನಗೆ ಕೊಟ್ಟಿರುವಂತಹ ವಾಗ್ದಾನಗಳು ನೆರವೇರಬಾರದು ಅಂತ ಹೇಳಿ ಸೈತಾನ ಯಾವಾಗಲೂ ನಿನಗೆ ಪಾಪಕ್ಕೆ ಪ್ರೇರೇಪಣೆ ಕೊಡುತ್ತಲೇ ಇರುತ್ತಾನೆ. ಪಾಪ ಮಾಡದ ದೇವರ ಯೋಚನೆಯನ್ನು ನೀವು ನೆರವೇರಿಸಲು ಸಾಧ್ಯವಾಗುವುದಿಲ್ಲ. When you give in to yield to the temptation that Satan brings, ಯಾವಾಗ ಸೈತಾನನ ಕುತಂತ್ರಗಳಿಗೆ ನಾವು ಒಳಗಾಗಿ ಸೈತಾನ ತಂದಾಕುವಂತ ಆ ಒಂದು ಕ್ರಿಯೆಗಳಿಗೆ ನಾವು ಒಳಗಾಗುತ್ತೇವೋ, when you yield to the pressure of sin, ಸೈತಾನನ ಒತ್ತಡಕ್ಕೆ ನಾವು ಒಳಗಾಗುತ್ತೇವೆಯೋ, ആ പാപത്തിന്റെ സമ്മർദ്ദത്തിന് കീഴ്പ്പെട്ടു കൊടുക്കുമ്പോൾ, ಸೈತಾನನ ಆ ಒಂದು ಅಧೀನ ಸೈತಾನನ ಕ್ರಿಯೆಗಳಿಗೆ ನಾವು ಅಧೀನರಾಗುತ್ತೇವೆಯೋ, you are going to forfeit the promises of God. ദൈവിക വാഗ്ദത്തങ്ങളാണ് നിനക്ക് നഷ്ടപ്പെടാൻ പോകുന്നത്. ಆಗ ದೈವಿಕವಾದಂತ ಎಲ್ಲಾ ವಾಗ್ದಾನಗಳು ನಷ್ಟವಾಗಿ ಹೋಗುತ್ತದೆ. ആകയാൽ നിങ്ങൾ ദൈവത്തോട് കൂടെ നടക്കുക. ಆದುದರಿಂದ ನೀವೆಲ್ಲರೂ ಸಹ ದೇವರ ಸನ್ನಿಧಾನ ದೇವರ ಜೊತೆಯಲ್ಲಿ ನಡೆಯಬೇಕು. ഉൽപ്പത്തി 5:24 നമ്മൾ ഇങ്ങനെ വായിക്കുന്നു. ಆದಿಕಾಂಡ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ. ഹാനോക്ക് ദൈവത്തോട് കൂടെ നടന്നു. ಹಾನೋಕನು ದೇವರ ಜೊತೆಯಲ್ಲಿಯೇ ನಡೆದನು. അനേക വർഷങ്ങൾ ദൈവത്തോട് കൂടെ നടന്നു. ಅನೇಕ ವರ್ಷಗಳು ದೇವರ ಜೊತೆಯಲ್ಲಿಯೇ ಆತನು ನಡೆದನು. ഒടുവിൽ ദൈവം അവനെ എടുത്തുകൊണ്ടതിനാൽ കാണാതെ, ನಂತರವಾಗಿ ಆ ದೇವರು ಅವನನ್ನು ಎತ್ತುಕೊಂಡ ನಿಮಿತ್ತವಾಗಿ ಆತನು ಕಾಣಿಸಿಕೊಳ್ಳದೆ ಹೋದನು. ഈ ഭൂമിയിൽ യേശുവിനോട് കൂടെ നമുക്ക് നടക്കാം. ಈ ಭೂಮಿಯಲ್ಲಿ ನಾವು ಯೇಸುವಿನ ಜೊತೆಯಲ್ಲಿ ನಡೆಯೋಣ. പരിശുദ്ധാത്മാവ് അതിനെ നിങ്ങളെ സഹായിക്കും. ಪರಿಶುದ್ಧಾತ್ಮ ಅದಕ್ಕೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡುವನಾಗಿದ್ದಾನೆ. കുറ്റം കണ്ടുപിടിക്കാനല്ല ഇരിക്കുന്നത്. ಯೇಸು ಕ್ರಿಸ್ತನು ನಮ್ಮ ಆ ಒಂದು ತಪ್ಪನ್ನು ಹುಡುಕುವುದಕ್ಕೋಸ್ಕರವಾಗಿ ಅಲ್ಲ ನಮ್ಮ ಜೊತೆಯಲ್ಲಿ ಇರುವಂತದ್ದು. യേശു എപ്പോഴും നിന്നെ സഹായിക്കുന്ന മധ്യസ്ഥനാണ്. ಯೇಸು ಕ್ರಿಸ್ತನು ಯಾವಾಗಲೂ ನಮಗೆ ಸಹಾಯ ಮಾಡುವಂತ ಒಂದು ಮಧ್ಯಸ್ಥನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯಾ. കൊലോസ്യ ലേഖനം
ലേഖനത്തിൽ നമ്മൾ വായിച്ചു, ಕೊಲೋಸ ಪತ್ರಿಕೆಯಲ್ಲಿ ನಾವು ಈ ಪ್ರಕಾರವಾಗಿ ಓದಿದ್ದೇವೆ, ഉയരത്തിലുള്ളത് തന്നെ ചിന്തിപ്പൻ. ಉನ್ನತವಾಗಿರುವಂತದನ್ನು ನಾವು ಹುಡುಕುವರಾಗಿರಬೇಕು. ഉയർത്തെഴുന്നേറ്റ് നിങ്ങൾ യേശുവിനോടുകൂടെ സിംഹാസനത്തിൽ ഇരിക്കുകയാണ്. ಪುನರುತ್ಥಾನವಾಗಿರುವಂತಹ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಪರಲೋಕದಲ್ಲಿ ಕುಳಿತುಕೊಂಡಿದ್ದೇವೆ. ഗലാത്യ ലേഖനത്തിൽ നമ്മൾ ഇങ്ങനെ വായിച്ചു, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈ ಪ್ರಕಾರವಾಗಿ ಓದಿದ್ದೇವೆ, ആത്മാവിനാൽ ജഡത്തിന്റെ പ്രവൃത്തികളെ മരിപ്പിപ്പിൻ. ಆತ್ಮನ ಮೂಲಕವಾಗಿ ಶರೀರದ ಎಲ್ಲಾ ಭಾವಗಳನ್ನು ನಾವು ಸಾಯಿಸುವರಾಗಿರಬೇಕು. Crucify the flesh. ನಾವು ಶರೀರವನ್ನು ನಾವು ಶಿಲುಬೆಗೆ ಹಾಕಬೇಕು. Mortify the carnal temptations. ಮಾತ್ರವಲ್ಲ, ನಮಗೆ ಬರುವಂತಹ ಎಲ್ಲಾ ಶೋಧನೆಗಳನ್ನು ನಾವು ಜಯಿಸಿ ಮುಂದಕ್ಕೆ ಬರುವವರಾಗಿರಬೇಕು. Hallelujah. Hallelujah. അങ്ങനെ നിങ്ങൾ യേശുവിൽ ജയാളികളായി മാറും. ಆಗ ಮಾತ್ರವೇ ನಾವು ಕ್ರಿಸ್ತನಲ್ಲಿ ಜಯಕರವಾದಂತಹ ಜೀವಿತವನ್ನು ಜೀವಿಸಲು ಸಾಧ್ಯ. നമ്മുടെ കണ്ണുകൾ ഒരു നിമിഷം ಈ അടയ്ക്കാം. ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚೋಣ. നിങ്ങൾക്കായി പ്രാർത്ഥിക്കാൻ ആഗ്രഹിക്കുന്നു. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸಲು ಇಷ್ಟಪಡುತ್ತೇನೆ. നിങ്ങൾ ആരും അങ്ങോട്ടും ഇങ്ങോട്ടും നോക്കേണ്ട ಯಾರು ആവശ്യമില്ല. ಸಹ ಆ ಕಡೆ ಈ ಕಡೆ ನೋಡುತ್ತಾ ಇರಬೇಡಿ. എല്ലാ കണ്ണുകളും ಎಲ್ಲರೂ അടഞ്ഞിരിക്കട്ടെ. ಕಣ್ಣುಗಳನ್ನು ಮುಚ್ಚಿರಿ. നിങ്ങൾ ആർക്കെങ്കിലും ഒരു വിജയം ആവശ്യമുണ്ടെങ്കിൽ, ನಿಮಗೆ വിടുതൽ ಯಾರಿಗಾದರೂ ആവശ്യമുണ്ടെങ്കിൽ ಒಂದು ಬಿಡುಗಡೆ ಬೇಕು ಅಂತ ಹೇಳಿ ಆಶಿಸುತ್ತಾ ಇರುವುದಾದರೆ നിങ്ങളുടെ ഹൃദയപൂർവ്വം പ്രാർത്ഥിച്ചാട്ടെ. ನಿಮ್ಮ ಹೃದಯಗಳನ್ನು ತೆರೆದು ಪ್ರಾರ್ಥಿಸಿರಿ. യേശുവേ, എന്റെ രഹസ്യ ജീവിതത്തിൽ ಯೇಸುವೆ, ನನ್ನ ರಹಸ್ಯವಾದಂತಹ ಜೀವಿತದಲ್ಲಿ പാപത്തോട് എനിക്കൊരു സ്ട്രഗിൾ ಪಾಪದ ഉണ്ട്. ಜೊತೆಯಲ್ಲಿ ನಾನು ಬಹಳವಾಗಿ ನಾನು ಇದ್ದೇನೆ, ಪಾಪದಲ್ಲಿ ಜೀವಿಸುತ್ತಾ ಇದ್ದೇನೆ, ಬರಲು ಸಾಧ್ಯವಾಗುತ್ತಿಲ್ಲ. എന്നെ പുറത്തു കൊണ്ടുവരണമേ. ನನಗೆ ಹೊರಗಡೆ ತೆಗೆದುಕೊಂಡು ಬನ್ನಿರಿ. കർത്താവിന്റെ ശക്തി നിങ്ങളെ സഹായിക്കും. ಕರ್ತನ ಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ. ഒരു നിമിഷം നിങ്ങൾ പ്രാർത്ഥിച്ചാൽ ಒಂದು ನಿಮಿಷ ನಾವು ಪ್ರಾರ್ಥಿಸುವ. നിങ്ങളുടെ വലതുകരം നിങ്ങളുടെ നെഞ്ചിൽ ഒന്ന് ചേർത്ത് ನಿಮ್ಮ വെച്ചാട്ടെ. ಆ ಒಂದು ಬಲಗೈಯನ್ನು ಎದೆಯ ಮೇಲೆ ಇಟ್ಟುಕೊಳ್ಳಿರಿ. പരിശുദ്ധാത്മാവിന്റെ സഹായം ചോദിച്ചാട്ടെ. ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಿಕೊಳ್ಳಿರಿ. സ്വർഗീയ പിതാവേ, ഈ മക്കൾക്ക് വേണ്ടി പ്രാർത്ഥിക്കുന്നു. ಸ್ತೋತ್ರ ಸಲ್ಲಿಸುತ್ತೇನೆ, ಮಕ್ಕಳಿಗೆ ನಾನು ಪ್ರಾರ್ಥಿಸುತ್ತೇನೆ. അധികാരമുള്ള യേശുവിൻ നാമത്തിൽ ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ എല്ലാ പ്രലോഭനങ്ങളിൽ നിന്ന് അവർ പുറത്തു വരട്ടെ. ಕರ್ತನೇ, ಎಲ್ಲಾ ರೀತಿಯಾದಂತಹ ಒತ್ತಡಗಳಿಂದ ಪರಿಪೂರ್ಣವಾಗಿ ಹೊರಗೆ ಬರಲಿ ಸ್ವಾಮಿ. ആത്മീയ ജീവിതത്തിലെ പരാജയങ്ങൾ, ಆತ್ಮಿಕ ಜೀವಿತದಲ್ಲಿರುವಂತಹ ಎಲ್ಲಾ ರೀತಿಯ ಅಪಜಯಗಳು, ಪಾಪಗಳು ക്രൂശിലെ രക്തം കൊണ്ട് കഴുകി ಕರ್ತನೇ ಶಿಲುಬೆಯಿಂದ ಪರಿಪೂರ್ಣವಾಗಿ ತೊಳೆದು, ರಕ್ತದಿಂದ ತೊಳೆದು അവരെ ശുദ്ധീകരിക്കണം. ಇವರನ್ನು ಶುದ್ಧೀಕರಿಸು യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ. ഇവർ ജയാളികളായി മാറട്ടെ. ಜಯದೊಂದಿಗೆ ಜೀವಿಸಲಿ. പിശാചിന്റെ പദ്ധതികൾ പൊളിയട്ടെ. ಸೈತಾನನ ಪದ್ಧತಿಗಳೆಲ್ಲ ಬಿದ್ದೋಗಲಿ. ബന്ധനങ്ങൾ അഴിയട്ടെ. ಬಂಧನಗಳೆಲ್ಲ ನೀಗಲ್ಪಡಲಿ. ബ്ലസ് ചെയ്തു പ്രാർത്ഥിക്കുന്നു. ಕರ್ತನೇ, ಇವರನ್ನು ಕರ್ತನೇ ಆಶೀರ್ವದಿಸಿ ಪ್ರಾರ್ಥಿಸುತ್ತೇವೆ യേശുവിൻ നാമത്തിൽ. ಯೇಸುವಿನ ನಾಮದಲ್ಲಿ ತಂದೆ. ആമേൻ. ಆಮೆನ್. കരങ്ങൾ അടിച്ച് കർത്താവിനെ നന്ദി പറയാം. ಕರ್ನಾಟಕ ದೇವರಿಗೆ ಕೋಟಿ ಸ್ತೋತ್ರ. ഹല്ലേലൂയ. ಹಲ್ಲೆಲೂಯಾ.